ಇವತ್ತು ಕೆಮಿಕಲ್ ಕೋಆರ್ಡಿನೇಷನ್ ಆ್ಯಂಡ್ ಇಂಟಿಗ್ರೇಷನ್ ಚಾಪ್ಟರ್ನ ಸ್ಟಡಿ ಮಾಡೋಣ. ನಾನು ಹೇಳೋದನ್ನೆಲ್ಲ ನೀವು ಬುಕ್ ಮತ್ತು ಪೆನ್ ತೊಗೊಂಡು ನೋಟ್ ಮಾಡ್ಕೊತಾ ಹೋಗಿ, ಹಾಗೆ NCERT ಟೆಕ್ಸ್ಟ್ ಬುಕ್ನ ಚೆನ್ನಾಗಿ ರೆಫರ್ ಮಾಡಿ. ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಲ್ಯಾಕ್ ಡಕ್ಟ್ಸ್, ಹೆನ್ಸ್ ಕಾಲ್ಡ್ ಡಕ್ಟ್ಲೆಸ್ ಗ್ಲ್ಯಾಂಡ್ಸ್. ದೇರ್ ಸೆಕ್ರೇಷನ್ ಆರ್ ಕಾಲ್ಡ್ ಹಾರ್ಮೋನ್ಸ್. ಮಕ್ಕಳ, ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಏನಿರುತ್ತೆ ಅದರಲ್ಲಿ ಡಕ್ಟ್ಸ್ಗಳು ಪ್ರೆಸೆಂಟ್ ಇರಲ್ಲ, ಆದ್ರಿಂದ ಅದನ್ನು ಡಕ್ಟ್ಲೆಸ್ ಗ್ಲ್ಯಾಂಡ್ಸ್ ಅಂತ ಹೇಳಿ ಕರಿತೀವಿ. ಇಲ್ಲಿ ಡಕ್ಟ್ ಅಂದರೆ ಏನು ಅಂತ ನೋಡೋದಾದ್ರೆ ಅದನ್ನು ಚಾನಲ್ ಅಥವಾ ವೆಸಲ್ ಅಂತ ಹೇಳಿ ಕರಿಬೋದು. ಬ್ಲಡ್ ವೆಸಲ್ಸ್ಗಳು ಹೇಗಿರುತ್ತೆ ಅದೇ ರೀತಿ ಒಂದು ಟ್ಯೂಬ್ ಲೈಕ್ ಸ್ಟ್ರಕ್ಚರ್, ಅದನ್ನು ಡಕ್ಟ್ ಅಂತ ಹೇಳಿ ಕರಿತೀವಿ. ಈ ಡಕ್ಟ್ಸ್ ಯೂಶಲಿ ಏನು ಮಾಡುತ್ತೆ ಅಂತ ಹೇಳಿದ್ರೆ ಲಿಕ್ವಿಡ್ನ ಕ್ಯಾರಿ ಮಾಡುತ್ತೆ. ಓಕೆ, ಸೊ ಎಂಡೋಕ್ರೈನ್ ಗ್ಲ್ಯಾಂಡ್ಸಲ್ಲಿ ಏನಾಗಿರಲ್ಲ ಈ ಒಂದು ಡಕ್ಟ್ಸ್. ಸೊ ಇದೇನಾಗಿರುತ್ತೆ ಟ್ಯೂಬ್ ಲೈಕ್ ಸ್ಟ್ರಕ್ಚರ್, ಲಿಕ್ವಿಡ್ನ ಕ್ಯಾರಿ ಮಾಡೋ ಅಂತಹ ಒಂದು ಡಕ್ಟ್ಸ್ಗಳು ಆಬ್ಸೆಂಟ್ ಆಗಿರುತ್ತೆ. ಆದ್ರಿಂದ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ನ ನಾವು ಡಕ್ಟ್ಲೆಸ್ ಗ್ಲ್ಯಾಂಡ್ಸ್ ಅಂತ ಹೇಳಿ ಕರಿತೀವಿ. ಓಕೆ, ಈ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಏನು ಮಾಡುತ್ತೆ ಅಂತ ಹೇಳಿದ್ರೆ ಹಾರ್ಮೋನ್ಸ್ನ ಸೆಕ್ರೀಟ್ ಮಾಡುತ್ತೆ. ಮೇನ್ ಫಂಕ್ಷನ್ ಆಫ್ ಎಂಡೋಕ್ರೈನ್ ಗ್ಲ್ಯಾಂಡ್ ಏನು? ಸೆಕ್ರೀಷನ್ ಆಫ್ ಹಾರ್ಮೋನ್ಸ್. ಇಲ್ಲಿ ಕೆಲವೊಂದು ಹಾರ್ಮೋನ್ಸ್ಗಳ ಎಕ್ಸಾಂಪಲ್ ಇದೆ, ಅಬ್ಸರ್ವ್ ಮಾಡಿ ನೋಡಿ. ಡೋಪಮೈನ್, ಎಂಡಾರ್ಫಿನ್, ಸರ್ಟೋನಿನ್ ಹಾಗೆ ಆಕ್ಸಿಟೋಸಿನ್. ಇದು ಎಂಡೋಕ್ರೈನ್ ಗ್ಲ್ಯಾಂಡ್ಸಿಂದ ಪ್ರೊಡ್ಯೂಸ್ ಆಗೋವಂಥ ಕೆಲವೊಂದು ಹಾರ್ಮೋನ್ಸ್ಗಳು. Definition of hormone: chemical produced by endocrine glands and released into blood, transported to distantly located targeted organ. Has a current specific definition as follows. ಮಕ್ಕಳ, ಈ ಒಂದು ಹಾರ್ಮೋನ್ ಏನಿದೆ ಅದು ಕೆಮಿಕಲ್ಸ್ಗಳು. ಓಕೆ, ಆ ಕೆಮಿಕಲ್ ಏನು ಎಂಡೋಕ್ರೈನ್ ಗ್ಲ್ಯಾಂಡಿಂದ ಪ್ರೊಡ್ಯೂಸ್ ಆಗಿ ಬ್ಲಡ್ಡಲ್ಲಿ ಏನಾಗುತ್ತೆ ರಿಲೀಸ್ ಆಗುತ್ತೆ. ಓಕೆ, ಬ್ಲಡ್ಡಲ್ಲಿ ರಿಲೀಸ್ ಆಗಿ ಬ್ಲಡ್ನ ಮುಖಾಂತರ ಬೇರೆ ಬೇರೆ ಆರ್ಗನ್ಸ್ ಅಂತ ಹೇಳಿದ್ರೆ ಟಾರ್ಗೆಟೆಡ್ ಆರ್ಗನ್ಸ್, ಅಂದರೆ ಈ ಒಂದು ಹಾರ್ಮೋನ್ ಪರ್ಟಿಕ್ಯುಲರ್ ಆಗಿ ಈ ಒಂದು ಆರ್ಗನ್ನಿಗೆ ಟ್ರಾನ್ಸ್ಪೋರ್ಟ್ ಆಗಬೇಕು ಅನ್ನೋ ರೀತಿ ಇರುತ್ತೆ. ಓಕೆ, ಯಾವ ಆರ್ಗನ್ನಿಗೆ ಹೋಗಬೇಕು ಆ ಒಂದು ಪರ್ಟಿಕ್ಯುಲರ್ ಆರ್ಗನ್ನಿಗೆ ಬ್ಲಡ್ನ ಮುಖಾಂತರ ಟ್ರಾನ್ಸ್ಪೋರ್ಟ್ ಆಗುತ್ತೆ. ಓಕೆ, ಅದರ ಒಂದು ಡೆಫಿನೇಷನ್ನ ಇವಾಗ ನೋಡೋಣ. ಹಾರ್ಮೋನ್ಸ್ ಆರ್ ನಾನ್ nutrient chemicals which act as a intracellular messenger and are produced in trace amount. ಇಲ್ಲಿ ನಾನ್ ನ್ಯೂಟ್ರಿಯೆಂಟ್ ಅಂತ ಹೇಳಿದ್ರೆ ಹಾರ್ಮೋನ್ಸ್ ಅಲ್ಲಿ ವೈಟಮಿನ್ಸ್ ಆಗಲಿ ಮಿನರಲ್ಸ್ಗಳಾಗಲಿ ಏನೂ ಇರೋದಿಲ್ಲ, ಜಸ್ಟ್ ಕೆಮಿಕಲ್ಸ್. ಆಯ್ತಾ? ಆಕ್ಟ್ ಆಸ್ ಅ ಇಂಟ್ರಾಸೆಲ್ಯುಲಾರ್ ಮೆಸೆಂಜರ್ಸ್ ಅಂತ ಹೇಳಿದ್ರೆ ಆ ಒಂದು ಸೆಲ್ಗಳ ಮಧ್ಯೆ ಮೆಸೇಜ್ನ ಕ್ಯಾರಿ ಮಾಡೋ ಅಂತಹ ಒಂದು ಕೆಲಸ, ಇನ್ಫಾರ್ಮೇಷನ್ನ ಒಂದು ಸೆಲ್ಲಿಂದ ಇನ್ನೊಂದು ಸೆಲ್ಲಿಗಾಗಿರ್ಬೋದು ತಲುಪಿಸೋ ಅಂತಹ ಒಂದು ಕೆಲಸನ ಏನು ಮಾಡುತ್ತೆ ಇಂಟ್ರಾಸೆಲ್ಯುಲಾರ್ ಮೆಸೆಂಜರ್ ಆಗಿ ಹಾರ್ಮೋನ್ಸ್ಗಳು ಪರ್ಫಾರ್ಮ್ ಮಾಡುತ್ತೆ. ಹಾಗೆ ಪ್ರೊಡ್ಯೂಸ್ಡ್ ಇನ್ ಟ್ರೇಸ್ ಅಮೌಂಟ್ ಅಂತ ಹೇಳಿದ್ರೆ ತುಂಬ ಸ್ಮಾಲ್ ಕ್ವಾಂಟಿಟಿ, ಒಂದು ಕಡಿಮೆ ಪ್ರಮಾಣದಲ್ಲಿ ಏನಾಗುತ್ತೆ ಇದು ಪ್ರೊಡ್ಯೂಸ್ ಆಗುತ್ತೆ. ಇನ್ವರ್ಟಿಬ್ರೇಟ್ ವೆರಿ ಸಿಂಪಲ್ ಎಂಡೋಕ್ರೈನ್ ಸಿಸ್ಟಮ್ ವಿತ್ ಫ್ಯೂ ಹಾರ್ಮೋನ್ಸ್. ಇನ್ವರ್ಟಿಬ್ರೇಟ್ಸಲ್ಲಿ ಎಂಡೋಕ್ರೈನ್ ಸಿಸ್ಟಮ್ ಹೇಗಿರುತ್ತೆ ಅಂತ ನೋಡೋದಾದ್ರೆ ಕೆಲವು ಹಾರ್ಮೋನ್ಸ್ಗಳನ್ನ ಪ್ರೊಡ್ಯೂಸ್ ಮಾಡುತ್ತೆ ಎಂಡೋಕ್ರೈನ್ ಸಿಸ್ಟಮ್, ಹಾಗೆ ತುಂಬ ಸಿಂಪಲ್ ಆಗಿರುತ್ತೆ. ಇನ್ ಕೇಸ್ ಆಫ್ ವರ್ಟಿಬ್ರೇಟ್ಸಿಗೆ ಬಂದರೆ ಲಾರ್ಜ್ ನಂಬರ್ ಆಫ್ ಕೆಮಿಕಲ್ಸ್ ಆಕ್ಟ್ ಆಸ್ ಅ ಹಾರ್ಮೋನ್ ಆ್ಯಂಡ್ ಪ್ರೊವೈಡ್ ಕೋಆರ್ಡಿನೇಷನ್ ಇನ್ ವರ್ಟಿಬ್ರೇಟ್ಸ್. ಸೊ ವರ್ಟಿಬ್ರೇಟ್ಸಲ್ಲಿ ಆ್ಯಸ್ ಯೂಶುವಲ್ ಏನಾಗಿರುತ್ತೆ ಎಂಡೋಕ್ರೈನ್ ಸಿಸ್ಟಮ್ ಕಾಂಪ್ಲೆಕ್ಸ್ ಆಗಿರುತ್ತೆ, ಹಾಗೆ ಲಾರ್ಜ್ ನಂಬರ್ ಆಫ್ ಕೆಮಿಕಲ್ಸ್ಗಳು ಹಾರ್ಮೋನ್ಸ್ನ ಒಂದು ರೀತಿ ಪರ್ಫಾರ್ಮ್ ಮಾಡುತ್ತೆ. ಓಕೆ, ಹ್ಯೂಮನ್ ಎಂಡೋಕ್ರೈನ್ ಸಿಸ್ಟಮ್. ಎಂಡೋಕ್ರೈನ್ ಗ್ಲ್ಯಾಂಡ್ ಆ್ಯಂಡ್ ಹಾರ್ಮೋನ್ ಪ್ರೊಡ್ಯೂಸಿಂಗ್ ಡಿಫ್ಯೂಸ್ಡ್ tissue or cells located in different parts of our body constitute the endocrine system. ಎಂಡೋಕ್ರೈನ್ ಗ್ಲ್ಯಾಂಡ್ ಮತ್ತು ಹಾರ್ಮೋನ್ ಪ್ರೊಡ್ಯೂಸ್ ಮಾಡೋ ಅಂತಹ ಒಂದು ಡಿಫ್ರೆಂಟ್ ಟಿಶ್ಯೂ ಆಗಲಿ ಸೆಲ್ಸ್ ಆಗಲಿ ಏನಿದೆ ನಮ್ಮ ಬಾಡಿಯ ಡಿಫ್ರೆಂಟ್ ಪಾರ್ಟ್ಸಲ್ಲಿ ಲೊಕೇಟ್ ಆಗಿದೆ. ಅಂದರೆ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಎಲ್ಲ ಕೂಡ ಒಂದೇ ಕಡೆ ಪ್ರೆಸೆಂಟ್ ಇಲ್ಲ, ನಮ್ಮ ಬಾಡಿಯಲ್ಲಿ ಬೇರೆ ಬೇರೆ ಪಾರ್ಟ್ಸಲ್ಲಿ ಏನಾಗಿದೆ ಪ್ರೆಸೆಂಟ್ ಇದೆ. ಸೊ ಆ ಒಂದು ಎಲ್ಲ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ಗಳು ಒಟ್ಟಿಗೆ ಸೇರ್ಕೊಂಡು ಏನು ಫಾರ್ಮೇಷನ್ ಮಾಡಿಕೊಡುತ್ತೆ ಎಂಡೋಕ್ರೈನ್ ಸಿಸ್ಟಮ್. ನೀವು ಈ ಪಿಕ್ಚರಲ್ಲಿ ಅಬ್ಸರ್ವ್ ಮಾಡ್ಬೋದು ನೋಡಿ. ಹೈಪೋಥ್ಯಾಲಮಸ್ ಎಲ್ಲಿರುತ್ತೆ? ಬ್ರೈನ್ ರೀಜನಲ್ಲಿ ಇರುತ್ತೆ ಅಲ್ವಾ. ಹಾಗೆ ಪೀನಿಯಲ್ ಗ್ಲ್ಯಾಂಡ್ ಆಗಿರ್ಬೋದು, ಪಿಟ್ಯುಟರಿ ಗ್ಲ್ಯಾಂಡ್ ಇದೆಲ್ಲ ಹೆಡ್ ರೀಜನಲ್ಲಿ ಬರುತ್ತೆ. ಥೈರಾಯ್ಡ್ ಗ್ಲ್ಯಾಂಡ್ ನೆಕ್ ರೀಜನಲ್ಲಿ, ಪ್ಯಾರಾಥೈರಾಯ್ಡ್ ಗ್ಲ್ಯಾಂಡ್, ಹಾಗೆ ಥೈಮಸ್, ಅಡ್ರಿನಲ್ ಗ್ಲ್ಯಾಂಡ್, ಪ್ಯಾನ್ಕ್ರಿಯಾಸ್, ಓವರಿ ಮತ್ತು ಟೆಸ್ಟಿಕಲ್. ಸೊ ಇದೆಲ್ಲ ಏನಾಗಿರುತ್ತೆ ಬಾಡಿಯ ಡಿಫ್ರೆಂಟ್ ರೀಜನ್ಸಲ್ಲಿ ಪ್ರೆಸೆಂಟ್ ಇರುತ್ತೆ. ಇದೆಲ್ಲವೂ ಸೇರ್ಕೊಂಡು ಏನು ಮಾಡುತ್ತೆ ಎಂಡೋಕ್ರೈನ್ ಸಿಸ್ಟಮ್ನ ಫಾರ್ಮೇಷನ್ ಮಾಡಿಕೊಡುತ್ತೆ. ಸೊ ಇವಾಗ ಹ್ಯೂಮನ್ ಬಾಡಿಯಲ್ಲಿ ಯಾವುದೆಲ್ಲ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ಗಳು ಪ್ರೆಸೆಂಟ್ ಇದೆ ಅಂತ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಓಕೆ, ಫಸ್ಟ್ ಒನ್ ಪಿಟ್ಯುಟರಿ ಗ್ಲ್ಯಾಂಡ್, ಸೆಕೆಂಡ್ ಬಂದು ಪೀನಿಯಲ್ ಗ್ಲ್ಯಾಂಡ್, ಹಾಗೆ ಥೈರಾಯ್ಡ್ ಗ್ಲ್ಯಾಂಡ್, ಅಡ್ರಿನಲ್ ಗ್ಲ್ಯಾಂಡ್, ಪ್ಯಾನ್ಕ್ರಿಯಾಸ್, ಪ್ಯಾರಾಥೈರಾಯ್ಡ್, ಥೈಮಸ್ ಹಾಗೆ
ಗೊನಾಡ್ಸ್. ಓಕೆ, ಸೊ ಇಷ್ಟು ಎಂಡೋಕ್ರೈನ್ ಗ್ಲ್ಯಾಂಡ್ಸ್ಗಳು ಹ್ಯೂಮನ್ ಬಾಡಿಯಲ್ಲಿ ಪ್ರೆಸೆಂಟ್ ಇರುತ್ತೆ. ಗೊನಾಡ್ಸ್, ಸೊ ಗೊನಾಡ್ಸಲ್ಲಿ ಮೇಲಲ್ಲಿ ಡಿಫ್ರೆಂಟ್ ಮತ್ತು ಫೀಮೇಲಲ್ಲಿ ಡಿಫ್ರೆಂಟ್ ಇರುತ್ತೆ. ಮೇಲಲ್ಲಿ ಟೆಸ್ಟೀಸ್ ಇರುತ್ತೆ, ಹಾಗೆ ಫೀಮೇಲಲ್ಲಿ ಓವರೀಸ್. ಹಾಗೆ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ಗಳನ್ನ ಹೊರತುಪಡಿಸಿ ಬೇರೆ ಆರ್ಗನ್ಸ್ಗಳು ಏನು ಮಾಡುತ್ತೆ ಅಂತ ಹೇಳಿದ್ರೆ ಹಾರ್ಮೋನ್ಸ್ನ ಪ್ರೊಡ್ಯೂಸ್ ಮಾಡುತ್ತೆ. ಯಾವ ಒಂದು ಆರ್ಗನ್ಸ್ ಹಾರ್ಮೋನ್ನ ಪ್ರೊಡ್ಯೂಸ್ ಮಾಡುತ್ತೆ ಅಂತ ನೋಡೋದಾದರೆ ಲಿವರ್, ಕಿಡ್ನಿ, ಹಾರ್ಟ್, ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಟ್ರ್ಯಾಕ್ಟ್. ಇದನ್ನು ಡೀಟೇಲ್ಡ್ ಆಗಿ ಆಮೇಲೆ ನೋಡೋಣ. ಇವಾಗ ಫಸ್ಟ್ ಎಂಡೋಕ್ರೈನ್ ಗ್ಲ್ಯಾಂಡ್ ಹೈಪೋಥಾಲಮಸ್ ಬಗ್ಗೆ ನೋಡೋಣ. ಹೈಪೋಥಾಲಮಸ್ ಈಸ್ ದ ಬೇಸಲ್ ಪಾರ್ಟ್ ಆಫ್ ಡಯನ್ಸೆಫಿಲಾನ್ forebrain. It regulates a wide spectrum of body functions. ಮಕ್ಕಳ ಹೈಪೋಥಾಲಮಸ್ ಏನಿದೆ ಇದು ಬೇಸಲ್ ಪಾರ್ಟ್ ಆಫ್ ಫೋರ್ಬ್ರೈನ್ ಅಂತ ಹೇಳಿದ್ರೆ ಫೋರ್ಬ್ರೈನ್ನ ಬೇಸಲ್ ಪಾರ್ಟಲ್ಲಿ ಏನಾಗಿರುತ್ತೆ ಹೈಪೋಥಾಲಮಸ್ಸು ಪ್ರೆಸೆಂಟ್ ಇರುತ್ತೆ. ಸೊ ಸೆಂಟ್ರಲ್ ನರ್ವಸ್ ಸಿಸ್ಟಮ್ನ ಸ್ಟಡಿ ಮಾಡುವಾಗ ಹೈಪೋಥಾಲಮಸ್ ಎಲ್ಲಿರುತ್ತೆ, ಥಾಲಮಸ್ ಎಲ್ಲಿರುತ್ತೆ, ಇದನ್ನು ಕ್ಲೀನಾಗಿ ಅಲ್ಲಿ ನಾವು ನೋಡಿದ್ವಿ ಅಲ್ವಾ. ಸೊ ಸೆರೆಬ್ರಮ್ನ ಕೆಳಗಡೆ ಏನಾಗಿರುತ್ತೆ ಹೈಪೋಥಾಲಮಸ್ಸು ಪ್ರೆಸೆಂಟ್ ಇರುತ್ತೆ. These hormones regulate synthesis and secretion of pituitary hormones. These are of two types. ಸೊ ಮಕ್ಕಳ ಹೈಪೋಥಾಲಮಿಕ್ ಹಾರ್ಮೋನ್ಸ್ ಏನು ಪಿಟ್ಯುಟರಿ ಹಾರ್ಮೋನ್ಸ್ನ ರೆಗ್ಯುಲೇಟ್ ಮಾಡುತ್ತಲ್ವಾ, ಅದರಲ್ಲಿ 2 ಟೈಪ್ಸ್ ಇದೆ. ಅದು ಯಾವ್ದು ಅಂತ ನೋಡೋಣ. ರಿಲೀಸಿಂಗ್ ಹಾರ್ಮೋನ್ಸ್, ಇನ್ಹಿಬಿಟಿಂಗ್ ಹಾರ್ಮೋನ್ಸ್. ಓಕೆ, ರಿಲೀಸಿಂಗ್ ಹಾರ್ಮೋನ್ಸ್ ಅಂದರೆ ಏನು? ಸ್ಟಿಮ್ಯುಲೇಟ್ ಸೆಕ್ರೇಷನ್ ಆಫ್ ಪಿಟ್ಯುಟರಿ ಹಾರ್ಮೋನ್ಸ್ ಅಂತ ಹೇಳಿದ್ರೆ ಪಿಟ್ಯುಟರಿ ಹಾರ್ಮೋನ್ಸ್ ಪ್ರೊಡಕ್ಷನ್ನ ಸ್ಟಾರ್ಟ್ ಮಾಡುತ್ತೆ ಈ ರಿಲೀಸಿಂಗ್ ಹಾರ್ಮೋನ್ಸ್. ಇನ್ಹಿಬಿಟಿಂಗ್ ಹಾರ್ಮೋನ್ಸ್ ಅಂದರೆ ಇನ್ಹಿಬಿಟ್ ಸೆಕ್ರೇಷನ್ ಆಫ್ ಪಿಟ್ಯುಟರಿ ಹಾರ್ಮೋನ್ಸ್. ಪಿಟ್ಯುಟರಿ ಹಾರ್ಮೋನ್ಸ್ ಪ್ರೊಡ್ಯೂಸ್ ಆಗ್ತಿರುತ್ತೆ ಅಲ್ವಾ, ಅದನ್ನು ಸ್ಟಾಪ್ ಮಾಡೋದು ಯಾರು? ಇನ್ಹಿಬಿಟಿಂಗ್ ಹಾರ್ಮೋನ್ಸ್. ಓಕೆ, ರಿಲೀಸಿಂಗ್ ಹಾರ್ಮೋನ್ಸಿಗೆ ಎಕ್ಸಾಂಪಲ್ ಗೊನಾಡೋಟ್ರೋಫಿನ್, GnRH. ಓಕೆ, ಹಾಗೆ ಇನ್ಹಿಬಿಟಿಂಗ್ ಹಾರ್ಮೋನ್ಸಿಗೆ ಎಕ್ಸಾಂಪಲ್ ಸೊಮ್ಯಾಟೋಸ್ಟಾಟಿನ್. The hormones originating in the hypothalamic neurons pass through axons and are released from their nerve endings. ಹೈಪೋಥಾಲಮಿಕ್ ನ್ಯೂರಾನ್ಸ್ ಇರುತ್ತೆ ಅಲ್ವಾ, ಎಲ್ಲಿ? ಹೈಪೋಥಾಲಮಸ್ ರೀಜನಲ್ಲಿ. ಸೊ ಆ ಹೈಪೋಥಾಲಮಿಕ್ ನ್ಯೂರಾನ್ಸ್ನ ಮುಖಾಂತರ ಈ ಒಂದು ಹಾರ್ಮೋನ್ಸ್ಗಳು ಆಕ್ಸಾನ್ಸಿಗೆ ಬಂದು ಆಕ್ಸಾನ್ನ ಒಂದು ನರ್ವ್ ಎಂಡಿಂಗಿಂದ ಏನಾಗುತ್ತೆ ರಿಲೀಸ್ ಆಗುತ್ತೆ. ಹಾಗೆ ದೀಸ್ ಹಾರ್ಮೋನ್ಸ್ ರೀಚ್ ದ ಪಿಟ್ಯುಟರಿ ಗ್ಲ್ಯಾಂಡ್ ಥ್ರೂ ಪೋರ್ಟಲ್ ಸರ್ಕ್ಯುಲೇಟರಿ ಸಿಸ್ಟಮ್ ಆ್ಯಂಡ್ ರೆಗ್ಯುಲೇಟ್ ದ ಫಂಕ್ಷನ್ ಆಫ್ ಆಂಟೀರಿಯರ್ ಪಿಟ್ಯುಟರಿ. ಓಕೆ ಮಕ್ಕಳ, ಇವಾಗ ನರ್ವ್ ಎಂಡಿಂಗಿಂದ ರಿಲೀಸ್ ಆಯ್ತಲ್ಲ ಹಾರ್ಮೋನ್ಸು, ಅದು ಎಲ್ಲಿಗೆ ಬರುತ್ತೆ ಇವಾಗ? ಹೈಪೋಥಾಲಮಸ್ಸಿಂದ ಪಿಟ್ಯುಟರಿ ಗ್ಲ್ಯಾಂಡಿಗೆ ಬರುತ್ತೆ. ಓಕೆ, ಯಾವುದ್ರ ಮುಖಾಂತರ ಬರುತ್ತೆ? ಪೋರ್ಟರ್ ಸರ್ಕ್ಯುಲೇಟರಿ ಸಿಸ್ಟಮ್ ಮುಖಾಂತರ ಬರುತ್ತೆ. ಓಕೆ, ಈ ಒಂದು ಹಾರ್ಮೋನ್ಸ್ ಏನು ಮಾಡುತ್ತೆ? ಆಂಟೀರಿಯರ್ ಪಿಟ್ಯುಟರಿ ಅಂದರೆ ಪಿಟ್ಯುಟರಿ ರೀಜನ್ನ ಆಂಟೀರಿಯರ್ ಪೋರ್ಷನ್ ಏನಿದೆ ಅದನ್ನು ಕಂಟ್ರೋಲ್ ಮಾಡುತ್ತೆ. ಇವಾಗ ಯಾರಿಗೆ ಹೇಗೆ ಹಾರ್ಮೋನ್ಸ್ ನ್ಯೂರಾನ್ನ ಮುಖಾಂತರ ಆಕ್ಸಾನಿಗೆ ಬರುತ್ತೆ, ಆಕ್ಸಾನಿಂದ ರಿಲೀಸ್ ಆಗುತ್ತೆ ಅನ್ನೋದು ಕನ್ಫ್ಯೂಷನ್ ಆಗ್ತಿದೆ, ಅವರು ಲಾಸ್ಟ್ ಕ್ಲಾಸ್ನ ನೋಡಿ. ಓಕೆ, ನ್ಯೂರಲ್ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ಚಾಪ್ಟರ್ನ ನೋಡಿ, ನಿಮಗೆ ಇದು ಕ್ಲೀನಾಗಿ ಅರ್ಥ ಆಗುತ್ತೆ. Posterior pituitary is under the direct neural regulation of hypothalamus. So posterior pituitary ಇದು anterior pituitary ಮತ್ತು posterior pituitary region ಅಂತ ಇರುತ್ತೆ. ಸೊ posterior pituitary region ಏನಿದೆ ಅದು ಹೈಪೋಥಾಲಮಸ್ನ ಡೈರೆಕ್ಟ್ ನ್ಯೂರಲ್ ರೆಗ್ಯುಲೇಷನ್ ಅಂದರೆ ಡೈರೆಕ್ಟ್ ಕಂಟ್ರೋಲಲ್ಲಿ ಇರುತ್ತೆ. ಮಕ್ಕಳ, ಈ ಪಿಕ್ಚರ್ನ ಅಬ್ಸರ್ವ್ ಮಾಡಿ, ನಿಮಗೆ ಇವಾಗ ಈಸಿಯಾಗಿ ಈ ಒಂದು ಪ್ರೋಸೆಸ್ ಅರ್ಥ ಆಗುತ್ತೆ. ಇದು ಬಂದು ಹೈಪೋಥಾಲಮಿಕ್ ರೀಜನ್. ಓಕೆ, ಈ ಒಂದು ಹೈಪೋಥಾಲಮಿಕ್ ರೀಜನಲ್ಲಿ ಏನಾಗಿದೆ ನೋಡಿ, ಹೈಪೋಥಾಲಮಿಕ್ ನ್ಯೂರಾನ್ಸ್ಗಳು ಪ್ರೆಸೆಂಟ್ ಇದೆ ಅಲ್ವಾ. ಸೊ ಈ ಹೈಪೋಥಾಲಮಸ್ ನ್ಯೂರಾನ್ ಏನು ಮಾಡುತ್ತೆ? ನ್ಯೂಕ್ಲಿಯೈ ಅಂತ ಒಂದು ಸ್ಪೆಷಲ್ ಟೈಪ್ ಆಫ್ ಸೆಲ್ಸ್ ಇರುತ್ತೆ ಅಲ್ವಾ, ಅದೇನು ಮಾಡುತ್ತೆ? ಹೈಪೋಥಾಲಮಿಕ್ ಹಾರ್ಮೋನ್ಸ್ನ ಪ್ರೊಡ್ಯೂಸ್ ಮಾಡುತ್ತೆ. ಆ ಹಾರ್ಮೋನ್ಸ್ ಏನಾಗುತ್ತೆ ಅಂತ ಹೇಳಿದರೆ ಈ ನ್ಯೂರಾನ್ನ ಸೆಲ್ ಬಾಡಿಯಿಂದ ಆಕ್ಸಾನ್ನ ಒಳಗಡೆ ಬಂದು ಏನಾಗುತ್ತೆ? ಆಕ್ಸಾನ್ನ ನರ್ವ್ ಎಂಡಿಂಗ್ ಮುಖಾಂತರ ರಿಲೀಸ್ ಆಗುತ್ತೆ ಏನೋ ಹಾರ್ಮೋನ್ಸ್ಗಳು. ಆ ಹಾರ್ಮೋನ್ಸ್ಗಳು ಈ ಪೋರ್ಟಲ್ ಸರ್ಕ್ಯುಲೇಷನ್ನಿಂದ, ಇದು ನೋಡಿ, ಇದು ಪೋರ್ಟಲ್ ಸರ್ಕ್ಯುಲೇಷನ್ ಅಂತ ಲೇಬಲ್ ಮಾಡಿದ್ದಾರೆ. ಈ ಪೋರ್ಟಲ್ ಸರ್ಕ್ಯುಲೇಷನ್ ಮುಖಾಂತರ ಏನಾಗುತ್ತೆ? ಇದು ಪಿಟ್ಯುಟರಿ ರೀಜನ್ ಇದು, ಆಯಿತಾ? ಪಿಟ್ಯುಟರಿ ಗ್ಲ್ಯಾಂಡಿಗೆ ಏನಾಗುತ್ತೆ? ಹಾರ್ಮೋನ್ಸ್ ಬರುತ್ತೆ. ಸೊ ಇವಾಗ ಹೇಗೆ ಹೈಪೋಥಾಲಮಸ್ ರೀಜನಿಂದ ಪಿಟ್ಯುಟರಿ ಗ್ಲ್ಯಾಂಡಿಗೆ ಹಾರ್ಮೋನ್ಸ್ಗಳು ಬರುತ್ತೆ ಅನ್ನೋ ಒಂದು ಪ್ರೋಸೆಸ್ ಕ್ಲಿಯರ್ ಆಯಿತು ಅಂತ ಅನ್ಕೊತೀನಿ. ಇವಾಗ ನೆಕ್ಸ್ಟ್ ಹೋಗೋಣ. ಪಿಟ್ಯುಟರಿ ಗ್ಲ್ಯಾಂಡ್. Pituitary gland is located in bony cavity called sella turcica and it is attached to hypothalamus by a stalk. ಮಕ್ಕಳ, ಪಿಟ್ಯುಟರಿ ಗ್ಲ್ಯಾಂಡ್ ಎಲ್ಲಿರುತ್ತೆ? ಒಂದು ಬೋನಿ ಕ್ಯಾವಿಟಿ ಒಳಗಡೆ ಇರುತ್ತೆ. ಆ ಬೋನಿ ಕ್ಯಾವಿಟಿನ ಏನಂತ ಕರಿತೀವಿ ನಾವು? ಸೆಲ್ಲಾ ಟುರ್ಸಿಕಾ ಅಂತ ಹೇಳಿ ಕರಿತೀವಿ. ಓಕೆ, ಈ ಒಂದು ಪಿಟ್ಯುಟರಿ ಗ್ಲ್ಯಾಂಡ್ ಮತ್ತು ಹೈಪೋಥಾಲಮಸ್ ಎರಡೂ ಕೂಡ
ಕನೆಕ್ಟ್ ಆಗಿರುತ್ತೆ ಒಂದಕ್ಕೊಂದು. ಓಕೆ, ಈ ಒಂದು ಪಿಟ್ಯುಟರಿ ಗ್ಲ್ಯಾಂಡ್ ಏನಾಗಿರುತ್ತೆ ಅಂತಂದರೆ ಹೈಪೋಥಾಲಮಸ್ಸಿಗೆ ಒಂದು ಸ್ಟಾಕ್ ಮುಖಾಂತರ ಅಟ್ಯಾಚ್ ಆಗಿರುತ್ತೆ. ಹಾಗೆ ಇಟ್ ಈಸ್ ಡಿವೈಡೆಡ್ ಅನಾಟಮಿಕಲಿ ಇಂಟು ಅಡಿನೋಹೈಪೋಫೈಸಿಸ್, ನ್ಯೂರೋಹೈಪೋಫೈಸಿಸ್. ಈ ಪಿಟ್ಯುಟರಿ ಗ್ಲ್ಯಾಂಡ್ ಇದೆ ಅಲ್ವಾ, ಇದನ್ನು 2 ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿದ್ದಾರೆ. ಓಕೆ, ಏನಂತ ಕರಿತೀವಿ ಅದನ್ನ? ಅಡಿನೋಹೈಪೋಫೈಸಿಸ್ ಹಾಗೆ ನ್ಯೂರೋಹೈಪೋಫೈಸಿಸ್. ಸೊ ಇದನ್ನು ಡೀಟೇಲ್ಡ್ ಆಗಿ ನೋಡ್ತಾ ಹೋಗೋಣ. ಈ ಪಿಟ್ಯುಟರಿ ಗ್ಲ್ಯಾಂಡ್ ಮತ್ತು ಹೈಪೋಥಾಲಮಸ್ ಏನಾಗಿರುತ್ತೆ, ಒಂದಕ್ಕೊಂದು ಸ್ಟಾಕ್ ಮುಖಾಂತರ ಕನೆಕ್ಟೆಡ್ ಆಗಿರುತ್ತೆ. ಈ ಒಂದು ಪಿಕ್ಚರಲ್ಲಿ ನೀವು ಅಡಿನೋಹೈಪೋಫೈಸಿಸ್ ಮತ್ತು ನ್ಯೂರೋಹೈಪೋಫೈಸಿಸ್ನ ಅಬ್ಸರ್ವ್ ಮಾಡ್ಬೋದು. ನೋಡಿ, ಇದು ಅಡಿನೋಹೈಪೋಫೈಸಿಸ್ ಹಾಗೆ ಇದು ನ್ಯೂರೋಹೈಪೋಫೈಸಿಸ್. ಸೊ ಪಿಟ್ಯುಟರಿ ಗ್ಲ್ಯಾಂಡ್ನ 2 ಡಿವಿಷನ್ಸ್ಗಳು. ಫಸ್ಟ್ ಒನ್ ಇವಾಗ ಅಡಿನೋಹೈಪೋಫೈಸಿಸ್ ಕನ್ಸಿಸ್ಟ್ ಆಫ್ 2 ಪೋರ್ಷನ್ಸ್, ಪಾರ್ಸ್ ಡಿಸ್ಟಾಲಿಸ್ ಆಂಟೀರಿಯರ್ ಪಿಟ್ಯುಟರಿ, ಪಾರ್ಸ್ ಇಂಟರ್ಮೀಡಿಯಾ. ಮಕ್ಕಳೇ, ಇವಾಗ ಫಸ್ಟ್ ಒಂದು ಅಡಿನೋಫೈಸಿಸ್ ರೀಜನ್ನ ನೋಡೋದಾದರೆ ಅದರಲ್ಲಿ 2 ಪೋರ್ಷನ್ ಇರುತ್ತೆ. ಯಾವ್ದ್ಯಾವುದು? ಪಾರ್ಸ್ ಡಿಸ್ಟಾಲಿಸ್ ಹಾಗೆ ಪಾರ್ಸ್ ಇಂಟರ್ಮೀಡಿಯಾ. ಅದರಲ್ಲಿ ಪಾರ್ಸ್ ಡಿಸ್ಟಾಲಿಸ್ ಏನಿದೆ ಅದನ್ನು ನಾವು ಆಂಟೀರಿಯರ್ ಪಿಟ್ಯುಟರಿ ಅಂತ ಹೇಳಿ ಕರಿತೀವಿ. ಈ ಪಿಕ್ಚರ್ನ ಅಬ್ಸರ್ವ್ ಮಾಡಿದ್ರೆ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ನೋಡಿ, ಇದು ಆಂಟೀರಿಯರ್ ಪಿಟ್ಯುಟರಿ. ಓಕೆ, ಪಾರ್ಸ್ ಡಿಸ್ಟಾಲಿಸ್ ಆಂಟೀರಿಯರ್ ಪಿಟ್ಯುಟರಿ ಅಂತ ಹೇಳಿದ್ರೆ ಇದು ಯಾವುದೆಲ್ಲ ಹಾರ್ಮೋನ್ಸ್ಗಳನ್ನು ಪ್ರೊಡ್ಯೂಸ್ ಮಾಡುತ್ತೆ ಅಂತ? ಗ್ರೋತ್ ಹಾರ್ಮೋನ್, ಪ್ರೊಲ್ಯಾಕ್ಟಿನ್, TSH ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್, ಅಡಿನೋಕಾರ್ಟಿಕೋಟ್ರೋಪಿಕ್ ಹಾರ್ಮೋನ್ ACTC, ಲ್ಯೂಟಿನೈಸಿಂಗ್ ಹಾರ್ಮೋನ್, ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್. ಸೊ ಈ ಒಂದು ಹಾರ್ಮೋನ್ಗಳನ್ನೆಲ್ಲ ಆಂಟೀರಿಯರ್ ಪಿಟ್ಯುಟರಿ ಏನಿದೆ ಮಕ್ಕಳ ಆ ಒಂದು ರೀಜನ್ ಪ್ರೊಡ್ಯೂಸ್ ಮಾಡುತ್ತೆ. ಪಾರ್ಸ್ ಇಂಟರ್ಮೀಡಿಯಾ ಸೆಕ್ರೇಟ್ ಓನ್ಲಿ 1 ಹಾರ್ಮೋನ್ ಕಾಲ್ಡ್ ಮೆಲೆನೋಸೈಟ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ MSH. ಮಕ್ಕಳ ಪಾರ್ಸ್ ಇಂಟರ್ಮೀಡಿಯಾ ರೀಜನ್ ಏನಿದೆ ಅದು ಒಂದೇ ಒಂದು ಹಾರ್ಮೋನ್ನ ಸೆಕ್ರೇಟ್ ಮಾಡುತ್ತೆ. ಅದ್ಯಾವುದು? ಮೆಲೆನೋಸೈಟ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್. ಇನ್ ಹ್ಯೂಮನ್ ಆಲ್ಮೋಸ್ಟ್ ಪಾರ್ಸ್ ಇಂಟರ್ಮೀಡಿಯಾ ಇಸ್ ಮರ್ಜ್ಡ್ ವಿತ್ ಪಾರ್ಸ್ ಡಿಸ್ಟಾಲಿಸ್ ಅಂತ ಹೇಳಿದ್ರೆ ಇವಾಗ ನೀವು ಪಾರ್ಸ್ ಇಂಟರ್ಮೀಡಿಯಾ ಮತ್ತು ಪಾರ್ಸ್ ಡಿಸ್ಟಾಲಿಸ್ನ ಡಿಫ್ರೆನ್ಶಿಯೇಟ್ ಮಾಡೋದಕ್ಕಾಗಲ್ಲ. ಅಂದರೆ ಹೆಚ್ಚು ಕಮ್ಮಿ ಏನಾಗಿರುತ್ತೆ ಅಂದರೆ 2 ಮರ್ಜ್ ಆಗಿಬಿಟ್ಟಿರುತ್ತೆ. ನ್ಯೂರೋಹೈಪೋಫೈಸಿಸ್ ಪಾರ್ಸ್ ನರ್ವೋಸಾ. ಸೊ ಈ ನ್ಯೂರೋಹೈಪೋಫೈಸಿಸ್ ರೀಜನ್ನ ಪಾರ್ಸ್ ನರ್ವೋಸಾ ಅಥವಾ ಪೋಸ್ಟೀರಿಯರ್ ಪಿಟ್ಯುಟರಿ ಅಂತ ಹೇಳಿ ಕೂಡ ಕರೀತಾರೆ. ಸ್ಟೋರ್ ಆ್ಯಂಡ್ ರಿಲೀಸ್ 2 ಹಾರ್ಮೋನ್ಸ್ ಕಾಲ್ಡ್ ಆಕ್ಸಿಟೋಸಿನ್ ಆ್ಯಂಡ್ ವ್ಯಾಸೋಪ್ರೆಸಿನ್. ಮಕ್ಕಳ, ಈ ನ್ಯೂರೋಹೈಪೋಫೈಸಿಸ್ ಏನಿದೆ ಇದು 2 ಹಾರ್ಮೋನ್ನ ಸ್ಟೋರ್ ಮಾಡಿ ಇಟ್ಕೊಂಡಿರುತ್ತೆ ಹಾಗೆ 2 ಹಾರ್ಮೋನ್ನ ರಿಲೀಸ್ ಮಾಡುತ್ತೆ. ಆ 2 ಹಾರ್ಮೋನ್ ಯಾವುದು? ಆಕ್ಸಿಟೋಸಿನ್ ಮತ್ತು ವ್ಯಾಸೋಪ್ರೆಸಿನ್. ಓಕೆ, ಆಕ್ಸಿಟೋಸಿನ್ ಮತ್ತು ವ್ಯಾಸೋಪ್ರೆಸಿನ್ ಈ ಒಂದು ಹಾರ್ಮೋನ್ ಎಲ್ಲಿಂದ ರಿಲೀಸ್ ಆಗೋದು? ನ್ಯೂರೋಹೈಪೋಫೈಸಿಸ್ ಪೋಸ್ಟೀರಿಯರ್ ಪಿಟ್ಯುಟರಿ ರೀಜನ್ ಇಲ್ಲಿಂದ ರಿಲೀಸ್ ಆಗುತ್ತೆ. ವಿಚ್ ಆರ್ ಆಕ್ಚುಲಿ ಸಿಂಥಸೈಸ್ಡ್ ಬೈ ಹೈಪೋಥಾಲಮಸ್ ಆ್ಯಂಡ್ ಆರ್ ಟ್ರಾನ್ಸ್ಪೋರ್ಟೆಡ್ ಆಕ್ಸಾನಲಿ ಥ್ರೂ ನ್ಯೂರೋಫೈಸಿಸ್. ಆದರೆ ಈ ಒಂದು ಆಕ್ಸಿಟೋಸಿನ್ ಮತ್ತು ವ್ಯಾಸೋಪ್ರೆಸಿನ್ ಹಾರ್ಮೋನ್ ಇದೆ ಅಲ್ವಾ, ಆ್ಯಕ್ಚುಲ್ ಆಗಿ ಇದು ಸಿಂಥಸೈಸ್ ಆಗೋದು ಎಲ್ಲಿ ಅಂತ ಹೇಳಿದ್ರೆ ಹೈಪೋಥಾಲಮಸ್ಸಲ್ಲಿ. ಇವಾಗ ನಾವು ನೋಡಿದ್ವಿ ಅಲ್ವಾ, ಹೈಪೋಥಾಲಮಸ್ ಮತ್ತು ಪಿಟ್ಯುಟರಿ ಗ್ಲ್ಯಾಂಡ್ ಹೇಗೆ ಕನೆಕ್ಟ್ ಆಗಿರುತ್ತೆ, ಅಲ್ಲಿಂದ ಇಲ್ಲಿಗೆ ಹೇಗೆ ಹಾರ್ಮೋನ್ಸ್ ಟ್ರಾನ್ಸ್ಫರ್ ಆಗುತ್ತೆ ಅಂತ. ಅದೇ ರೀತಿಯಾಗಿ ಏನಾಗುತ್ತೆ, ಈ ಆಕ್ಸಿಟೋಸಿನ್ ಮತ್ತು ವ್ಯಾಸೋಪ್ರೆಸಿನ್ಗಳು ಹೈಪೋಥಾಲಮಸ್ಸಲ್ಲಿ ಪ್ರೊಡ್ಯೂಸ್ ಆಗಿ ಪಿಟ್ಯುಟರಿ ಗ್ಲ್ಯಾಂಡಿಗೆ ಟ್ರಾನ್ಸ್ಪೋರ್ಟ್ ಆಗುತ್ತೆ. ಜೈಜಾಂಟಿಸಮ್ ಓವರ್ ಸೆಕ್ರೇಷನ್ ಆಫ್ ಗ್ರೋತ್ ಹಾರ್ಮೋನ್ ಸ್ಟಿಮ್ಯುಲೇಷನ್ ಅಬ್ನಾರ್ಮಲ್ ಗ್ರೋತ್ ಆಫ್ ಬಾಡಿ ಲೀಡಿಂಗ್ ಟು ಜೈಜಾಂಟಿಸಮ್. ಅಂದರೆ ಮಕ್ಕಳ, ಈ ಗ್ರೋತ್ ಹಾರ್ಮೋನ್ ಏನಿದೆ ಅದು ಓವರ್ ಸೆಕ್ರೇಷನ್ ಆದರೆ ಅಂದರೆ ಅಗತ್ಯಕ್ಕಿಂತ ಹೆಚ್ಚಾಗಿ ಸೆಕ್ರೇಟ್ ಆದರೆ ಏನಾಗುತ್ತೆ? ಅಬ್ನಾರ್ಮಲ್ ಗ್ರೋತ್ ಅಂತ ಹೇಳಿದ್ರೆ ನಾರ್ಮಲ್ ಹೈಟ್ ಇರಲ್ಲ, ಹೈಟ್ ಜಾಸ್ತಿ ಆಗಿಬಿಡುತ್ತೆ. ಹಾಗೆ ಪಿಟ್ಯುಟರಿ ಡ್ವಾರ್ಫಿಸಮ್. ಸೊ ಇದೇನಿದೆ ಜೈಜಾಂಟಿಸಮಿಗೆ ಆಪೋಸಿಟ್. ಅದರಲ್ಲಿ ಏನಾಗ್ತಾರೆ? ತುಂಬ ಎತ್ತರ ಬೆಳೆದ್ಬಿಡ್ತಾರೆ. ಈ ಒಂದು ಡ್ವಾರ್ಫಿಸಮಲ್ಲಿ ತುಂಬ ಕುಳ್ಳಕ್ಕಿರ್ತಾರೆ. ಲೋ ಸೆಕ್ರೇಷನ್ ಆಫ್ ಗ್ರೋತ್ ಹಾರ್ಮೋನ್ ರಿಸಲ್ಟ್ಸ್ ಇನ್ ಸ್ಟನ್ನಡ್ ಗ್ರೋತ್ ರಿಸಲ್ಟಿಂಗ್ ಇನ್ ಪಿಟ್ಯುಟರಿ ಡ್ವಾರ್ಫಿಸಮ್ ಅಂತ ಹೇಳಿದ್ರೆ ಗ್ರೋತ್ ಹಾರ್ಮೋನ್ ನಮ್ಮ ಬೆಳವಣಿಗೆಗೆ ಎಷ್ಟು ಬೇಕೋ ಅದಕ್ಕಿಂತ ಕಡಿಮೆ ಸೆಕ್ರೇಟ್ ಆದಾಗ ಏನಾಗುತ್ತೆ? ಹೈಟೇ ಬೆಳೆಯಲ್ಲ. ಓಕೆ, ಏನಾಗಿರ್ತಾರೆ? ತುಂಬ ಹೈಟ್ ಕಮ್ಮಿ ಇರ್ತಾರೆ. ಸೊ ಇದನ್ನು ಕೂಡ ನೀವು ರಿಯಲ್ ಲೈಫಲ್ಲಿ ಆಗಿರ್ಬೋದು ಅಥವಾ TV ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ಡ್ವಾರ್ಫಿಸಮ್ನ ಕೂಡ ನೋಡಿರ್ತೀರ. ಎಷ್ಟೇ ಏಜ್ ಆದರೂ ಏನಾಗಿರ್ತಾರೆ ಅವರು ಇನ್ನು ಕುಳ್ಳಕ್ಕೆ ಇರ್ತಾರೆ. Acromegaly, excess secretion of growth hormone in adults, especially in middle age, can result in severe disfigurement, especially of face, called acromegaly. ಅಂದರೆ ಮಕ್ಕಳ, ಇದು ಅಡಲ್ಟ್ಸಲ್ಲಿ ಅಂತ ಹೇಳಿದ್ರೆ ಅವರು ಎಲ್ಲ ಗ್ರೋತ್ ಹಾರ್ಮೋನ್ ಎಲ್ಲ ಪ್ರೊಡ್ಯೂಸ್ ಆಗಿದೆ, ನಾರ್ಮಲ್ ಹೈಟ್ ಇದ್ದಾರೆ,
ಎಲ್ಲ ಆಗಿದೆ, ಎಲ್ಲ ಚೆನ್ನಾಗಿ ಗ್ರೋತ್ ಆಗಿದ್ದಾರೆ, ಇವಾಗ ಅಡಲ್ಟ್ಸ್ ಆಗಿದ್ದಾರೆ ಅಥವಾ ಮಿಡಲ್ ಏಜಿಗೆ ಬಂದ್ಬಿಟ್ಟಿದ್ದಾರೆ. ಇವಾಗ ಏನಾಗ್ತಿದೆ ಅಂತ ಹೇಳಿದ್ರೆ ಗ್ರೋತ್ ಹಾರ್ಮೋನ್ ಪ್ರೊಡ್ಯೂಸ್ ಆಗಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಓಕೆ, ಆವಾಗ ಏನಾಗುತ್ತೆ ಅಂತ ಹೇಳಿದರೆ ಡಿಸ್ಫಿಗರ್ಮೆಂಟ್ ಅಂತ ಹೇಳಿದರೆ ಫೇಸಲ್ಲಿ ಚೇಂಜಸ್ ಆಗಿರ್ಬೋದು, ಅಥವಾ ಹ್ಯಾಂಡ್ಸ್. ಈ ಒಂದು ಆಕ್ರೋಮೆಗಾಲಿ ಕಂಡೀಷನ್ ಏನಿದೆ ಅದು ಫೇಸಿಗೆ ಮಾತ್ರ ಸೀಮಿತ ಅಲ್ಲ, ನಾವು ಹ್ಯಾಂಡ್ಸಲ್ಲೂ ನೋಡ್ಬೋದು ಅಥವಾ ಲೆಗ್ಸಲ್ಲಿ ನೋಡ್ಬೋದು. ಓಕೆ, ಅಂದರೆ ಅಬ್ನಾರ್ಮಲ್ ಗ್ರೋತ್. ಇವಾಗ ಈ ಒಂದು ಪಿಕ್ಚರಲ್ಲಿ ಅಬ್ಸರ್ವ್ ಮಾಡಿ, ನಿಮಗೆ ಕ್ಲೀನಾಗಿ ನೀವು ಡಿಫ್ರೆನ್ಷಿಯೇಟ್ ಮಾಡ್ಬೋದು. ಈ ಸೈಡ್ ಫೇಸ್ ನೋಡಿ, ಹಾಗೆ ಈ ಸೈಡ್ ಫೇಸ್ ನೋಡಿ. ಸೊ ಸ್ವಲ್ಪ ಏನಾಗಿದೆ, ಗ್ರೋತ್ ಜಾಸ್ತಿ ಆಗಿದೆ ಈ ಕಡೆ ಸೈಡ್ ಫೇಸಿಂದು. ಹಾಗೆ ನೀವು ಅದರ ಕೆಳಗಡೆ ಇಲ್ಲಿ ಹ್ಯಾಂಡ್ಸ್ದು ಪಿಕ್ಚರ್ ಇದೆ, ಅದನ್ನು ಕೂಡ ನೋಡ್ಬೋದು, ಆಕ್ರೋಮೆಗಾಲಿ ಹ್ಯಾಂಡ್. ಸೊ ಅಂದರೆ ಏನಾಗುತ್ತೆ ಅಂತ ಹೇಳಿದ್ರೆ ಅಬ್ನಾರ್ಮಲ್ ಗ್ರೋತ್ ಆಗಿಬಿಡುತ್ತೆ. ಫೇಸ್ ಆಗ್ಬೋದು, ಹ್ಯಾಂಡ್ ರೀಜನ್ ಆಗ್ಬೋದು, ಅಥವಾ ಲೆಗ್. ಈ ಒಂದು ಕಂಡೀಷನ್ ನಾವು ಆಕ್ರೋಮೆಗಾಲಿ ಅಂತ ಕರಿತೀವಿ. ಪ್ರೊಲ್ಯಾಕ್ಟಿನ್ ರೆಗ್ಯುಲೇಟ್ಸ್ ದ ಗ್ರೋತ್ ಆಫ್ ಮೆಮರಿ ಗ್ಲ್ಯಾಂಡ್ಸ್ ಆ್ಯಂಡ್ ಫಾರ್ಮೇಷನ್ ಆಫ್ ಮಿಲ್ಕ್ ಇನ್ ದೆಮ್. ಸೊ ಪ್ರೊಲ್ಯಾಕ್ಟಿನ್ ಹಾರ್ಮೋನ್ ಏನಿದೆ, ಪಿಟ್ಯುಟರಿ ಗ್ಲ್ಯಾಂಡ್ ಪ್ರೊಡ್ಯೂಸ್ ಮಾಡೋ ಅಂತಹ ಒಂದು ಹಾರ್ಮೋನ್ಸ್ಗಳನ್ನ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಈ ಪ್ರೊಲ್ಯಾಕ್ಟಿನ್ ಹಾರ್ಮೋನ್ ಏನು ಮಾಡುತ್ತೆ ಅಂತ ಹೇಳಿದ್ರೆ ಮೆಮೊರಿ ಗ್ಲ್ಯಾಂಡ್ಸ್ ಗ್ರೋತ್ನ ರೆಗ್ಯುಲೇಟ್ ಮಾಡುತ್ತೆ. ಹಾಗೆ ಆ ಮೆಮೊರಿ ಗ್ಲ್ಯಾಂಡ್ಸ್ ಒಳಗಡೆ ಮಿಲ್ಕ್ ಫಾರ್ಮೇಷನ್ ಯಾವಾಗ ಆಗಬೇಕು, ಎಷ್ಟಾಗಬೇಕು, ಸೊ ಇದನ್ನೆಲ್ಲ ಒಂದು ಪ್ರೊಲ್ಯಾಕ್ಟಿನ್ ರೆಗ್ಯುಲೇಟ್ ಮಾಡುತ್ತೆ. ಓಕೆ, ಹಾಗೆ ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ TSH ಇದೇನಿದೆ, ಸಿಂಥಸಿಸ್ ಸೆಕ್ರೇಷನ್ ಆಫ್ ಥೈರಾಯ್ಡ್ ಹಾರ್ಮೋನ್ ಫ್ರಮ್ ಥೈರಾಯ್ಡ್ ಗ್ಲ್ಯಾಂಡ್. ಮಕ್ಕಳ, ಇಲ್ಲಿ ನೀವು ಒಂದು ಅಬ್ಸರ್ವ್ ಮಾಡಬೇಕು, ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಮತ್ತು ಥೈರಾಯ್ಡ್ ಹಾರ್ಮೋನ್ ಇದೆರಡಕ್ಕೂ ಏನಾಗಿದೆ ಅಂತ ಹೇಳಿದ್ರೆ ಡಿಫ್ರೆನ್ಸ್ ಇದೆ. ಓಕೆ, ಥೈರಾಯ್ಡ್ ಹಾರ್ಮೋನ್ ಬೇರೆ, ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಬೇರೆ. ಈ ಥೈರಾಯ್ಡ್ ಹಾರ್ಮೋನ್ ಎಲ್ಲಿ ಸೆಕ್ರೀಟ್ ಆಗುತ್ತೆ, ಥೈರಾಯ್ಡ್ ಗ್ಲ್ಯಾಂಡಲ್ಲಿ. ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಎಲ್ಲಿ ಸೆಕ್ರೀಟ್ ಆಗುತ್ತೆ, ಪಿಟ್ಯುಟರಿ ಗ್ಲ್ಯಾಂಡಲ್ಲಿ. ಓಕೆ, ಇವಾಗ ಥೈರಾಯ್ಡ್ ಹಾರ್ಮೋನ್ ಅಂತ ಹೇಳಿದರೆ ಅದು 24/7 ಅಥವಾ ಹೋಲ್ ಮಂತ್, ಹೋಲ್ ವೀಕ್ ಆ ಥರ ಪ್ರೊಡ್ಯೂಸ್ ಆಗ್ತಿರಲ್ಲ. ಓಕೆ, ಯಾವಾಗ ಎಷ್ಟು ಪ್ರಮಾಣದಲ್ಲಿ ಬೇಕೋ ಆವಾಗ ಮಾತ್ರನೇ ಹಾರ್ಮೋನ್ಸ್ಗಳು ಪ್ರೊಡ್ಯೂಸ್ ಆಗೋದು. ಓಕೆ, ಎನಿ ಟೈಮ್ ಅದು ತುಂಬ ಜಾಸ್ತಿ ಕ್ವಾಂಟಿಟಿಯಲ್ಲೆಲ್ಲ ಅದು ಹಾರ್ಮೋನ್ಸ್ಗಳು ಪ್ರೊಡ್ಯೂಸ್ ಆಗಲ್ಲ. ಓಕೆ, ಇವಾಗ ಥೈರಾಯ್ಡ್ ಗ್ಲ್ಯಾಂಡಲ್ಲಿ ಈ ಒಂದು ಥೈರಾಯ್ಡ್ ಹಾರ್ಮೋನ್ ಪ್ರೊಡ್ಯೂಸ್ ಆಗಬೇಕು ಅಂದರೆ ಪಿಟ್ಯುಟರಿ ಗ್ಲ್ಯಾಂಡಿಂದ ಈ ಒಂದು ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನು ಬಂದು ಥೈರಾಯ್ಡ್ ಗ್ಲ್ಯಾಂಡಿಗೆ ಇವಾಗ ಥೈರಾಯ್ಡ್ ಹಾರ್ಮೋನ್ನ ಪ್ರೊಡ್ಯೂಸ್ ಮಾಡು ಅಂತ ಮೆಸೇಜ್ ಕೊಡಬೇಕು. ಓಕೆ, ಯಾವಾಗ ಪಿಟ್ಯುಟರಿ ಗ್ಲ್ಯಾಂಡಿಂದ TSH ಬಂದು ಥೈರಾಯ್ಡ್ ಗ್ಲ್ಯಾಂಡಿಗೆ ಮೆಸೇಜ್ ಕೊಡುತ್ತೆ, ಆವಾಗ ಥೈರಾಯ್ಡ್ ಗ್ಲ್ಯಾಂಡು ಥೈರಾಯ್ಡ್ ಹಾರ್ಮೋನ್ಸ್ನ ಪ್ರೊಡ್ಯೂಸ್ ಮಾಡುತ್ತೆ. ಅಡಿನೋಕಾರ್ಟಿಕೋಟ್ರೋಫಿಕ್ ಹಾರ್ಮೋನ್ ಸ್ಟಿಮ್ಯುಲೇಟ್ ದ ಸಿಂಥಸಿಸ್ ಆ್ಯಂಡ್ ಸೆಕ್ರೀಷನ್ ಆಫ್ ಸ್ಟೀರಾಯ್ಡ್ ಹಾರ್ಮೋನ್ ಕಾಲ್ಡ್ ಗ್ಲೂಕೋಕಾರ್ಟಿಕಾಯ್ಡ್ಸ್ ಫ್ರಮ್ ಅಡ್ರಿನಲ್ ಕಾರ್ಟೆಕ್ಸ್. ACTC ಆರ್ ಅಡ್ರಿನೋಕಾರ್ಟಿಕೋಟ್ರೋಫಿಕ್ ಹಾರ್ಮೋನ್ ಏನಿದೆ, ಇದೇನು ಮಾಡುತ್ತೆ ಅಂತ ಹೇಳಿದರೆ ಸ್ಟೀರಾಯ್ಡ್ ಹಾರ್ಮೋನ್ಸ್ ಅಥವಾ ಗ್ಲೂಕೋಕಾರ್ಟಿಕಾಯ್ಡ್ಸ್ ಹಾರ್ಮೋನ್ಸ್ ಅಡ್ರಿನಲ್ ಕಾರ್ಟೆಕ್ಸ್ ಅಂದರೆ ಈ ಒಂದು ಅಡ್ರಿನಲ್ ಗ್ಲ್ಯಾಂಡ್ಸ್ ಇದೆ ಅಲ್ವಾ, ಆ ಅಡ್ರಿನಲ್ ಗ್ಲ್ಯಾಂಡ್ಸ್ ಇಂದ ಈ ಸ್ಟೀರಾಯ್ಡ್ ಹಾರ್ಮೋನ್ಸ್ ಅಥವಾ ಗ್ಲೂಕೋಕಾರ್ಟಿಕಾಯ್ಡ್ಸ್ ಹಾರ್ಮೋನ್ಸ್ ಅಂದರೆ ಈಸ್ಟ್ರೋಜನ್, ಟೆಸ್ಟೋಸ್ಟಿರಾನ್ ಮತ್ತು ಕಾರ್ಟಿಸೋಲ್ ಈ ಒಂದು ಹಾರ್ಮೋನ್ಸ್ಗಳಿರುತ್ತಲ್ವಾ, ಇವನ್ನ ನಾವು ಸ್ಟೀರಾಯ್ಡ್ ಅಥವಾ ಗ್ಲೂಕೋಕಾರ್ಟಿಕಾಯ್ಡ್ಸ್ ಅಂತ ಹೇಳಿ ಕರಿತೀವಿ. ಆ ಹಾರ್ಮೋನ್ಸ್ ಯಾವಾಗ ರಿಲೀಸ್ ಆಗಬೇಕು ಅದನ್ನು ರೆಗ್ಯುಲೇಟ್ ಮಾಡೋದು ಈ ಅಡ್ರಿನೋಕಾರ್ಟಿಕೋಟ್ರೋಫಿಕ್ ಹಾರ್ಮೋನ್ ಅಥವಾ ACTC. ಸೊ ಇವಾಗ TSH ಮತ್ತು ಥೈರಾಯ್ಡ್ ಹಾರ್ಮೋನ್ ನೋಡಿದ್ವಿ ಅಲ್ಲ, ಸೇಮ್ ಇದು ಕೂಡ ಅದೇ ರೀತಿ. ಇದು ಪಿಟ್ಯುಟರಿಯಿಂದ ರಿಲೀಸ್ ಆಗೋದು ACTC ಅಥವಾ ಅಡ್ರಿನೋಕಾರ್ಟಿಕೋಟ್ರೋಫಿಕ್ ಹಾರ್ಮೋನು. ಇದೇನು ಮಾಡುತ್ತೆ, ಕಿಡ್ನಿಯ ಮೇಲಿರೋ ಅಂಥ ಒಂದು ಅಡ್ರಿನಲ್ ಗ್ಲ್ಯಾಂಡ್ಸ್ ಇದೆ ಅಲ್ವಾ, ಆ ಅಡ್ರಿನಲ್ ಗ್ಲ್ಯಾಂಡ್ಸು ಸ್ಟೀರಾಯ್ಡ್ ಹಾರ್ಮೋನ್ಸ್ನ ಪ್ರೊಡ್ಯೂಸ್ ಮಾಡುತ್ತೆ. ಸ್ಟೀರಾಯ್ಡ್ ಹಾರ್ಮೋನ್ಸ್ ಅಂತ ಹೇಳಿದರೆ ಈಸ್ಟ್ರೋಜನ್, ಟೆಸ್ಟೋಸ್ಟಿರಾನ್ ಅವೆಲ್ಲ ಬರುತ್ತೆ. ಈ ಸ್ಟೀರಾಯ್ಡ್ ಹಾರ್ಮೋನ್ಸ್ನ ಗ್ಲೂಕೋಕಾರ್ಟಿಕಾಯ್ಡ್ಸ್ ಅಂತ ಹೇಳಿ ಕೂಡ ಕರೀತಾರೆ. ಅದು ಯಾವಾಗ ರಿಲೀಸ್ ಆಗಬೇಕು ಅದನ್ನು ರೆಗ್ಯುಲೇಟ್ ಮಾಡೋದು ಈ ಒಂದು ACTC ಅಥವಾ ಅಡಿನೋಕಾರ್ಟಿಕೋಟ್ರೋಫಿಕ್ ಹಾರ್ಮೋನ್. ಓಕೆ, LH ಆ್ಯಂಡ್ FSH ಲ್ಯೂಟಿನೈಸಿಂಗ್ ಹಾರ್ಮೋನ್ ಮತ್ತು ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಸ್ಟಿಮ್ಯುಲೇಟ್ ಗೊನಾಡಲ್ ಆಕ್ಟಿವಿಟಿ, ಹೆನ್ಸ್ ಆರ್ ಕಾಲ್ಡ್ ಗೊನಾಡೋಟ್ರೋಫಿನ್ಸ್ ಅಂತ ಹೇಳಿದರೆ ಇದು ಗೊನಾಡಲ್ ಆಕ್ಟಿವಿಟಿನ ಸ್ಟಿಮ್ಯುಲೇಟ್ ಮಾಡುತ್ತೆ. ಆದ್ದರಿಂದ ಇದನ್ನು ಗೊನಾಡೋಟ್ರೋಫಿನ್ಸ್ ಅಂತ ಕರೀತಾರೆ. ಗೊನಾಡಲ್ ಆಕ್ಟಿವಿಟಿ ಅಂತ ಹೇಳಿದ್ರೆ ಯಾವುದು, ಗೊನಾಡ್ಸ್ ಅಂದರೆ ಯಾವ್ದು ಬರುತ್ತೆ, ಟೆಸ್ಟಿಸ್ ಮತ್ತು ಓವೆರಿ ಬರುತ್ತೆ. ಇದ್ರ ಬಗ್ಗೆ ಡೀಟೇಲ್ಡ್ ಆಗಿ ನೋಡ್ತಾ ಹೋಗೋಣ. ಲ್ಯೂಟಿನೈಸಿಂಗ್ ಹಾರ್ಮೋನ್. ಸೊ ಲ್ಯೂಟಿನೈಸಿಂಗ್ ಹಾರ್ಮೋನ್ ಮೇಲ್ ಮತ್ತು ಫೀಮೇಲಲ್ಲಿ ಯಾವ ಒಂದು ಫಂಕ್ಷನ್ನ ಪರ್ಫಾರ್ಮ್ ಮಾಡುತ್ತೆ ಅಂತ ನೋಡೋಣ. ಸ್ಟಿಮ್ಯುಲೇಟ್ ಸಿಂಥಸೈಸ್ ಆ್ಯಂಡ್ ಸೆಕ್ರೀಷನ್ ಆಫ್ ಹಾರ್ಮೋನ್ಸ್ ಕಾಲ್ಡ್ ಆಂಡ್ರೋಜನ್ಸ್ ಫ್ರಮ್ ಟೆಸ್ಟೀಸ್. ಮಕ್ಕಳ, ಈ ಲ್ಯೂಟಿನೈಸಿಂಗ್ ಹಾರ್ಮೋನ್ ಏನು ಮಾಡುತ್ತೆ ಅಂತ ಹೇಳಿದರೆ ಟೆಸ್ಟೀಸಿಂದ ಆಂಡ್ರೋಜನ್ ಹಾರ್ಮೋನ್ ಪ್ರೊಡ್ಯೂಸ್ ಆಗೋ ರೀತಿ ನೋಡ್ಕೊಳ್ಳುತ್ತೆ. ಹಾಗೆ ಈ ಲ್ಯೂಟಿನೈಸಿಂಗ್ ಹಾರ್ಮೋನ್ಸ್ ಫೀಮೇಲಲ್ಲಿ ಏನು ಮಾಡುತ್ತೆ ಅಂತ ಹೇಳಿದರೆ
ovulation of fully mature follicles and maintains corpus luteum formed from the remains of Graafian follicle after ovulation. So ಈ ಲ್ಯೂಟಿನೈಸಿಂಗ್ ಹಾರ್ಮೋನ್ಸ್ ಏನು ಮಾಡುತ್ತೆ ಅಂದರೆ ಇಂಡಿವಿಜುವಲ್ ಓವ್ಯುಲೇಷನ್ ಆಫ್ ಫುಲ್ಲಿ ಮೆಚೂರ್ ಫಾಲಿಕಲ್ ಅಂತ ಹೇಳಿದರೆ ಓವರಿ ಒಳಗಡೆ ಹಲವಾರು ಓವರಿಯನ್ ಫಾಲಿಕಲ್ಸ್ ಇರುತ್ತೆ ಅಲ್ವಾ, ಅದರಲ್ಲಿ ಒಂದು ಫುಲ್ಲಿ ಮೆಚೂರ್ ಆಗಿರೋ ಅಂತಹ ಓವರಿ ಓವ್ಯುಲೇಷನ್ ಅಂತ ಹೇಳಿದರೆ ಒಂದು ಫುಲ್ಲಿ ಮೆಚೂರ್ ಆಗಿರೋ ಅಂತಹ ಒಂದು ಓವರಿ ಕ್ಲೀನಾಗಿ ಓವ್ಯುಲೇಟ್ ಆಗೋ ರೀತಿ ನೋಡ್ಕೊಳ್ಳುತ್ತೆ. ಹಾಗೆ ಆ ಓವ್ಯುಲೇಷನ್ ಪ್ರೋಸೆಸ್ ಕಂಪ್ಲೀಟ್ ಆದಮೇಲೆ ಕಾರ್ಪಸ್ ಲುಟಿಯಂ ಫಾರ್ಮೇಷನ್ ಆಗುತ್ತೆ ಅಲ್ವಾ, ಆ ಫಾರ್ಮೇಷನ್ ಆಗಿರೋ ಅಂತಹ ಒಂದು ಕಾರ್ಪಸ್ ಲುಟಿಯಮ್ನ ಮೇಂಟೈನ್ ಮಾಡೋ ಅಂತಹ ಒಂದು ಕೆಲಸ ಈ ಲ್ಯೂಟಿನೈಸಿಂಗ್ ಹಾರ್ಮೋನು ಪರ್ಫಾರ್ಮ್ ಮಾಡುತ್ತೆ. ಈ ಓವ್ಯುಲೇಷನ್ ಪ್ರೋಸೆಸ್ ಆಗಿರ್ಬೋದು, ಹಾಗೆ ಕಾರ್ಪಸ್ ಲುಟಿಯಂ ಫಾರ್ಮೇಷನ್ ಆಗಿರ್ಬೋದು, ಅದನ್ನೆಲ್ಲ ರಿಪ್ರೊಡಕ್ಷನ್ ಚಾಪ್ಟರಲ್ಲಿ ಡೀಟೇಲ್ಡ್ ಆಗಿ ನೋಡ್ತಾ ಹೋಗೋಣ. ಈಗ ಜಸ್ಟ್ ಬ್ರೀಫ್ ಆಗಿ ಫಂಕ್ಷನ್ಸ್ನ ತಿಳ್ಕೊಳ್ಳಿ. ಓಕೆ, ಸೊ ಲ್ಯೂಟಿನೈಸಿಂಗ್ ಹಾರ್ಮೋನ್ಸ್ ಏನಿದೆ ಮೇಲಲ್ಲಿ ಆಂಡ್ರೋಜನ್ಸ್, ಸೊ ಆಂಡ್ರೋಜನ್ ಹಾರ್ಮೋನ್ಸ್ನ ಪ್ರೊಡ್ಯೂಸ್ ಮಾಡುತ್ತೆ ಟೆಸ್ಟಿಸಿಂದ. ಹಾಗೆ ಫೀಮೇಲ್ಸಲ್ಲಿ ಓವ್ಯುಲೇಷನ್, ಸೊ ಓವ್ಯುಲೇಷನ್ನ ಏನು ಮಾಡುತ್ತೆ ನೋಡ್ಕೊಳ್ಳುತ್ತೆ. ಹಾಗೆ ಇವಾಗ FSH ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್. FSH ಆ್ಯಂಡ್ ಆಂಡ್ರೋಜನ್ಸ್ ರೆಗ್ಯುಲೇಟ್ಸ್ ಸ್ಪರ್ಮೆಟೋಜೆನಿಸಿಸ್. ಸ್ಪರ್ಮೆಟೋಜೆನಿಸಿಸ್ ಅಂದರೆ ಏನು? ಫಾರ್ಮೇಷನ್ ಆಫ್ ಸ್ಪರ್ಮ್ಸ್. ಸೊ ಸ್ಪರ್ಮ್ಸ್ ಫಾರ್ಮೇಷನ್ನ ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಮೇಲಲ್ಲಿ ನೋಡ್ಕೊಳ್ಳುತ್ತೆ. ಹಾಗೆ ಸ್ಟಿಮ್ಯುಲೇಟ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ಓವರಿಯನ್ ಫಾಲಿಕಲ್ಸ್. ಸೊ ಫೀಮೇಲ್ಸಲ್ಲಿ FSH ಏನು ಮಾಡುತ್ತೆ? ಓವರಿಯನ್ ಫಾಲಿಕಲ್ಸ್ನ ಗ್ರೋತ್ ಮತ್ತು ಡೆವಲಪ್ಮೆಂಟ್ನ ನೋಡ್ಕೊಳ್ಳುತ್ತೆ. ಮೆಲನೋಸೈಟ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ MSH ಆ್ಯಕ್ಟ್ಸ್ ಆನ್ ಮೆಲನೋಸೈಟ್ ಆ್ಯಂಡ್ ರೆಗ್ಯುಲೇಟ್ಸ್ ಪಿಗ್ಮೆಂಟೇಷನ್ ಆಫ್ ಸ್ಕಿನ್. ಮಕ್ಕಳ, ಈ ಮೆಲನೋಸೈಟ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಏನಿದೆ ಇದು ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್. ಸೊ ಮೆಲೆನೋಸೈಟ್ನ ಮೇಲೆ ಆ್ಯಕ್ಟ್ ಮಾಡುತ್ತೆ. ಹಾಗೆ ನಮ್ಮ ಒಂದು ಸ್ಕಿನ್ನ ಪಿಗ್ಮೆಂಟೇಷನ್ ಏನಿದೆ ಅಂದರೆ ನಮ್ಮ ಸ್ಕಿನ್ ಕಲರ್ ಏನಿದೆ ಅದನ್ನು ಈ ಒಂದು ಮೆಲೆನೋಸೈಟ್ ಏನು ಮಾಡುತ್ತೆ? ರೆಗ್ಯುಲೇಟ್ ಮಾಡುತ್ತೆ. ಓಕೆ, ಹಾಗೆ ಆಕ್ಸಿಟೋಸಿನ್ ಆ್ಯಕ್ಟ್ ಆನ್ ಸ್ಮೂತ್ ಮಸಲ್ ಆಫ್ ಅ ಬಾಡಿ ಆ್ಯಂಡ್ ಸ್ಟಿಮ್ಯುಲೇಟ್ ದೇರ್ ಕಾಂಟ್ರಾಕ್ಷನ್. ಸೊ ಈ ಒಂದು ಆಕ್ಸಿಟೋಸಿನ್ನ ಫಂಕ್ಷನ್ ಏನಂತ ಹೇಳಿದರೆ ನಮ್ಮ ಬಾಡಿಯ ಸ್ಮೂತ್ ಮಸಲ್ಸ್. ಸೊ ಈ ಸ್ಮೂತ್ ಮಸಲ್ ಏನಿದೆ ನಮ್ಮ ಕಂಟ್ರೋಲಲ್ಲಿರುತ್ತಾ? ನೋ. ಸೊ ನಮ್ಮ ಬಾಡಿಯ ಸ್ಮೂತ್ ಮಸಲ್ ಮೇಲೆ ಆ್ಯಕ್ಟ್ ಮಾಡುತ್ತೆ. ಹಾಗೆ ಆ ಒಂದು ಸ್ಮೂತ್ ಮಸಲ್ನ ಕಾಂಟ್ರಾಕ್ಷನ್ ಮಾಡೋದಕ್ಕೆ ಈ ಒಂದು ಆಕ್ಸಿಟೋಸಿನ್ ಹೆಲ್ಪ್ ಮಾಡುತ್ತೆ. ಫೀಮೇಲ್ಸಲ್ಲಿ ವಿಗರಸ್ ಕಾಂಟ್ರಾಕ್ಷನ್ ಆಫ್ ಯೂಟರಸ್ ಅಟ್ ದ ಟೈಮ್ ಆಫ್ ಚೈಲ್ಡ್ ಬರ್ತ್. ಸೊ ಮಗು ಆವಾಗ ಏನು ಯೂಟರಸ್ ಕಾಂಟ್ರಾಕ್ಟ್ ಆಗಬೇಕಲ್ವ, ಯೂಟರಸ್ ಕಾಂಟ್ರಾಕ್ಟ್ ಆದರೆ ಮಾತ್ರ ಮಗು ಯೂಟ್ರಸ್ಸಿಂದ ಆಚೆ ಬರೋದಕ್ಕಾಗೋದು. ಸೊ ಆವಾಗ ಯೂಟ್ರಸ್ ಕಾಂಟ್ರಾಕ್ಷನ್ನ ಟೈಮಲ್ಲಿ ಈ ಆಕ್ಸಿಟೋಸಿನ್ ರಿಲೀಸ್ ಆಗುತ್ತೆ. ಓಕೆ, ಆಕ್ಸಿಟೋಸಿನ್ ರಿಲೀಸ್ ಆಗಿ ಯೂಟರಸ್ ಕಾಂಟ್ರಾಕ್ಟ್ ಆಗೋ ರೀತಿ ಮಾಡುತ್ತೆ. ಹಾಗೆ ಮಿಲ್ಕ್ ಇಜೆಕ್ಷನ್ ಫ್ರಮ್ ದ ಮೆಮರಿ ಗ್ಲ್ಯಾಂಡ್. ಸೊ ಮಗು ಆದಮೇಲೆ ಮೆಮರಿ ಗ್ಲ್ಯಾಂಡ್ ಏನಿರುತ್ತೆ ಆ ಮೆಮರಿ ಗ್ಲ್ಯಾಂಡಿಂದ ಮಿಲ್ಕ್ ಹೊರಗಡೆ ಬರೋ ಹಾಗೆ ಇದು ನೋಡ್ಕೊಳ್ಳುತ್ತೆ. ವಾಸೋಪ್ರೆಸಿನ್ ಆಕ್ಟ್ ಮೇನ್ಲಿ ಅಟ್ ದ ಕಿಡ್ನಿ ಆ್ಯಂಡ್ ಸ್ಟಿಮ್ಯುಲೇಟ್ ರೀಅಬ್ಸಾರ್ಪ್ಷನ್ ಆಫ್ ವಾಟರ್ ಆ್ಯಂಡ್ ಎಲೆಕ್ಟ್ರೋಲೈಟ್ಸ್ ಬೈ ಡಿಸ್ಟಿಲ್ ಟ್ಯೂಬ್ಯೂಲ್ಸ್ ಆ್ಯಂಡ್ ದೇರ್ ಬೈ ರೆಡ್ಯೂಸ್ ಲಾಸ್ ಆಫ್ ವಾಟರ್ ಥ್ರೂ ಯೂರಿನ್ ಡೈಯೂರಿಸಿಸ್. ಹೆನ್ಸ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಡೈಯೂರಿಟಿಕ್ ಹಾರ್ಮೋನ್ ADH. ಮಕ್ಕಳ, ವ್ಯಾಸೋಪ್ರೆಸಿನ್ ಏನಿದೆ ಇದು ಮೇಯ್ನ್ ಆಗಿ ಯಾವ ಒಂದು ಆರ್ಗನ್ನ ಮೇಲೆ ಆ್ಯಕ್ಟ್ ಮಾಡುತ್ತೆ? ಕಿಡ್ನಿ. ಇದೇನು ಮಾಡುತ್ತೆ ಅಂತಂದರೆ ಕಿಡ್ನಿಯಲ್ಲಿ ರೀಅಬ್ಸಾರ್ಪ್ಷನ್ ಆಫ್ ವಾಟರ್. ಸೊ ವಾಟರ್ ರೀಅಬ್ಸಾರ್ಪ್ಷನ್ನ ಸ್ಟಿಮ್ಯುಲೇಟ್ ಮಾಡುತ್ತೆ. ಹಾಗೆ ವಾಟರ್ ಮತ್ತು ಎಲೆಕ್ಟ್ರೋಲೈಟ್ ಇದರ ಒಂದು ರೀಅಬ್ಸಾರ್ಪ್ಷನ್ ಎಲ್ಲಾಗತ್ತೆ? ಡಿಸ್ಟಿಲ್ ಕಾನ್ವಲ್ಯೂಟೆಡ್ ಟ್ಯೂಬ್ಯೂಲ್ಸ್. ಸೊ ಅಲ್ಲಿ ವಾಟರ್ ಮತ್ತು ಎಲೆಕ್ಟ್ರೋಲೈಟ್ಸ್ನ ರೀಅಬ್ಸಾರ್ಪ್ಷನ್ನ ಸ್ಟಿಮ್ಯುಲೇಟ್ ಮಾಡೋದ್ರ ಮುಖಾಂತರ ಇದು ವಾಟರ್ ಲಾಸ್ ಆಗೋದನ್ನು ಏನು ಮಾಡುತ್ತೆ? ಪ್ರಿವೆಂಟ್ ಮಾಡುತ್ತೆ. ಇಲ್ಲಿ ಡೈಯೂರಿಸಿಸ್ ಅಂತ ಹೇಳಿದ್ರೆ ಲಾರ್ಜ್ ಅಮೌಂಟಲ್ಲಿ ಯೂರಿನ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಲಾರ್ಜ್ ಅಮೌಂಟಲ್ಲಿ ಯೂರಿನ್ ಪ್ರೊಡ್ಯೂಸ್ ಆಗೋ ಒಂದು ಕಂಡೀಷನ್ನ ನಾವು ಡೈಯೂರಿಸಿಸ್ ಅಂತ ಹೇಳಿ ಕರಿತೀವಿ. ಓಕೆ, ಸೊ ಇದು ಆ್ಯಂಟಿ ಡೈಯೂರಿಟಿಕ್ ಅಂತ ಹೇಳಿದರೆ ಅಷ್ಟು ವಾಟರ್ ಬಾಡಿಯಿಂದ ಅಷ್ಟು ವಾಟರ್ ಆಚೆ ಹೋಗೋದನ್ನು, ಲಾರ್ಜ್ ಅಮೌಂಟಲ್ಲಿ ಯೂರಿನ್ ಪ್ರೊಡ್ಯೂಸ್ ಆಗೋದನ್ನು ಏನು ಮಾಡುತ್ತೆ? ಈ ಒಂದು ವ್ಯಾಸೋಪ್ರೆಸಿನ್ ಪ್ರಿವೆಂಟ್ ಮಾಡುತ್ತೆ, ರೀಅಬ್ಸಾರ್ಪ್ಷನ್ನ ಇನಿಷಿಯೇಟ್ ಮಾಡೋದ್ರ ಮುಖಾಂತರ. ಅದಕ್ಕೆ ಇದನ್ನು ADH ಹಾರ್ಮೋನ್ ಅಂತ ಹೇಳಿ ಕರಿತೀವಿ, ಅಂದರೆ ಆ್ಯಂಟಿ ಡೈಯೂರಿಟಿಕ್ ಹಾರ್ಮೋನ್ ಅಂತ ಹೇಳಿ ಕರಿತೀವಿ. ಡಯಾಬಿಟಿಸ್ ಇನ್ಸಿಪಿಡಸ್ ಇಂಪೇರ್ಮೆಂಟ್ ಅಫೆಕ್ಟಿಂಗ್ ಸಿಂಥೆಸಿಸ್ ಆರ್ ರಿಲೀಸ್ ಆಫ್ ADH ರಿಸಲ್ಟಿಂಗ್ ಇನ್
diminished ability of a kidney to conserve water leading to water loss and dehydration. This condition is known as diabetes insipidus. ಸೊ ಇವಾಗ ನಾವು ವಾಸೋಪ್ರೆಸಿನ್ ಹಾರ್ಮೋನ್ ಬಗ್ಗೆ ನೋಡಿದ್ವಿ ಅಲ್ವಾ. ಸೊ ಈ ವಾಸೋಪ್ರೆಸಿನ್ ವಾಟರ್ ರೀಅಬ್ಸಾರ್ಪ್ಷನ್ನ ಇನ್ಕ್ರೀಸ್ ಮಾಡೋದ್ರ ಮುಖಾಂತರ ಏನು ಮಾಡುತ್ತೆ, ವಾಟರ್ ಲಾಸ್ ಆಗೋದನ್ನು ಪ್ರಿವೆಂಟ್ ಮಾಡುತ್ತೆ. ಈ ಒಂದು ವಾಸೋಪ್ರೆಸಿನ್ ಏನಾದರೂ ಕಡಿಮೆ ಅಮೌಂಟಲ್ಲಿ ಪ್ರೊಡ್ಯೂಸ್ ಆದರೆ ಅಥವಾ ವ್ಯಾಸೋಪ್ರೆಸಿನ್ ಪ್ರೊಡ್ಯೂಸ್ ಆಗದೆ ಸ್ಟಾಪ್ ಆಗಿ ಹೋಗ್ಬಿಟ್ರೆ ಏನಾಗುತ್ತೆ, ಆವಾಗ ಬಾಡಿಯಲ್ಲಿ ಕಿಡ್ನಿ ಏನು ಮಾಡಲ್ಲ, ವಾಟರ್ನ ಅಬ್ಸಾರ್ಬ್ ಮಾಡ್ಕೊಳ್ಳಲ್ಲ. ಏನು ಮಾಡುತ್ತೆ, ವಾಟರ್ನ ಬಾಡಿಯಿಂದ ಜಾಸ್ತಿ ವಾಟರ್ನ ಆಚೆ ಹಾಕೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆವಾಗ ಏನಾಗುತ್ತೆ, ಬಾಡಿಯಲ್ಲಿ ವಾಟರ್ ಲಾಸ್ ಆಗಿ ಡಿಹೈಡ್ರೇಷನ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಒಂದು ಕಂಡೀಷನ್ನ ಡಯಾಬಿಟಿಸ್ ಇನ್ಸಿಪಿಡಸ್ ಅಂತ ಹೇಳಿ ಕರಿತೀವಿ. Pineal gland. Pineal gland is located on the dorsal side of forebrain. Pineal secretes hormonal melatonin, plays a very important role in regulation of 24-hour diurnal rhythm of our body. ಮಕ್ಕಳ ಪೀನಿಯಲ್ ಗ್ಲ್ಯಾಂಡ್ ಎಲ್ಲಿ ಇರುತ್ತೆ ಅಂತ ಹೇಳಿದ್ರೆ ನಮ್ಮ ಫೋರ್ ಬ್ರೈನ್. ಸೊ ಫೋರ್ ಬ್ರೈನ್ ನ ಡಾರ್ಸಲ್ ರೀಜನ್ ಅಲ್ಲಿ ಪೀನಿಯಲ್ ಗ್ಲ್ಯಾಂಡ್ ಪ್ರೆಸೆಂಟ್ ಇರುತ್ತೆ. ಸೊ ನೀವು ಈ ಪಿಕ್ಚರ್ ಅಲ್ಲಿ ಪೀನಿಯಲ್ ಗ್ಲ್ಯಾಂಡ್ ಎಲ್ಲಿರುತ್ತೆ ಅಂತ ಅಬ್ಸರ್ವ್ ಮಾಡ್ಬೋದು. ಇಲ್ಲಿ ನೋಡಿ ಪೀನಿಯಲ್ ಗ್ಲ್ಯಾಂಡ್ ಅಂತ ಲೇಬಲ್ ಮಾಡಿದ್ದಾರೆ. ಸೊ ಇದು ನಮ್ಮ ಫೋರ್ ಬ್ರೈನ್. ಸೊ ಫೋರ್ ಬ್ರೈನ್ ಏನಿದೆ ಅದರ ಒಂದು ಡಾರ್ಸಲ್ ಸೈಡ್ ಅಲ್ಲಿ ಸ್ಮಾಲ್ ಸ್ಟ್ರಕ್ಚರ್ ಪೀನಿಯಲ್ ಗ್ಲ್ಯಾಂಡ್ ಪ್ರೆಸೆಂಟ್ ಇರುತ್ತೆ. ಹಾಗೆ ಪೀನಿಯಲ್ ಗ್ಲ್ಯಾಂಡ್ ಯಾವ ಹಾರ್ಮೋನ್ ನ ಸೆಕ್ರೇಟ್ ಮಾಡುತ್ತೆ ಅಂತ ಹೇಳಿದ್ರೆ ಮೆಲಟೋನಿನ್. ಈ ಮೆಲಟೋನಿನ್ ಹಾರ್ಮೋನ್ ನ ಫಂಕ್ಷನ್ ಏನು ಅಂತ ಅಂದ್ರೆ 24-hour ಡೈಯೂರ್ನಲ್ ರಿದಮ್ ಆಫ್ ಅವರ್ ಬಾಡಿ, ಇದನ್ನ ಮೇಂಟೈನ್ ಮಾಡೋದು. ಸೊ ಇಲ್ಲಿ ಡೈಯೂರ್ನಲ್ ರಿದಮ್ ಅಂತ ಹೇಳಿದ್ರೆ ಸ್ಲೀಪ್ ಸೈಕಲ್ ಆಗಿರ್ಬೋದು, ವೇಕಪ್ ಸೈಕಲ್ ಆಗಿರ್ಬೋದು, ಇದನ್ನ ನೋಡ್ಕೊಳ್ಳೋ ಅಂತ ಒಂದು ಕೆಲಸ ಮೆಲಟೋನಿನ್ ಮಾಡುತ್ತೆ. ಮೆಲಟೋನಿನ್ ಹಾರ್ಮೋನ್ ಏನಾದ್ರೂ ಕಮ್ಮಿ ಪ್ರಮಾಣದಲ್ಲಿ ಇದ್ರೆ ಸರಿಗೆ ನಿದ್ದೆ ಬರೋದಿಲ್ಲ. ಸೊ ಸರಿಯಾಗಿ ನಾವು ನಿದ್ದೆ ಮಾಡೋದಕ್ಕೆ ಅಥವಾ ಸ್ಲೀಪ್ ಸೈಕಲ್ ಮೇಂಟೈನ್ ಆಗೋದಕ್ಕೆ ಮೆಲಟೋನಿನ್ ಹಾರ್ಮೋನ್ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಇಟ್ ಹೆಲ್ಪ್ಸ್ ಇನ್ ಮೇಂಟೈನಿಂಗ್ ದ ನಾರ್ಮಲ್ ರಿದಮ್ಸ್ ಆಫ್ ಸ್ಲೀಪ್, ವೇಕ್ ಸೈಕಲ್, ಬಾಡಿ ಟೆಂಪರೇಚರ್. ಸೊ ಈಗ ನಾವು ಇವಾಗಲೇ ನೋಡಿದ ಹಾಗೆ ಸ್ಲೀಪ್ ಸೈಕಲ್ ಆಗಿರ್ಬೋದು, ವೇಕ್ ಸೈಕಲ್, ಹಾಗೆ ನಮ್ಮ ಬಾಡಿ ಟೆಂಪರೇಚರ್ ಕೂಡ ಮೇಂಟೈನ್ ಆಗೋದಕ್ಕೆ ಮೆಲಟೋನಿನ್ ಹೆಲ್ಪ್ ಮಾಡುತ್ತೆ. In addition, melatonin also influences metabolism, pigmentation, menstrual cycle as well as the defense capability. So ಇದಲ್ದೇನೆ ಮೆಲಟೋನಿನ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ನಮ್ಮ ಬಾಡಿಯ ಮೆಟಬಾಲಿಸಮ್ ಆಗಿರ್ಬೋದು, ಹಾಗೆ ಪಿಗ್ಮೆಂಟೇಶನ್, ನಮ್ಮ ಬಾಡಿಯ ಸ್ಕಿನ್ ಕಲರ್, ಹಾಗೆ ಮೆನ್ಸ್ಟ್ರುವಲ್ ಸೈಕಲ್ ಆಗಿರ್ಬೋದು, ಮತ್ತೆ ಡಿಫೆನ್ಸ್ ಕೇಪಬಿಲಿಟಿ. ಸೊ ಇದನ್ನು ಎಲ್ಲ ಕೂಡ ಮೆಲಟೋನಿನ್ ಕ್ಯಾರಿಡ್ ಔಟ್ ಮಾಡುತ್ತೆ. ಥೈರಾಯ್ಡ್ ಗ್ಲ್ಯಾಂಡ್. Thyroid gland is composed of two lobes which are located on either side of trachea. ಮಗ್ಲ ಥೈರಾಯ್ಡ್ ಗ್ಲ್ಯಾಂಡ್ ಏನಾಗಿರುತ್ತೆ ಅಂತ ಹೇಳಿದ್ರೆ ಎರಡು ಲೋಬ್ಸ್ ಇಂದ ಫಾರ್ಮೇಶನ್ ಆಗಿರುತ್ತೆ. ಓಕೆ, ಆ ಎರಡು ಲೋಬ್ಸ್ ಏನಿದೆ ಟ್ರೇಕಿಯಾದ ಎರಡೂ ಕಡೆ ಪ್ರೆಸೆಂಟ್ ಇರುತ್ತೆ. ಓಕೆ, ಈ ಸೈಡ್ ಅಲ್ಲಿ ಒಂದೊಂದು ಲೋಬ್ಸ್ ಗಳು ಪ್ರೆಸೆಂಟ್ ಇರುತ್ತೆ. ನೀವು ಈ ಪಿಕ್ಚರ್ ಅಲ್ಲಿ ಅಬ್ಸರ್ವ್ ಮಾಡ್ಬೋದು. ಟ್ರೇಕಿಯಾ ಅಂತ ಹೇಳಿದ್ರೆ ವಿಂಡ್ ಪೈಪ್. ನೋಡಿ ಇದು ಟ್ರೇಕಿಯಾ. ಸೊ ಟ್ರೇಕಿಯಾದ ಎರಡೂ ಸೈಡ್ ಏನಾಗಿದೆ, ಥೈರಾಯ್ಡ್ ಒಂದೊಂದು ಲೋಬ್ಸ್ ಗಳು ಪ್ರೆಸೆಂಟ್ ಇದೆ. Both the lobes are interconnected with a thin flap of connective tissue called isthmus. So thyroid ಅಲ್ಲಿ ಎರಡು ಲೋಬ್ಸ್ ಇರುತ್ತೆ ಅಲ್ವಾ, ಅದೆರಡು ಕೂಡ ಒಂದಕ್ಕೊಂದು ಕನೆಕ್ಟಿವ್ ಟಿಶ್ಯೂ ಫ್ಲಾಪ್ ಇಂದ ಇಂಟರ್ ಕನೆಕ್ಟ್ ಆಗಿರುತ್ತೆ. ಇಲ್ಲಿ ನೋಡಿ ಅಬ್ಸರ್ವ್ ಮಾಡಿ ಪಿಕ್ಚರ್ ಅಲ್ಲಿ. ಸೊ ಇದು ಕನೆಕ್ಟಿವ್ ಟಿಶ್ಯೂ ಫ್ಲಾಪ್. ಓಕೆ, ಈ ಒಂದು ಕನೆಕ್ಟಿವ್ ಟಿಶ್ಯೂ ಫ್ಲಾಪ್ ನ ನಾವ್ ಏನಂತ ಕರಿತೀವಿ, isthmus ಅಂತ ಹೇಳಿ ಕರಿತೀವಿ. Thyroid gland is composed of follicle and stromal tissue. So thyroid gland ಯಾವ ಒಂದು ಟಿಶ್ಯೂ ಇಂದ ಆಗಿರುತ್ತೆ ಅಂತ ನೋಡಿದ್ರೆ ಫಾಲಿಕಲ್ ಮತ್ತೆ ಸ್ಟ್ರೋಮಲ್ ಟಿಶ್ಯೂ ಇಂದ ಕಂಪೋಸ್ಡ್ ಆಗಿರುತ್ತೆ. Each thyroid follicle is composed of follicular cells enclosed in a cavity. These follicular cells synthesize two hormones, tetraiodothyronin or thyroxine T4, triiodothyronin T3. ಮಕ್ಕಳ ಥೈರಾಯ್ಡ್ ಗ್ಲ್ಯಾಂಡ್ ಏನಿದೆ ಅದು ಫಾಲಿಕಲ್ ಮತ್ತೆ ಸ್ಟ್ರೋಮಲ್ ಟಿಶ್ಯೂ ಇಂದ ಕಂಪೋಸ್ಡ್ ಆಗಿರುತ್ತೆ ಅಲ್ವಾ. ಸೊ ಈ ಒಂದು ಫಾಲಿಕಲ್ ಏನಿದೆ ಅದು ಫಾಲಿಕ್ಯುಲರ್ ಸೆಲ್ಸ್ ಇಂದ ಮೇಡಪ್ ಆಗಿರುತ್ತೆ. ಹಾಗೆ ಕ್ಯಾವಿಟಿ ಕೂಡ ಪ್ರೆಸೆಂಟ್ ಇರುತ್ತೆ. ಈ ಒಂದು ಫಾಲಿಕ್ಯುಲರ್ ಸೆಲ್ಸ್ ಎರಡು ರೀತಿಯಾದಂತಹ ಒಂದು ಹಾರ್ಮೋನ್ಸ್ ನ ಪ್ರೊಡ್ಯೂಸ್ ಮಾಡುತ್ತೆ. ಅದ್ ಯಾವ್ಯಾವ್ದು ಅಂತ ನೋಡಿದ್ರೆ ಟೆಟ್ರಾ ಅಯೋಡೋಥೈರೋನಿನ್, ಇದನ್ನ ಥೈರಾಕ್ಸಿನ್ ಅಥವಾ T4 ಅಂತ ಹೇಳಿ ಕೂಡ ಕರೀತಾರೆ. ಹಾಗೆ ಟ್ರೈ ಅಯೋಡೋಥೈರೋನಿನ್ T3. ಓಕೆ, ಈ ಎರಡು ಹಾರ್ಮೋನ್ಗಳನ್ನ ಯಾವ್ದು ಸಿಂಥಸೈಸ್ ಮಾಡೋದು, ಫಾಲಿಕ್ಯುಲಾರ್ ಸೆಲ್. ಫಾಲಿಕ್ಯುಲಾರ್ ಸೆಲ್ ಹೇಗಿರುತ್ತೆ ಅನ್ನೋದನ್ನ ಪಿಕ್ಚರ್ ಅಲ್ಲಿ ಅಬ್ಸರ್ವ್ ಮಾಡ್ಬೋದು. ಈ ಪಿಕ್ಚರ್ ನ ಅಬ್ಸರ್ವ್ ಮಾಡಿ ಮಕ್ಳ. ನೋಡಿ ಇದು ಥೈರಾಯ್ಡ್ ಗ್ಲ್ಯಾಂಡ್. ಸೊ ಥೈರಾಯ್ಡ್ ಗ್ಲ್ಯಾಂಡ್ ಒಳಗಡೆ ಎಷ್ಟೊಂದು ಫಾಲಿಕಲ್ಸ್ ಗಳಿದೆ ನೋಡಿ ಅಲ್ವಾ, ತುಂಬಾ ಫಾಲಿಕಲ್ಸ್ ಇದೆ. ನೀವು ಆ ಫಾಲಿಕಲ್ಸ್ ನ
ಇನ್ನ ಕ್ಲೀನ್ ಆಗಿ ಅಬ್ಸರ್ವ್ ಮಾಡಿದ್ರೆ ಫಾಲಿಕಲ್ಸ್ ನ ಒಳಗಡೆ ಸ್ಮಾಲ್ ಸ್ಮಾಲ್ ಸೆಲ್ಸ್ ಗಳಿರೋದನ್ನ ನೋಡ್ಬೋದು. ಅದನ್ನ ಏನು ಫಾಲಿಕ್ಯುಲಾರ್ ಸೆಲ್ ಅಂತ ಲೇಬಲ್ ಮಾಡಿದ್ದಾರೆ ನೋಡಿ. ಸೊ ಫಾಲಿಕಲ್ ನ ಒಳಗಡೆ ಹಲವಾರು ಫಾಲಿಕ್ಯುಲಾರ್ ಸೆಲ್ಸ್ ಗಳು ಪ್ರೆಸೆಂಟ್ ಇರುತ್ತೆ. ಹಾಗೆ ನೋಡಿ ಇಲ್ಲಿ ಎಂಟಿ ಸ್ಪೇಸ್ ಇದೆ ಅಲ್ವಾ, ಇದನ್ನ ಕ್ಯಾವಿಟಿ ಅಂತ ಕರಿತೀವಿ. ಈ ಒಂದು ಫಾಲಿಕ್ಯುಲಾರ್ ಸೆಲ್ ಏನೆ T3 ಮತ್ತೆ T4 ಹಾರ್ಮೋನ್ ಸಿಂಥಸೈಸ್ ಮಾಡೋದು. Hypothyroidism. Iodine is essential for normal rate of hormone synthesis in thyroid. Deficiency of iodine in our diet results in hypothyroidism. ಮಕ್ಕಳ ಥೈರಾಯ್ಡ್ ಹಾರ್ಮೋನ್ಸ್ ನ ಸಿಂಥಸೈಸ್ ಮಾಡ್ಬೇಕಂದ್ರೆ ಅದಕ್ಕೆ ಅಯೋಡಿನ್ ಬೇಕು. ಸೊ ನಾವು ತಿನ್ನೋಂತ ಆಹಾರದಲ್ಲಿ ಏನಾದ್ರೂ ಅಯೋಡಿನ್ ಅಂಶ ಕಮ್ಮಿ ಆದ್ರೆ, ನಮ್ಮ ಬಾಡಿಗೆ ಬೇಕಾಗಿರುವಷ್ಟು ಅಯೋಡಿನ್ ಸಿಗ್ಲಿಲ್ಲ ಅಂದ್ರೆ ಏನಾಗತ್ತೆ ಅಂದ್ರೆ ಡಿಫಿಷಿಯನ್ಸಿ ಆಫ್ ಅಯೋಡಿನ್ ಆಗಿ ಹೈಪೋಥೈರಾಯ್ಡಿಸಮ್ ಕಂಡೀಷನ್ ಕಾಸ್ ಆಗತ್ತೆ. ಹೈಪೋ ಅಂತ ಹೇಳಿದ್ರೆ ಲೋ ಅಂತ. ಓಕೆ, ಹೈಪೋಥೈರಾಯ್ಡಿಸಮ್ ಅಂತ ಹೇಳಿದ್ರೆ ಥೈರಾಯ್ಡ್ ಗ್ಲ್ಯಾಂಡ್ ಏನಿದೆ ಅದು ಕಡಿಮೆ ಪ್ರಮಾಣದಲ್ಲಿ ಥೈರಾಯ್ಡ್ ಹಾರ್ಮೋನ್ ನ ಸೆಕ್ರೀಟ್ ಮಾಡುತ್ತೆ. ಆ ಒಂದು ಕಂಡೀಷನ್ ನಾವು ಹೈಪೋಥೈರಾಯ್ಡಿಸಮ್ ಅಂತ ಹೇಳಿ ಕರಿತೀವಿ. ಗಾಯ್ಟರ್, ಎನ್ಲಾರ್ಜ್ಮೆಂಟ್ ಆಫ್ ಥೈರಾಯ್ಡ್ ಗ್ಲ್ಯಾಂಡ್ ಕಾಮನ್ಲಿ ಕಾಲ್ಡ್ ಗಾಯ್ಟರ್. ಮಕ್ಕಳ ಥೈರಾಯ್ಡ್ ಗ್ಲ್ಯಾಂಡ್ ಹೇಗಿರುತ್ತೆ ಅಂತ ನೋಡಿದ್ರಿ ಅಲ್ವಾ, ಆ ಥೈರಾಯ್ಡ್ ಗ್ಲ್ಯಾಂಡ್ ನ ಒಂದು ಸೈಜ್ ಅಲ್ಲಿ ಇನ್ಕ್ರೀಸ್ ಆದ್ರೆ, ಆ ಥೈರಾಯ್ಡ್ ಗ್ಲ್ಯಾಂಡ್ ಎನ್ಲಾರ್ಜ್ ಆದ್ರೆ ಆ ಒಂದು ಕಂಡೀಷನ್ ನಾವು ಗಾಯ್ಟರ್ ಅಂತ ಹೇಳಿ ಕರಿತೀವಿ. ನೀವು ಈ ಪಿಕ್ಚರ್ ಅಲ್ಲಿ ಅಬ್ಸರ್ವ್ ಮಾಡ್ಬೋದು ನೋಡಿ, ಈ ರೀತಿಯಾಗಿ ಥೈರಾಯ್ಡ್ ಗ್ಲ್ಯಾಂಡ್ ಎನ್ಲಾರ್ಜ್ ಆದ್ರೆ ಈ ರೀತಿಯಾಗಿ ಕಾಣಿಸುತ್ತೆ. ಈ ಕಂಡೀಷನ್ ನಾವು ಗಾಯ್ಟರ್ ಅಂತ ಹೇಳಿ ಕರಿತೀವಿ. Hypothyroidism during pregnancy causes defective development and maturation of growing baby, leads to stunted growth, cretinism, mental retardation, low intelligence quotient, abnormal skin, death, mutism, etc. ಮಕ್ಕಳ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಏನಾದ್ರೂ ಹೈಪೋಥೈರಾಯ್ಡಿಸಮ್ ಕಾಸ್ ಆದ್ರೆ ಮಗು ಮೇಲೆ ಎಷ್ಟೆಲ್ಲ ಎಫೆಕ್ಟ್ ಆಗುತ್ತೆ ಅಂತ ನಾವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಇಲ್ಲಿ ಕ್ರಿಟಿನಿಸಮ್ ಅಂತ ಹೇಳಿದ್ದಾರೆ ನೋಡಿ. ಕ್ರಿಟಿನಿಸಮ್ ಅಂತ ಹೇಳಿದ್ರೆ ನೀವು ಈ ಪಿಕ್ಚರ್ ಅಲ್ಲಿ ಅಬ್ಸರ್ವ್ ಮಾಡ್ಬೋದು. ಇದು ಕ್ರಿಟಿನಿಸಮ್ ಬೇಬಿಯ ಪಿಕ್ಚರ್. ಸೊ ಫೇಶಿಯಲ್ ಫ್ಯೂಚರ್ಸ್ ನ ನೋಡಿ, ನಾರ್ಮಲ್ ಮಗುಗೂ ಈ ಒಂದು ಕ್ರಿಟಿನಿಸಮ್ ಕಂಡೀಷನ್ ಇರುವಂತಹ ಮಗುಗೂ ಎಷ್ಟು ವ್ಯತ್ಯಾಸ ಇದೆ ಅಲ್ವಾ. ಹಾಗೆ ಸ್ಟನ್ನಡ್ ಗ್ರೋತ್ ಅಂತ ಹೇಳಿದ್ರೆ ಬೆಳವಣಿಗೆ ಸರಿಯಾಗಿ ಆಗ್ದೇನೆ ಇರೋದಾಗಿರ್ಬೋದು. ಮೆಂಟಲ್ ರಿಟಾರ್ಡೇಷನ್, ಬುದ್ಧಿಮಾಂದ್ಯತೆ ಅಂದ್ರೆ ಬುದ್ಧಿ ಬೆಳವಣಿಗೆ ಸರಿಯಾಗಿ ಆಗೋದಿಲ್ಲ. ಲೋ ಇಂಟೆಲಿಜೆಂಟ್ ಕೋಶನ್ ಅಂದ್ರೆ IQ ಅಂತ ಹೇಳ್ತೀವಲ್ವಾ, IQ ಹೆಚ್ಚು ಇರೋದಿಲ್ಲ. ಸ್ಕಿನ್ ಕೂಡ ನಾರ್ಮಲ್ ಆಗಿ ಇರೋದಿಲ್ಲ, ಕಿವಿ ಕೇಳಿಸ್ತಾನೆ ಇರೋದು, ಮ್ಯೂಟಿಸಮ್, ಈ ಒಂದು ಕಂಡೀಷನ್ಸ್ ಗಳೇನಾಗತ್ತೆ ಅಕ್ಕರ್ ಆಗತ್ತೆ. Hyperthyroidism, rate of synthesis and secretion of thyroid hormone increased to abnormal level leading to condition called hyperthyroidism. ಮಕ್ಕಳ ಹೈಪೋಥೈರಾಯ್ಡಿಸಮ್ ಗೆ ಆಪೋಸಿಟ್ ಹೈಪರ್ತೈರಾಯ್ಡಿಸಮ್. ಹೈಪರ್ ಅಂದ್ರೆ ಜಾಸ್ತಿ ಅಂತ, ಅಲ್ಲಿ ಕಡಿಮೆ ಪ್ರಮಾಣದಲ್ಲಿ ಏನಾಗ್ತಿತ್ತು ಥೈರಾಯ್ಡ್ ಹಾರ್ಮೋನ್ಸ್ ಸಿಂಥಸಿಸ್ ಆಗ್ತಿತ್ತು. ಈ ಹೈಪರ್ ಥೈರಾಯ್ಡಿಸಮ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅಗತ್ಯಕ್ಕಿಂತ ಹೆಚ್ಚಾಗಿ ಥೈರಾಯ್ಡ್ ಹಾರ್ಮೋನ್ಸ್ ಗಳು ಸಿಂಥಸೈಸ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಒಂದು ಕಂಡೀಷನ್ ನಾವು ಏನಂತ ಕರಿತೀವಿ, ಹೈಪರ್ ಥೈರಾಯ್ಡಿಸಮ್. ಗ್ರೇವ್ಸ್ ಡಿಸೀಸ್. Exophthalmic goiter is a form of hyperthyroidism characterized by enlargement of thyroid gland, protrusion of eyeballs, increased basal metabolic rate and weight loss are also called Graves' disease. ಮಕ್ಕಳ ಗ್ರೇವ್ಸ್ ಡಿಸೀಸ್ ಅಥವಾ ಎಕ್ಸೋಫಾಲ್ಮಿಕ್ ಗಾಯ್ಟರ್ ಇದೇನಿದೆ ಇದು ಹೈಪೋಥೈರಾಯ್ಡಿಸಮ್ ಕಂಡೀಷನ್ ನ ಒಂದು ಫಾರ್ಮ್. ಓಕೆ, ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಥೈರಾಯ್ಡ್ ಗ್ಲ್ಯಾಂಡ್ ಎನ್ಲಾರ್ಜ್ ಆಗುತ್ತೆ. ಹಾಗೆ ಪ್ರೊಟ್ರೂಷನ್ ಆಫ್ ಐಬಾಲ್ಸ್ ಅಂತ ಹೇಳಿದ್ರೆ ಐಬಾಲ್ಸ್ ಏನಿದೆ ನಮ್ಮ ಕಣ್ಣೊಳಗಡೆ ಅದು ಕಣ್ಣಿಂದ ಹೊರಗೆ ಬಂದಿರೋ ರೀತಿ, ಅದು ಐಸ್ ಇಂದ ಪ್ರೊಟ್ರೂಡ್ ಆಗಿರೋ ರೀತಿ ಏನಾಗುತ್ತೆ ಅಂತ ಹೇಳಿದ್ರೆ ಅಪಿಯರ್ ಆಗುತ್ತೆ. ನೀವು ಈ ಪಿಕ್ಚರ್ ಅಲ್ಲಿ ಅಬ್ಸರ್ವ್ ಮಾಡ್ಬೋದು ನೋಡಿ, ಥೈರಾಯ್ಡ್ ಗ್ಲ್ಯಾಂಡ್ ಎನ್ಲಾರ್ಜ್ ಆಗಿದೆ. ಹಾಗೆ ಐಬಾಲ್ಸ್ ನೋಡಿ ಹೇಗೆ ಕಣ್ಣಿಂದ ಆಚೆ ಬಂದಿರೋ ರೀತಿ, ಅಷ್ಟು ಅದು ಪ್ರೊಟ್ರೂಷನ್ ಆಗಿದೆ. ಹಾಗೆ ಇನ್ಕ್ರೀಸ್ಡ್ ಬೇಸಲ್ ಮೆಟಬಾಲಿಕ್ ರೇಟ್ ಅಂತ ಹೇಳಿದ್ದಾರೆ. ಅಂದ್ರೆ ಮಕ್ಕಳ ಇಲ್ಲಿ ಬೇಸಲ್ ಮೆಟಬಾಲಿಕ್ ರೇಟ್ ಅಂತ ಅಂದ್ರೆ ನಾವು ರೆಸ್ಟ್ ಅಲ್ಲಿ ಇರೋ ಟೈಮ್ ಅಲ್ಲಿ ಕೂಡ ನಮ್ಮ ಬಾಡಿ ಒಳಗಡೆ ಫಂಕ್ಷನ್ಸ್ ನಡೀತಿರುತ್ತೆ ಅಲ್ವಾ. ಹಾರ್ಟ್ ಬೀಟ್ ಆಗಿರ್ಬೋದು, ರೆಸ್ಪಿರೇಷನ್ ಆಗಿರ್ಬೋದು, ಈ ರೀತಿಯಾದಂತಹ ಫಂಕ್ಷನ್ ಗಳು ನಡೀತಿರುತ್ತೆ ಅಲ್ವಾ. ಆ ಒಂದು ಫಂಕ್ಷನ್ ಗಳಿಗೆ ನಮ್ಮ ಬಾಡಿ ಯುಟಿಲೈಸ್ ಮಾಡುವಂತಹ ಒಂದು ಎನರ್ಜಿ. ಸೊ ಆ ಒಂದು ಮೆಟಬಾಲಿಸಮ್ ಗಳಿಗೆ ನಮ್ಮ ಬಾಡಿ ರೆಸ್ಟ್ ಅಲ್ಲಿ ಇರುವಾಗ ನಮ್ಮ ಬಾಡಿ ಎಷ್ಟು ಎನರ್ಜಿನ ಯುಟಿಲೈಸ್ ಮಾಡುತ್ತೆ ಆ ಫಂಕ್ಷನ್ಸ್ ಗಳನ್ನ ಮೇಂಟೈನ್ ಮಾಡೋದಕ್ಕೆ, ಅದನ್ನ ನಾವು ಬೇಸಲ್ ಮೆಟಬಾಲಿಕ್ ರೇಟ್ ಅಂತ ಕರಿತೀವಿ. ಗ್ರೇವ್ಸ್ ಡಿಸೀಸ್ ಕಂಡೀಷನ್ ಇದ್ರೆ ಅವರಲ್ಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ ರೆಸ್ಟ್ ಅಲ್ಲಿ ಇದ್ರೂ ಕೂಡ ಅಗತ್ಯಕ್ಕಿಂತ ಹೆಚ್ಚು ಎನರ್ಜಿ ಯೂಸ್ ಆಗ್ತಿರತ್ತೆ. ಓಕೆ, ನಮ್ಮ ಬಾಡಿ ಜಾಸ್ತಿ ಎನರ್ಜಿನ ಯುಟಿಲೈಸ್ ಮಾಡ್ಕೊಂತಿರುತ್ತೆ. ಹಾಗೆ ವೇಟ್ ಲಾಸ್ ಆಗೋದಕ್ಕೆ ಸ್ಟಾರ್ಟ್ ಆಗೋದು, ಈ ಒಂದು ಕಂಡೀಷನ್ಸ್ ಗಳೆಲ್ಲ ಇರೋದನ್ನ ನಾವು ಗ್ರೇವ್ಸ್ ಡಿಸೀಸ್ ಅಂತ ಹೇಳಿ ಕರಿತೀವಿ. ಥೈರಾಯ್ಡ್ ಹಾರ್ಮೋನ್
plays an important role in regulation of basal metabolic rate. ಸೊ ನಾನು ಇವಾಗಲೇ ಹೇಳಿದ ಹಾಗೆ ಬೇಸಲ್ ಮೆಟಬಾಲಿಕ್ ರೇಟ್ ಅಂತ ಹೇಳಿದ್ರೆ ನಾವು ರೆಸ್ಟ್ ಅಲ್ಲಿ ಇದ್ದಾಗ್ಲೂ ಕೂಡ ನಮ್ಮ ಬಾಡಿ ಒಳಗಡೆ ನಡೆಯುವಂತಹ ಫಂಕ್ಷನ್ ಗಳನ್ನ ಮೇಂಟೈನ್ ಮಾಡೋದಕ್ಕೆ ಏನ್ ಎನರ್ಜಿನ ಯುಟಿಲೈಸ್ ಮಾಡುತ್ತೆ ಅದನ್ನ ನಾವು ಬೇಸಲ್ ಮೆಟಬಾಲಿಕ್ ರೇಟ್ ಅಂತ ಹೇಳಿ ಕರಿತೀವಿ. ದೀಸ್ ಹಾರ್ಮೋನ್ಸ್ ಆಲ್ಸೋ ಸಪೋರ್ಟ್ ಪ್ರೋಸೆಸ್ ಆಫ್ ರೆಡ್ ಬ್ಲಡ್ ಸೆಲ್ ಫಾರ್ಮೇಶನ್. ಮಕ್ಕಳ ಈ ಒಂದು ಥೈರಾಯ್ಡ್ ಹಾರ್ಮೋನ್ ಇದೆ ಅದು ರೆಡ್ ಬ್ಲಡ್ ಸೆಲ್ ಫಾರ್ಮೇಶನ್ ಗೆ ಕೂಡ ಹೆಲ್ಪ್ ಮಾಡುತ್ತೆ. ಹಾಗೆ ಥೈರಾಯ್ಡ್ ಹಾರ್ಮೋನ್ ಕಂಟ್ರೋಲ್ಸ್ ದ ಮೆಟಬಾಲಿಸಮ್ ಆಫ್ ಕಾರ್ಬೋಹೈಡ್ರೇಟ್, ಪ್ರೋಟೀನ್ಸ್, ಫ್ಯಾಟ್ಸ್. ಮತ್ತೆ ಕಾರ್ಬೋಹೈಡ್ರೇಟ್ಸ್ ಆಗಿರ್ಬೋದು, ಪ್ರೋಟೀನ್, ಫ್ಯಾಟ್ಸ್ ಇದರ ಒಂದು ಮೆಟಬಾಲಿಸಮ್ ನ ಕೂಡ ಕಂಟ್ರೋಲ್ ಮಾಡುತ್ತೆ. ಮೇಂಟೆನೆನ್ಸ್ ಆಫ್ ವಾಟರ್ ಅಂಡ್ ಎಲೆಕ್ಟ್ರೋಲೈಟ್ ಬ್ಯಾಲೆನ್ಸ್ ಇಸ್ ಆಲ್ಸೋ ಇನ್ಫ್ಲೂಯೆನ್ಸ್ಡ್ ಬೈ ಥೈರಾಯ್ಡ್ ಹಾರ್ಮೋನ್ಸ್. ಹಾಗೆ ವಾಟರ್ ಮತ್ತೆ ಎಲೆಕ್ಟ್ರೋಲೈಟ್ ಬ್ಯಾಲೆನ್ಸ್ ಆಗಿರ್ಬೋದು. ಥೈರಾಯ್ಡ್ ಗ್ಲ್ಯಾಂಡ್ ಆಲ್ಸೋ ಸೆಕ್ರೇಟ್ ಪ್ರೋಟೀನ್ ಹಾರ್ಮೋನ್ ಕಾಲ್ಡ್ ಥೈರೋಕ್ಯಾಲ್ಸಿಟೋನಿನ್ ವಿಚ್ ರೆಗ್ಯುಲೇಟ್ಸ್ ಬ್ಲಡ್ ಕ್ಯಾಲ್ಸಿಯಂ ಲೆವೆಲ್. ಮಕ್ಕಳ ಹಾಗೆ ಥೈರಾಯ್ಡ್ ಗ್ಲ್ಯಾಂಡ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಒಂದು ಪ್ರೋಟೀನ್ ಹಾರ್ಮೋನ್ ಸಿಂಥಸೈಸ್ ಮಾಡುತ್ತೆ. ಆ ಪ್ರೋಟೀನ್ ಹಾರ್ಮೋನ್ ಏನಂತ ಕರಿತೀವಿ? ಥೈರೋಕ್ಯಾಲ್ಸಿಟೋನಿನ್ ಅಂತ ಕರಿತೀವಿ. ಓಕೆ, ಈ ಥೈರೋಕ್ಯಾಲ್ಸಿಟೋನಿನ್ ನ ಕೆಲಸ ಏನು? ಬ್ಲಡ್ ಅಲ್ಲಿ ಕ್ಯಾಲ್ಸಿಯಂ ಲೆವೆಲ್ ಎಷ್ಟಿರ್ಬೇಕು ಅನ್ನೋದನ್ನ ರೆಗ್ಯುಲೇಟ್ ಮಾಡೋದು. ಓಕೆ, ಇದು ಪಾಯಿಂಟ್ಸ್ ಎಲ್ಲ ತುಂಬಾ ಈಸಿ ಇದೆ, ನೀವು ಒಂದ್ಸತಿ ಓದಿದ್ರೆ ಅರ್ಥ ಆಗತ್ತೆ ಮಕ್ಕಳ. ಪ್ಯಾರಾಥೈರಾಯ್ಡ್ ಗ್ಲ್ಯಾಂಡ್ ಇನ್ ಹ್ಯೂಮನ್ಸ್. ಪ್ಯಾರಾಥೈರಾಯ್ಡ್ ಗ್ಲ್ಯಾಂಡ್ಸ್ ಪ್ರೆಸೆಂಟ್ ಆನ್ ಬ್ಯಾಕ್ ಸೈಡ್ ಆಫ್ ಥೈರಾಯ್ಡ್ ಗ್ಲ್ಯಾಂಡ್. ಮಕ್ಕಳ ಪ್ಯಾರಾಥೈರಾಯ್ಡ್ ಗ್ಲ್ಯಾಂಡ್ ಏನಾಗಿರುತ್ತೆ ಅಂತ ಹೇಳಿದ್ರೆ ನಮ್ದು ಥೈರಾಯ್ಡ್ ಗ್ಲ್ಯಾಂಡ್ ಪ್ರೆಸೆಂಟ್ ಇರುತ್ತೆ ಅಲ್ವಾ, ಆ ಒಂದು ಥೈರಾಯ್ಡ್ ಗ್ಲ್ಯಾಂಡ್ ನ ಬ್ಯಾಕ್ ಸೈಡ್ ಅಲ್ಲಿ ಪ್ಯಾರಾಥೈರಾಯ್ಡ್ ಗ್ಲ್ಯಾಂಡ್ಸ್ ಗಳು ಪ್ರೆಸೆಂಟ್ ಇರುತ್ತೆ. ಈ ಪಿಕ್ಚರ್ ಅಲ್ಲಿ ಅಬ್ಸರ್ವ್ ಮಾಡಬಹುದು ನೋಡಿ, ಯೆಲ್ಲೋ ಕಲರ್ ಅಲ್ಲಿ ಪ್ಯಾರಾಥೈರಾಯ್ಡ್ ಗ್ಲ್ಯಾಂಡ್ ಅಂತ ಲೇಬಲ್ ಮಾಡಿದ್ದಾರೆ. ಸೊ ಈ ರೀತಿಯಾಗಿ ಥೈರಾಯ್ಡ್ ಗ್ಲ್ಯಾಂಡ್ ಬ್ಯಾಕ್ ಸೈಡ್ ಅಲ್ಲಿ ಪ್ರೆಸೆಂಟ್ ಇರುತ್ತೆ. ಪ್ಯಾರಾಥೈರಾಯ್ಡ್ ಸೆಕ್ರೀಟ್ಸ್ ಅ ಪೆಪ್ಟೈಡ್ ಹಾರ್ಮೋನ್ ಕಾಲ್ಡ್ ಪ್ಯಾರಾಥೈರಾಯ್ಡ್ ಹಾರ್ಮೋನ್. ಪ್ಯಾರಾಥೈರಾಯ್ಡ್ ಗ್ಲ್ಯಾಂಡ್ ಯಾವ ಹಾರ್ಮೋನ್ ನ ಸೆಕ್ರೇಟ್ ಮಾಡುತ್ತೆ? ಪ್ಯಾರಾಥೈರಾಯ್ಡ್ ಹಾರ್ಮೋನ್ ಸೆಕ್ರೇಟ್ ಮಾಡುತ್ತೆ. Secretion of parathyroid hormone is regulated by circulating level of calcium ions. ಮಕ್ಕಳ ಇಲ್ಲಿ ಪ್ಯಾರಾಥೈರಾಯ್ಡ್ ಹಾರ್ಮೋನ್ಸ್ ನ ಸೆಕ್ರೇಷನ್ ಸರ್ಕ್ಯುಲೇಟಿಂಗ್ ಕ್ಯಾಲ್ಸಿಯಂ ಅಯಾನ್ಸ್ ಗಳ ಲೆವೆಲ್ ಏನ್ ಮಾಡ್ತಿರತ್ತೆ ಅಂತ ಹೇಳಿದ್ರೆ ರೆಗ್ಯುಲೇಟ್ ಮಾಡ್ತಾ ಇರತ್ತೆ. Parathyroid hormone increases calcium level in blood. It acts on bone and stimulates the process of bone resorption, dissolution or demineralization. ಮಕ್ಕಳ ಈ ಪ್ಯಾರಾಥೈರಾಯ್ಡ್ ಹಾರ್ಮೋನ್ ಮೇನ್ ಕೆಲಸ ಏನು ಅಂತ ಹೇಳಿದ್ರೆ ಬ್ಲಡ್ ಅಲ್ಲಿ ಈ ಒಂದು ಕ್ಯಾಲ್ಸಿಯಂ ಅಯಾನ್ಸ್ ಲೆವೆಲ್ ನ ಇನ್ಕ್ರೀಸ್ ಮಾಡೋದು. ಓಕೆ, ಹೇಗೆ ಬ್ಲಡ್ ಅಲ್ಲಿ ಕ್ಯಾಲ್ಸಿಯಂ ಲೆವೆಲ್ ನ ಇನ್ಕ್ರೀಸ್ ಮಾಡುತ್ತೆ ಅಂತ ನೋಡೋದಾದ್ರೆ ಇದು ಇಟ್ ಆಕ್ಟ್ಸ್ ಆನ್ ಬೋನ್ ಅಂತ ಕೊಟ್ಟಿದ್ದಾರೆ. ಅಂತ ಹೇಳಿದ್ರೆ ಈ ಪ್ಯಾರಾಥೈರಾಯ್ಡ್ ಹಾರ್ಮೋನ್ ಬೋನ್ ನ ಮೇಲೆ ಆಕ್ಟ್ ಮಾಡುತ್ತೆ. ಆಗ ಏನಾಗತ್ತೆ ಅಂತ ಹೇಳಿದ್ರೆ ಬೋನ್ ನ ಟಿಶ್ಯೂ ಬ್ರೇಕ್ ಡೌನ್ ಆಗಿ ಆ ಟಿಶ್ಯೂ ಇಂದ ಏನಾಗುತ್ತೆ ಅಂದ್ರೆ ಬ್ಲಡ್ ಗೆ ಮಿನರಲ್ಸ್ ರಿಲೀಸ್ ಆಗೋದಕ್ಕೆ ಸ್ಟಾರ್ಟ್ ಆಗತ್ತೆ. ಅಂತ ಹೇಳಿದ್ರೆ ಬ್ಲಡ್ ಗೆ ಏನಾಗುತ್ತೆ ಅಂತ ಹೇಳಿದ್ರೆ ಕ್ಯಾಲ್ಸಿಯಂ ರಿಲೀಸ್ ಆಗತ್ತೆ. ಸಿಂಪಲ್ ಆಗಿ ಈ ಒಂದು ಪ್ರೋಸೆಸ್ ನ ಎಕ್ಸ್ಪ್ಲೈನ್ ಮಾಡೋದಾದ್ರೆ ಯಾವಾಗ ಪ್ಯಾರಾಥೈರಾಯ್ಡ್ ಹಾರ್ಮೋನ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಬೋನ್ ಇಂದ ಬ್ಲಡ್ ಗೆ ಕ್ಯಾಲ್ಸಿಯಂ ನ ಟ್ರಾನ್ಸ್ಫರ್ ಮಾಡುತ್ತೆ. ಓಕೆ, ಕ್ಯಾಲ್ಸಿಯಂ ನ ರಿಲೀಸ್ ಮಾಡಿ ಬ್ಲಡ್ ಅಲ್ಲಿ ಕ್ಯಾಲ್ಸಿಯಂ ಲೆವೆಲ್ ಇನ್ಕ್ರೀಸ್ ಆಗೋ ರೀತಿ ಮಾಡುತ್ತೆ. ಅದನ್ನ ನಾವು ಬೋನ್ ರಿಸಾರ್ಪ್ಷನ್, ಡಿಸೊಲ್ಯೂಷನ್ ಅಥವಾ ಡಿಮಿನರಲೈಸೇಷನ್ ಅಂತ ಹೇಳಿ ಕರಿತೀವಿ. It also stimulates resorption of calcium by renal tubules. ಮಕ್ಕಳ ಹಾಗೆ ಈ ಪ್ಯಾರಾಥೈರಾಯ್ಡ್ ಹಾರ್ಮೋನ್ ಏನಿದೆ ಇದು ರೀನಲ್ ಟ್ಯೂಬ್ಯೂಲ್ಸ್ ಅಂದ್ರೆ ನಮ್ಮ ಕಿಡ್ನಿಯಲ್ಲಿ ಇರುತ್ತಲ್ಲ ರೀನಲ್ ಟ್ಯೂಬ್ಯೂಲ್ಸ್, ಅದು ಕೂಡ ಕ್ಯಾಲ್ಸಿಯಂ ನ ರೀಅಬ್ಸಾರ್ಬ್ ಮಾಡ್ಕೊಳ್ಳೋ ರೀತಿ ಮಾಡುತ್ತೆ. ಓಕೆ, ಹಾಗೆ ಇನ್ಕ್ರೀಸಸ್ ಕ್ಯಾಲ್ಸಿಯಂ ಅಬ್ಸಾರ್ಪ್ಷನ್ ಫ್ರಮ್ ಡೈಜೆಸ್ಟೆಡ್ ಫುಡ್. ಅಂತ ಹೇಳಿದ್ರೆ ಡೈಜೆಸ್ಟ್ ಆಗಿರೋ ಫುಡ್ ಇಂದ ಕ್ಯಾಲ್ಸಿಯಂ ಅಬ್ಸಾರ್ಬ್ ಆಗೋ ರೀತಿ ಈ ಪ್ಯಾರಾಥೈರಾಯ್ಡ್ ಹಾರ್ಮೋನ್ ಮಾಡುತ್ತೆ. Thus, parathyroid hormone is hypercalcemic hormone. It increases as the blood calcium levels along with the TCT. It plays a significant role in calcium balance in body. ಮಕ್ಕಳ ಈ ಪ್ಯಾರಾಥೈರಾಯ್ಡ್ ಹಾರ್ಮೋನ್ ಏನಿದೆ ಇದನ್ನ ಹೈಪರ್ ಕ್ಯಾಲ್ಸಿಮಿಕ್ ಹಾರ್ಮೋನ್ ಅಂತ ಕರೆದಿದ್ದಾರೆ. ಹೈಪರ್ ಅಂದ್ರೆ ಏನು? ಜಾಸ್ತಿ ಅಂತ ಹೇಳಿದ್ರೆ ಕ್ಯಾಲ್ಸಿಯಂ ಪ್ರಮಾಣನ ಜಾಸ್ತಿ ಮಾಡುವಂತಹ ಒಂದು ಹಾರ್ಮೋನ್. ಓಕೆ, ಇಲ್ಲಿ ಬ್ಲಡ್ ಅಲ್ಲಿ. ಟಿಸಿಟಿ ಅಂದ್ರೆ ಥೈರೋಕ್ಯಾಲ್ಸಿಟೋನಿನ್ ಅಂತ. ಓಕೆ, ಇದು ಕೂಡ ಹಾರ್ಮೋನ್. ಇಟ್ ಪ್ಲೇಸ್ ಅ ಸಿಗ್ನಿಫಿಕೆಂಟ್ ರೋಲ್ ಇನ್ ಕ್ಯಾಲ್ಸಿಯಂ ಬ್ಯಾಲೆನ್ಸ್ ಇನ್ ಬಾಡಿ. ಏನ್ ಮಾಡುತ್ತೆ ಅಂತ ಹೇಳಿದ್ರೆ ನಮ್ಮ ಬಾಡಿಯಲ್ಲಿ ಕ್ಯಾಲ್ಸಿಯಂ ಬ್ಯಾಲೆನ್ಸ್ ನ ಮೇಂಟೈನ್ ಮಾಡುತ್ತೆ. ಥೈಮಸ್. Thymus gland is lobular structure located between lungs, behind sternum, on the ventral side of aorta. ಮಕ್ಕಳ ಥೈಮಸ್ ಗ್ಲ್ಯಾಂಡ್ ಏನಿದೆ ಇದರ ಒಂದು ಸ್ಟ್ರಕ್ಚರ್ ಯಾವ ರೀತಿ ಇರುತ್ತೆ ಅಂದ್ರೆ ಲಾಬ್ಯುಲಾರ್ ಆಗಿ ಇರುತ್ತೆ. ಲಾಬ್ಯುಲಾರ್ ಅಂತ ಹೇಳಿದ್ರೆ ಲೋಬ್ಸ್ ಗಳು ಪ್ರೆಸೆಂಟ್ ಇರುತ್ತೆ. ಓಕೆ, ಈ ರೀತಿಯಾಗಿ ಲೋಬ್ಸ್ ಗಳು ಪ್ರೆಸೆಂಟ್ ಇರುತ್ತೆ. ಆ ಲೋಬ್ಸ್ ಗಳೆಲ್ಲ ಸೇರ್ಕೊಂಡು ಏನ್ ಮಾಡುತ್ತೆ ಒಂದು ಲಾಬ್ಯುಲಾರ್ ಸ್ಟ್ರಕ್ಚರ್ ನ ಫಾರ್ಮೇಶನ್ ಮಾಡಿ ಕೊಡುತ್ತೆ.
ಎಲ್ಲಿ ಲೊಕೇಟ್ ಆಗಿರತ್ತೆ? ಬಿಟ್ವೀನ್ ಲಂಗ್ಸ್ ಬಿಹೈಂಡ್ ಸ್ಟೆರ್ನಮ್. ಎರಡು ಲಂಗ್ಸ್ ಗಳ ಮಧ್ಯೆ ಸ್ಟೆರ್ನಮ್ ನ ಹಿಂದೆ. ಸ್ಟೆರ್ನಮ್ ಬೋನ್ ನೀವು ಟಚ್ ಮಾಡ್ಕೋಬಹುದು, ನಿಮ್ ಕೈಗೆ ಸಿಗುತ್ತೆ. ಲಂಗ್ಸ್ ನ ರೀಜನ್ ಅಲ್ಲಿ ಸ್ಟೆರ್ನಮ್ ಪ್ರೆಸೆಂಟ್ ಇರುತ್ತೆ. ನೋಡಿ ಈ ಪಿಕ್ಚರ್ ಅಲ್ಲಿ ಅಬ್ಸರ್ವ್ ಮಾಡ್ಬೋದು, ಎರಡು ಲಂಗ್ಸ್ ಇದೆ, ಎರಡು ಲಂಗ್ಸ್ ಗಳ ಮಧ್ಯೆ ಏನಾಗಿದೆ, ಈ ಒಂದು ಥೈಮಸ್ ಪ್ರೆಸೆಂಟ್ ಇದೆ ಅಲ್ವಾ. ಸೊ ಈ ರೀತಿಯಾಗಿ ಇರುತ್ತೆ. ಹಾಗೆ ವೆಂಟ್ರಲ್ ಸೈಡ್ ಆಫ್ ಅಯೋಟಾ ಅಂತ ಹೇಳಿದ್ದಾರೆ. ಅಯೋಟಾ ಎಲ್ಲಿರುತ್ತೆ? ಹಾರ್ಟ್ ಅಲ್ಲಿ. ಸೊ ಹಾರ್ಟ್ ನ ಒಂದು ಅಯೋಟ ರೀಜನ್ ಏನಿರುತ್ತೆ ಅದರ ಹಿಂದಿನ ಸೈಡ್ ಅಲ್ಲಿ ಈ ಒಂದು ಥೈಮಸ್ ಪ್ರೆಸೆಂಟ್ ಇರುತ್ತೆ. ಥೈಮಸ್ ಪ್ಲೇಸ್ ಮೇಜರ್ ರೋಲ್ ಇನ್ ಡೆವಲಪ್ಮೆಂಟ್ ಆಫ್ ಇಮ್ಯೂನ್ಯೂ ಸಿಸ್ಟಮ್. ಸೊ ಈ ಒಂದು ಥೈಮಸ್ ನ ಫಂಕ್ಷನ್ ಏನಂತ ಹೇಳಿದ್ರೆ ಇಮ್ಯೂನ್ಯೂ ಸಿಸ್ಟಮ್ ಇರುತ್ತೆ ಅಲ್ವಾ, ಅದರ ಒಂದು ಡೆವಲಪ್ಮೆಂಟ್ ಗೆ ಹೆಲ್ಪ್ ಮಾಡುತ್ತೆ. ದಿಸ್ ಗ್ಲ್ಯಾಂಡ್ ಸೆಕ್ರೀಟ್ಸ್ ದ ಪೆಪ್ಟೈಡ್ ಹಾರ್ಮೋನ್ ಕಾಲ್ಡ್ ಥೈಮೋಸಿನ್. ಸೊ ಥೈಮಸ್ ಯಾವ ಒಂದು ಹಾರ್ಮೋನ್ ನ ಸೆಕ್ರೀಟ್ ಮಾಡುತ್ತೆ? ಥೈಮೋಸಿನ್ ಅನ್ನೋ ಒಂದು ಹಾರ್ಮೋನ್ ನ ಸೆಕ್ರೀಟ್ ಮಾಡುತ್ತೆ. Thymosin plays a major role in differentiation of T lymphocytes, which provide cell-mediated immunity. ಮಕ್ಕಳ ಥೈಮೋಸಿನ್ ಹಾರ್ಮೋನ್ ಏನಿದೆ ಅದು ಟಿ ಲಿಂಫೋಸೈಟ್ಸ್ ಏನಿದೆ ಅದರ ಒಂದು ಡಿಫ್ರೆನ್ಸಿಯೇಷನ್ ಅಲ್ಲಿ ಮೇಜರ್ ರೋಲ್ ನ ಪ್ಲೇ ಮಾಡುತ್ತೆ ಅಂತ ಹೇಳಿದ್ದಾರೆ. ಡಿಫ್ರೆನ್ಸಿಯೇಷನ್ ಆಫ್ ಟಿ ಲಿಂಫೋಸೈಟ್ಸ್ ಅಂದ್ರೆ ಏನು? ಟಿ ಲಿಂಫೋಸೈಟ್ಸ್ ಇರುತ್ತೆ ಅಲ್ವಾ, ಅದು ಮೆಚೂರ್ಡ್ ಆಗಿ ಏನ್ ಸ್ಪೆಷಲೈಸ್ಡ್ ಸೆಲ್ ಫಾರ್ಮೇಶನ್ ಆಗುತ್ತೆ ಅದನ್ನ ನಾವು ಡಿಫ್ರೆನ್ಸಿಯೇಷನ್ ಆಫ್ ಟಿ ಲಿಂಫೋಸೈಟ್ಸ್ ಅಂತ ಹೇಳಿ ಕರಿತೀವಿ. ಇದಕ್ಕೆ ಥೈಮೋಸಿನ್ ಹಾರ್ಮೋನ್ ಏನ್ ಮಾಡುತ್ತೆ? ಹೆಲ್ಪ್ ಮಾಡುತ್ತೆ. ಓಕೆ, ಹಾಗೆ ಪ್ರೊವೈಡ್ ಸೆಲ್ ಮೀಡಿಯೇಟೆಡ್ ಇಮ್ಯುನಿಟಿ. ಸೆಲ್ ಮೀಡಿಯೇಟೆಡ್ ಇಮ್ಯುನಿಟಿಯ ಒಂದು ಕೆಲಸ ಏನಂತ ಹೇಳಿದ್ರೆ ಮಕ್ಕಳ, ಈ ಒಂದು ಇನ್ಫೆಕ್ಟೆಡ್ ಸೆಲ್ಸ್ ಇರತ್ತೆ ಅಲ್ವಾ, ಅದನ್ನ ಡೆಸ್ಟ್ರಾಯ್ ಮಾಡೋ ಅಂತ ಒಂದು ಕೆಲಸನ ಈ ಒಂದು ಸೆಲ್ ಮೀಡಿಯೇಟೆಡ್ ಇಮ್ಯುನಿಟಿ ಮಾಡುತ್ತೆ. ಓಕೆ, ಪ್ರಮೋಟ್ಸ್ ಪ್ರೊಡಕ್ಷನ್ ಆಫ್ ಆಂಟಿಬಾಡೀಸ್ ಟು ಪ್ರೊವೈಡ್ ಹ್ಯುಮೋರಲ್ ಇಮ್ಯುನಿಟಿ. ಹಾಗೆ ಮಕ್ಕಳ ಈ ಹಾರ್ಮೋನ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಆಂಟಿಬಾಡಿ ಪ್ರೊಡಕ್ಷನ್ ಆಗೋದನ್ನ ಪ್ರಮೋಟ್ ಮಾಡುತ್ತೆ. ಇಲ್ಲಿ ಹ್ಯುಮೋರಲ್ ಇಮ್ಯುನಿಟಿ ಅಂತ ಹೇಳಿದ್ರೆ ನಮ್ಮ ಬಾಡಿಗೆ ಯಾವ್ದಾದ್ರು ಒಂದು ಪ್ಯಾಥೋಜನ್ಸ್ ಎಂಟ್ರಿ ಆದಾಗ ಅದ್ರ ಅಗೇನೆಸ್ಟ್ ಫೈಟ್ ಮಾಡೋದಕ್ಕೆ, ಹೋರಾಡೋದಕ್ಕೆ ಆಂಟಿಬಾಡೀಸ್ ನ ಪ್ರೊಡ್ಯೂಸ್ ಮಾಡುತ್ತೆ ಅಲ್ವಾ ಮಕ್ಕಳ, ಅದನ್ನ ನಾವು ಹ್ಯುಮೋರಲ್ ಇಮ್ಯುನಿಟಿ ಅಂತ ಹೇಳಿ ಕರಿತೀವಿ. ಥೈಮಸ್ ಈಸ್ ಡಿಜನರೇಟೆಡ್ ಇನ್ ಓಲ್ಡ್ ಇಂಡಿವಿಜುವಲ್, resulting in decreased production of thymosins. As a result, immune response become weak. ಇವಾಗ ಏಜ್ಡ್ ಪರ್ಸನ್ ಇರ್ತಾರೆ ಅಲ್ವಾ, ಅಂದ್ರೆ ವಯಸ್ಸಾದ ಒಂದು ವ್ಯಕ್ತಿಗಳೇನಿರ್ತಾರೆ ಅವರಲ್ಲಿ ಥೈಮಸ್ ಡಿಜನರೇಟ್ ಆಗ್ಬಿಟ್ಟಿರುತ್ತೆ ಅಂತ ಹೇಳಿದ್ರೆ ಯಂಗ್ ಇದ್ದಾಗ ಎಷ್ಟು ಆಕ್ಟಿವ್ ಆಗಿರುತ್ತೆ ಆ ರೀತಿಯಾಗಿ ಥೈಮಸ್ ಇರೋದಿಲ್ಲ, ಡಿಜನರೇಟ್ ಆಗ್ತಾ ಬರುತ್ತೆ ಏಜ್ ಆಗ್ತಾ. ಥೈಮೋಸಿನ್ ಹಾರ್ಮೋನ್ಸ್ ನ ಪ್ರೊಡಕ್ಷನ್ ಕೂಡ ಏನಾಗ್ತಾ ಬರುತ್ತೆ? ಕಡಿಮೆ ಆಗ್ತಾ ಬರುತ್ತೆ. ಸೊ ಆಗ ಏನಾಗುತ್ತೆ ಅಂತ ಹೇಳಿದ್ರೆ ಇಮ್ಯುನ್ಯೂ ರೆಸ್ಪಾನ್ಸ್ ವೀಕ್ ಆಗತ್ತೆ. ಓಕೆ, ಸೊ ಅದಕ್ಕೆ ಏನಾಗಲ್ಲ, ಏಜ್ಡ್ ಪರ್ಸನ್ ಅಂದ್ರೆ ವಯಸ್ಸಾಗಿರೋ ವ್ಯಕ್ತಿಗಳಿರ್ತಾರೆ ಅಲ್ವಾ, ಅವ್ರಿಗೆ ಏನಾದ್ರೂ ಇನ್ಫೆಕ್ಷನ್ ಅಥವಾ ಪ್ಯಾಥೋಜನ್ಸ್ ಅಟ್ಯಾಕ್ ಆದ್ರೆ ಅವರಿಗೆ ಬೇಗ ತಡ್ಕೊಳ್ಳೋ ಶಕ್ತಿ ಇರಲ್ಲ, ಬೇಗ ಏನಾಗ್ಬಿಡುತ್ತೆ, ಅಟ್ಯಾಕ್ ಆಗ್ಬಿಡುತ್ತೆ ಡಿಸೀಸಸ್. Adrenal gland. Our body has one pair of adrenal glands, one at the anterior part of each kidney. ಮಕ್ಕಳ ನಮ್ಮ ಬಾಡಿಯಲ್ಲಿ ಒನ್ ಪೇರ್ ಅಡ್ರಿನಲ್ ಗ್ಲ್ಯಾಂಡ್ ಇರುತ್ತೆ. ಒನ್ ಪೇರ್ ಅಂದ್ರೆ ಎಷ್ಟು? ಎರಡು ಅಡ್ರಿನಲ್ ಗ್ಲ್ಯಾಂಡ್. ಎಲ್ಲಿರುತ್ತೆ? ಕಿಡ್ನಿಯ ಮೇಲ್ಗಡೆ ಸೈಡ್ ಅಲ್ಲಿ. ಓಕೆ, ಟ್ರಯಾಂಗುಲರ್ ಶೇಪ್ ಸ್ಟ್ರಕ್ಚರ್. ಈಚ್ ಕಿಡ್ನಿಯ ಮೇಲೆ ಒಂದೊಂದು ಅಡ್ರಿನಲ್ ಗ್ಲ್ಯಾಂಡ್ ಗಳು ಪ್ರೆಸೆಂಟ್ ಇರುತ್ತೆ. ಇಲ್ಲಿ ನೀವು ಪಿಕ್ಚರ್ ಅಲ್ಲಿ ಅಬ್ಸರ್ವ್ ಮಾಡ್ಬೋದು. ನೋಡಿ, ಕಿಡ್ನಿ ಇದೆ, ಕಿಡ್ನಿಯ ಮೇಲ್ಗಡೆ ಏನಾಗಿದೆ? ಅಡ್ರಿನಲ್ ಗ್ಲ್ಯಾಂಡ್ ಪ್ರೆಸೆಂಟ್ ಇದೆ. ಓಕೆ, ಈ ರೀತಿಯಾಗಿ ಪ್ರೆಸೆಂಟ್ ಇರುತ್ತೆ. Gland is composed of two types of tissue. Centrally located tissue called adrenal medulla and outside lies adrenal cortex. ಮಕ್ಕಳ ಈ ಒಂದು ಅಡ್ರಿನಲ್ ಗ್ಲ್ಯಾಂಡ್ ಏನಿದೆ ಅದು ಎರಡು ರೀತಿಯಾದಂತಹ ಒಂದು ಟಿಶ್ಯೂ ಇಂದ ಫಾರ್ಮೇಶನ್ ಆಗಿರುತ್ತೆ. ಯಾವ್ಯಾವ್ದದು? ಅಡ್ರಿನಲ್ ಮೆಡ್ಯುಲಾ ಮತ್ತೆ ಅಡ್ರಿನಲ್ ಕಾರ್ಟೆಕ್ಸ್. ಅಡ್ರಿನಲ್ ಕಾರ್ಟೆಕ್ಸ್ ಎಲ್ಲಿರುತ್ತೆ? ಔಟ್ ಸೈಡ್ ಅಲ್ಲಿ ಇರುತ್ತೆ. ಅಡಿಸನ್ ಡಿಸೀಸ್. Under production of hormones by adrenal cortex alters the carbohydrate metabolism, causing acute weakness and fatigue, leading to a disease called Addison disease. ಮಕ್ಕಳ ಇಲ್ಲಿ ಏನಾದ್ರೂ ಅಡ್ರಿನಲ್ ಕಾರ್ಟೆಕ್ಸ್ ಇಂದ ಏನ್ ಹಾರ್ಮೋನ್ಸ್ ಗಳು ಪ್ರೊಡ್ಯೂಸ್ ಆಗುತ್ತೆ ಅದು ಕಡಿಮೆ ಪ್ರಮಾಣದಲ್ಲಿ ಪ್ರೊಡ್ಯೂಸ್ ಆದ್ರೆ ಇದೇನ್ ಮಾಡುತ್ತೆ ಅಂತ ಹೇಳಿದ್ರೆ ನಮ್ಮ ಬಾಡಿಯಲ್ಲಿ ನಡೆಯುವಂತ ಒಂದು ಕಾರ್ಬೋಹೈಡ್ರೇಟ್ ಮೆಟಬಾಲಿಸಮ್ ನ ಆಲ್ಟರ್ ಮಾಡುತ್ತೆ. ಅಂದ್ರೆ ಕಾರ್ಬೋಹೈಡ್ರೇಟ್ ಮೆಟಬಾಲಿಸಮ್ ಅಲ್ಲಿ ವ್ಯತ್ಯಾಸ ಆಗುತ್ತೆ. ಹಾಗೆ ಅಕ್ಯೂಟ್ ವೀಕ್ನೆಸ್, ತುಂಬಾ ಸುಸ್ತು, ಹಾಗೆ ಫ್ಯಾಟಿಗ್ಯೂ ಅಂತ ಹೇಳಿದ್ರೆ ಯಾವಾಗ್ಲೂ ಕೂಡ ಸೋಂಬೇರಿತನ, ಲೇಸಿನೆಸ್, ಆ ಒಂದು ಕಂಡೀಷನ್ಸ್ ಗಳನ್ನ ಏನ್ ಮಾಡುತ್ತೆ, ಇದು ಡೆವಲಪ್ ಮಾಡುತ್ತೆ. ಇದರಿಂದ ಒಂದು ಡಿಸೀಸ್ ಕಾಸ್ ಆಗುತ್ತೆ. ಯಾವ್ದದು? ಅಡಿಸನ್ ಡಿಸೀಸ್ ಏನಾಗುತ್ತೆ? ಕಾಸ್ ಆಗುತ್ತೆ.
ಏನು ಅಡ್ರಿನಲ್ ಕಾರ್ಟೆಕ್ಸ್ ಇಂದ ಹಾರ್ಮೋನ್ಸ್ ಗಳು ಕಡಿಮೆ ಪ್ರಮಾಣದಲ್ಲಿ ಪ್ರೊಡಕ್ಷನ್ ಆದ್ರೆ ಅಡಿಸನ್ ಡಿಸೀಸ್ ಏನಾಗುತ್ತೆ, ಕಾಸ್ ಆಗುತ್ತೆ. Adrenal medulla secretes two hormones, adrenaline or epinephrine, noradrenaline or norepinephrine. ಮಕ್ಕಳ ಅಡ್ರಿನಲಿನ್ ಮೆಡ್ಯುಲಾ ಏನಿದೆ ಅದು ಎರಡ್ ರೀತಿಯಾದಂತಹ ಒಂದು ಹಾರ್ಮೋನ್ಸ್ ಗಳನ್ನ ಸೆಕ್ರೇಟ್ ಮಾಡುತ್ತೆ. ಯಾವ್ದ್ಯಾವ್ದು? ಅಡ್ರಿನಲಿನ್ ಅಥವಾ ಎಪಿನೆಫ್ರಿನ್ ಅಂತ ಕರಿತೀವಿ, ಹಾಗೆ ನಾರ್ ಅಡ್ರಿನಲಿನ್ ಅಥವಾ ನಾರ್ನೆಫ್ರಿನ್. ಓಕೆ, ಇದನ್ನ ದೀಸ್ ಆರ್ ಕಾಮನ್ಲಿ ಕಾಲ್ಡ್ ಕೆಟಕೋಲಮೈನ್ಸ್. ಮಕ್ಕಳ ಇದನ್ನ ಕಾಮನ್ ಆಗಿ ಏನಂತ ಕರಿತೀವಿ? ಕೆಟಕೋಲಮೈನ್ಸ್ ಅಂತ ಹೇಳಿ ಕರಿತೀವಿ. ಓಕೆ, adrenaline and noradrenaline are secreted in response to stress of any kind during emergency situation and are called emergency hormones of flight or fight. ಮಕ್ಕಳ ಈ ಒಂದು ಕೆಟಕೋಲಮೈನ್ಸ್ ಅಡ್ರಿನಲಿನ್, ನಾರ್ ಅಡ್ರಿನಲಿನ್ ಏನಿದೆ ಇದು ಯಾವಾಗ ಸೆಕ್ರೀಟ್ ಆಗತ್ತೆ ಅಂತ ಹೇಳಿದ್ರೆ ಎಮರ್ಜೆನ್ಸಿ ಸಿಚುವೇಶನ್ ಸಂದರ್ಭದಲ್ಲಿ ನಾವು ಯಾವಾಗ ಸ್ಟ್ರೆಸ್ ಗೆ ಒಳಗಾಗ್ತೀವಿ ಅಂತ ಸಂದರ್ಭದಲ್ಲಿ ಈ ಹಾರ್ಮೋನ್ಸ್ ಗಳು ಪ್ರೊಡ್ಯೂಸ್ ಆಗತ್ತೆ. ಓಕೆ, ಆದ್ರಿಂದ ನಾವ್ ಇದನ್ನ ಏನಂತ ಕರಿತೀವಿ? ಎಮರ್ಜೆನ್ಸಿ ಹಾರ್ಮೋನ್ ಆಫ್ ಫ್ಲೈಟ್ ಆರ್ ಫೈಟ್ ಅಂತ ಹೇಳಿ ಕರಿತೀವಿ. ಓಕೆ, ದೀಸ್ ಹಾರ್ಮೋನ್ಸ್ ಇನ್ಕ್ರೀಸ್ ಅಲರ್ಟ್ನೆಸ್, ಪ್ಯೂಪಿಲರಿ ಡೈಲೇಷನ್, ಪೈಲೋಎರೆಕ್ಷನ್, ಸ್ವೆಟಿಂಗ್ ಎಕ್ಸೆಟ್ರಾ. ಸೊ ಕೆಟಕೋಲಮೈನ್ಸ್ ಹಾರ್ಮೋನ್ಸ್ ಏನಿದೆ ಮಕ್ಕಳ, ಅಡ್ರಿನಲಿನ್ ಮತ್ತೆ ನಾರ್ ಅಡ್ರಿನಲಿನ್ ಹಾರ್ಮೋನ್ಸ್ ಇದೆ ಅಲ್ವಾ, ಅದೇನ್ ಮಾಡುತ್ತೆ ಅಂತ ಹೇಳಿದ್ರೆ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಪ್ರೊಡ್ಯೂಸ್ ಆಗುತ್ತೆ ಅಲ್ವಾ, ಆ ಸಂದರ್ಭದಲ್ಲಿ ಅಲರ್ಟ್ನೆಸ್, ನಾವು ಅಲರ್ಟ್ ಆಗಿರೋ ರೀತಿ ಮಾಡುತ್ತೆ. ಹಾಗೆ ಪ್ಯೂಪಿಲ್ ಡೈಲೇಷನ್ ಅಂತ ಹೇಳಿದ್ರೆ ಈ ಪಿಕ್ಚರ್ ಅಲ್ಲಿ ಅಬ್ಸರ್ವ್ ಮಾಡಿ ನಿಮ್ಗೆ ಅರ್ಥ ಆಗುತ್ತೆ. ಇದು ಡೈಲೇಟೆಡ್ ಪ್ಯೂಪಿಲ್ ಹೀಗಿರುತ್ತೆ, ಇದು ಕನ್ಸ್ಟ್ರಿಕ್ಟೆಡ್ ಪ್ಯೂಪಿಲ್. ಓಕೆ, ಪ್ಯೂಪಿಲ್ ಡೈಲೇಷನ್ ಮಾಡುತ್ತೆ. ಹಾಗೆ ಪೈಲೋ ಎರೆಕ್ಷನ್ ಅಂತ ಹೇಳಿದ್ರೆ ಕೂದಲೆಲ್ಲ ಏನಾಗಿರುತ್ತೆ, ನೀವು ನಿಮ್ ಕೈನ ಕೆಲವೊಂದ್ಸತಿ ಅಬ್ಸರ್ವ್ ಮಾಡಿರ್ತೀರಾ, ತುಂಬಾ ಚಳಿಯಾದಾಗ ಏನಾಗಿರುತ್ತೆ, ಹೇರ್ಸ್ ಎಲ್ಲ ಸ್ಟ್ರೇಟ್ ಆಗಿ ನಿಂತ್ಕೊಬಿಟ್ಟಿರುತ್ತೆ ಕೈಯಲ್ಲಿರುವಂತಹ ಹೇರ್ಸ್ ಅಲ್ವಾ, ಅದನ್ನ ನಾವು ಪೈಲೋ ಎರೆಕ್ಷನ್ ಅಂತ ಹೇಳಿ ಕರಿತೀವಿ. ಪೈಲೋ ಅಂದ್ರೆ ಹೇರ್ ಅಂತ, ಎರೆಕ್ಷನ್ ಅಂದ್ರೆ ಸ್ಟ್ರೇಟ್ ಆಗೋದು. ಸೊ ರೈಸಿಂಗ್ ಆಫ್ ಹೇರ್ಸ್ ಆಗಿರ್ಬೋದು, ಸ್ವೆಟ್ಟಿಂಗ್. ಸೊ ಈ ಒಂದು ಚೇಂಜಸ್ ನ ಏನ್ ಮಾಡುತ್ತೆ, ಈ ಹಾರ್ಮೋನ್ಸ್ ನಮ್ಮ ಬಾಡಿಯಲ್ಲಿ ಕಾಸ್ ಆಗೋ ರೀತಿ ಮಾಡುತ್ತೆ. ಹಾಗೆ ಬೋತ್ ದ ಹಾರ್ಮೋನ್ಸ್ ಇನ್ಕ್ರೀಸ್ ಹಾರ್ಟ್ ಬೀಟ್, ದ ಸ್ಟ್ರೆಂತ್ ಆಫ್ ಹಾರ್ಟ್ ಕಾಂಟ್ರಾಕ್ಷನ್ ಅಂಡ್ ರೇಟ್ ಆಫ್ ರೆಸ್ಪಿರೇಷನ್. ಸೊ ಈ ಒಂದು ಹಾರ್ಮೋನ್ಸ್ ಏನ್ ಮಾಡುತ್ತೆ, ಹಾರ್ಟ್ ಬೀಟ್ ಜಾಸ್ತಿ ಆಗೋ ಹಾಗೆ ನಮ್ಮ ರೆಸ್ಪಿರೇಷನ್ ರೇಟ್ ಜಾಸ್ತಿ ಆಗೋ ರೀತಿ ಮಾಡುತ್ತೆ. ಅಡ್ರಿನಲ್ ಕಾರ್ಟೆಕ್ಸ್ ಕ್ಯಾನ್ ಬಿ ಡಿವೈಡೆಡ್ ಇಂಟು 3 ಲೇಯರ್ಸ್. ಅಡ್ರಿನಲ್ ಕಾರ್ಟೆಕ್ಸ್ ನ ಮಕ್ಕಳ ನಾವು 3 ಲೇಯರ್ಸ್ ಆಗಿ ಡಿವೈಡ್ ಮಾಡಬಹುದು. ಸೊ ಈಗ ಅಡ್ರಿನಲ್ ಕಾರ್ಟೆಕ್ಸ್ ಮತ್ತೆ ಅಡ್ರಿನಲ್ ಮೆಡ್ಯುಲಾ ಎರಡರದ್ದು ಡಿಫ್ರೆನ್ಸ್ ನ ತಿಳ್ಕೋಬೇಕು ಮಕ್ಕಳ. ಅಡ್ರಿನಲ್ ಮೆಡ್ಯುಲಾ ಯಾವುದು, ಅಡ್ರಿನಲ್ ಕಾರ್ಟೆಕ್ಸ್ ಯಾವುದು ಅಂತ. ಸೊ ಇಲ್ಲಿ ನೋಡಿ ಮೆಡ್ಯುಲಾ ಅಂತ ಲೇಬಲ್ ಮಾಡಿದರೆ, ಈ ಒಂದು ರೀಜನ್ ನಾವು ಮೆಡ್ಯುಲಾ ಅಂತ ಕರಿತೀವಿ. ಅಡ್ರಿನಲ್ ಕಾರ್ಟೆಕ್ಸ್ ಎಲ್ಲಿದೆ, ಔಟರ್ ರೀಜನ್, ಔಟ್ ಸೈಡ್ ಅಲ್ಲಿ ಇರುತ್ತೆ ಅಡ್ರಿನಲ್ ಕಾರ್ಟೆಕ್ಸ್. ಓಕೆ, ಈ ಅಡ್ರಿನಲ್ ಕಾರ್ಟೆಕ್ಸ್ ನ 3 ಲೇಯರ್ಸ್ ಆಗಿ ಡಿವೈಡ್ ಮಾಡಿದ್ದಾರೆ. ಅದ್ ಯಾವ್ಯಾವ್ದು ನೋಡೋಣ. ಝೋನಾ ರೆಟಿಕ್ಯುಲಾರಿಸ್ ಇನ್ನರ್ ಲೇಯರ್. ಝೋನಾ ರೆಟಿಕ್ಯುಲಾರಿಸ್ ನೋಡಿ ಇಲ್ಲಿ ಲೇಬಲ್ ಮಾಡಿದ್ದಾರೆ, ಇನ್ನರ್ ಲೇಯರ್ ಒಳಗಡೆ ಇದೆ ಅದು. ಇನ್ನರ್ ಸೈಡ್, ಇನ್ನರ್ ಲೇಯರ್ ನಾವು ಝೋನಾ ರೆಟಿಕ್ಯುಲಾರಿಸ್ ಅಂತ ಕರಿತೀವಿ. ಹಾಗೆ ಝೋನಾ ಫ್ಯಾಸಿಕ್ಯುಲೇಟಾ ಮಿಡಲ್ ಲೇಯರ್. ಸೊ ಇಲ್ಲಿ ಲೇಬಲ್ ಮಾಡಿದ್ದಾರೆ ನೋಡಿ, ಮಿಡಲ್ ಲೇಯರ್ ಝೋನಾ ಫ್ಯಾಸಿಕ್ಯುಲೇಟಾ. ಝೋನಾ ಗ್ಲಾಮರುಲೋಸಾ ಔಟರ್ ಲೇಯರ್. ಮಕ್ಕಳ ಝೋನಾ ಗ್ಲಾಮರುಲೋಸಾ ಏನಾಗಿರುತ್ತೆ, ಔಟ್ ಸೈಡ್ ಅಲ್ಲಿ ಪ್ರೆಸೆಂಟ್ ಇರುತ್ತೆ. ಓಕೆ, ಸೊ ಇದಿಷ್ಟು ಅಡ್ರಿನಲ್ ಕಾರ್ಟೆಕ್ಸ್ ನ ಒಂದು ಲೇಯರ್ಸ್ ಗಳು. Adrenal cortex secrete many hormones commonly called corticoids. ಸೊ ಇವಾಗ ಅಡ್ರಿನಲ್ ಮೆಡ್ಯುಲಾ ಬಗ್ಗೆ ಸ್ಟಡಿ ಮಾಡಿದ್ವಿ. ಈಗ ಅಡ್ರಿನಲ್ ಕಾರ್ಟೆಕ್ಸ್ ನ ಬಗ್ಗೆ ಸ್ಟಡಿ ಮಾಡೋಣ. ಅಡ್ರಿನಲ್ ಕಾರ್ಟೆಕ್ಸ್ ಯಾವ್ದೆಲ್ಲ ಹಾರ್ಮೋನ್ಸ್ ಗಳನ್ನ ಸೆಕ್ರೇಟ್ ಮಾಡುತ್ತೆ ಅಂತ. ಓಕೆ, ಅಡ್ರಿನಲ್ ಕಾರ್ಟೆಕ್ಸ್ ಎಷ್ಟು ಹಾರ್ಮೋನ್ಸ್ ಗಳನ್ನ ಸೆಕ್ರೇಟ್ ಮಾಡುತ್ತೆ ಅದನ್ನೆಲ್ಲ ನಾವು ಕಾಮನ್ ಆಗಿ ಕಾರ್ಟಿಕಾಯ್ಡ್ಸ್ ಅಂತ ಹೇಳಿ ಕರಿತೀವಿ. ಓಕೆ, ಇನ್ವಾಲ್ವ್ಡ್ ಇನ್ ಕಾರ್ಬೋಹೈಡ್ರೇಟ್ ಮೆಟಬಾಲಿಸಮ್ ಆರ್ ಕಾಲ್ಡ್ ಗ್ಲೂಕೋಕಾರ್ಟಿಕಾಯ್ಡ್ಸ್. ಸೊ ಅಡ್ರಿನಲ್ ಗ್ಲ್ಯಾಂಡ್ ಕಾರ್ಟಿಕಾಯ್ಡ್ಸ್ ನ ಸೆಕ್ರೇಟ್ ಮಾಡುತ್ತೆ ಅಲ್ವಾ, ಯಾವ ಒಂದು ಕಾರ್ಟಿಕಾಯ್ಡ್ಸ್ ಈ ಕಾರ್ಬೋಹೈಡ್ರೇಟ್ ಮೆಟಬಾಲಿಸಮ್ ಅಲ್ಲಿ ಇನ್ವಾಲ್ವ್ ಆಗಿರುತ್ತೆ ಅಂತಹ ಕಾರ್ಟಿಕಾಯ್ಡ್ಸ್ ಗಳನ್ನ ನಾವು ಗ್ಲೂಕೋಕಾರ್ಟಿಕಾಯ್ಡ್ಸ್ ಅಂತ ಹೇಳಿ ಕರಿತೀವಿ. ಓಕೆ, ಇನ್ ಅವರ್ ಬಾಡಿ ಕಾರ್ಟಿಸೋಲ್ ಇಸ್ ದ ಮೇನ್ ಗ್ಲೂಕೋಕಾರ್ಟಿಕಾಯ್ಡ್. ಸೊ ನಮ್ಮ ಬಾಡಿಯಲ್ಲಿ ಗ್ಲೂಕೋಕಾರ್ಟಿಕಾಯ್ಡ್ ಯಾವುದು ಅಂತ ಹೇಳಿದ್ರೆ, ನಮ್ಮ ಬಾಡಿಯಲ್ಲಿ ಗ್ಲೂಕೋಸ್ ಮೆಟಬಾಲಿಸಮ್ ಮಾಡುವಂತ ಒಂದು ಕಾರ್ಟಿಕಾಯ್ಡ್ ಯಾವುದು, ಕಾರ್ಟಿಸೋಲ್. ಓಕೆ, ಸೊ ನಮ್ಮ ಬಾಡಿಯಲ್ಲಿ ಕಾರ್ಟಿಸೋಲ್ ಏನ್ ಮಾಡುತ್ತೆ, ಗ್ಲೂಕೋಸ್ ಮೆಟಬಾಲಿಸಮ್ ನ ನೋಡ್ಕೊಡುತ್ತೆ. ಆ ಕಾರ್ಟಿಸೋಲ್ ನ ಗ್ಲೂಕೋಕಾರ್ಟಿಕಾಯ್ಡ್ ಅಂತ ಹೇಳಿ ಕರಿತೀವಿ. Cortisol, which regulate balance of water and electrolyte in our body, are called mineralocorticoids. So ಯಾವ ಒಂದು ಕಾರ್ಟಿಕಾಯ್ಡ್ಸ್
ನಮ್ಮ ಬಾಡಿಯ ಒಳಗಡೆ ವಾಟರ್ ಮತ್ತೆ ಎಲೆಕ್ಟ್ರೋಲೈಟ್ ಬ್ಯಾಲೆನ್ಸ್ ನ ನೋಡ್ಕೊಳ್ಳುತ್ತೆ. ಅದನ್ನ ಏನಂತ ಕರಿತೀವಿ? ಮಿನರಲೋ ಕಾರ್ಟಿಕಾಯ್ಡ್ಸ್ ಅಂತ ಕರಿತೀವಿ. ಓಕೆ, ಸೊ ಆ ಮಿನರಲೋ ಕಾರ್ಟಿಕಾಯ್ಡ್ಸ್ ಯಾವ್ದು ನಮ್ಮ ಬಾಡಿಲಿ ಅಂತ ನೋಡೋದಾದ್ರೆ ಆಲ್ಡೋಸ್ಟಿರಾನ್ ಇಸ್ ದ ಮೇನ್ ಮಿನರಲ್ ಕಾರ್ಟಿಕಾಯ್ಡ್ ಇನ್ ಅವರ್ ಬಾಡಿ. ಸೊ ಓಕೆ, ನಮ್ಮ ಬಾಡಿಯಲ್ಲಿ ವಾಟರ್ ಮತ್ತೆ ಎಲೆಕ್ಟ್ರೋಲೈಟ್ಸ್ ನ ನೋಡ್ಕೊಳ್ಳೋದು ಯಾರು? ಆಲ್ಡಿಸ್ಟಿರೋನ್. ಅದಕ್ಕೆ ಆಲ್ಡಿಸ್ಟಿರೋನ್ ನಾವ್ ಏನಂತ ಕರಿತೀವಿ? ಮಿನರಲೋ ಕಾರ್ಟಿಕಾಯ್ಡ್ ಅಂತ ಹೇಳಿ ಕರಿತೀವಿ. Glucocorticoids stimulate glucogenesis, lipolysis, proteolysis and inhibit cellular uptake and utilization of amino acid. ಮಕ್ಕಳ ಈ ಗ್ಲೂಕೋಕಾರ್ಟಿಕಾಯ್ಡ್ಸ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಗ್ಲೂಕೋಜೆನಿಸಿಸ್ ಅಂತ ಹೇಳಿದ್ರೆ ಗ್ಲೂಕೋಸ್ ಪ್ರೊಡಕ್ಷನ್, ಹಾಗೆ ಲೈಪೋಲೈಸಿಸ್ ಆಗಿರ್ಬೋದು, ಪ್ರೋಟಿಯೋಲೈಸಿಸ್ ಮಕ್ಕಳ ಇದನ್ನೆಲ್ಲ ಸ್ಟಿಮ್ಯುಲೇಟ್ ಮಾಡುತ್ತೆ, ಅಂದ್ರೆ ಸ್ಟಾರ್ಟ್ ಮಾಡುತ್ತೆ. ಹಾಗೆ ಇನ್ಹಿಬಿಟ್ ಸೆಲ್ಯುಲಾರ್ ಅಪ್ಟೇಕ್ ಅಂಡ್ ಯುಟಿಲೈಸೇಷನ್ ಆಫ್ ಅಮೈನೋ ಆಸಿಡ್. ಅಂದ್ರೆ ಮಕ್ಕಳ ಸೆಲ್ಸ್ ಏನಕ್ಕೆ ಅಮೈನೋ ಆಸಿಡ್ ನ ತಗೊಳುತ್ತೆ, ಇಂಟೇಕ್ ಮಾಡುತ್ತೆ ಅಂತ ಹೇಳಿದ್ರೆ ಪ್ರೋಟೀನ್ ಪ್ರೊಡಕ್ಷನ್ ಮಾಡೋದಕ್ಕೆ ಸೆಲ್ಸ್ ಗಳು ಅಮೈನೋ ಆಸಿಡ್ ನ ತಗೊಳುತ್ತೆ. ಸೊ ಆ ಒಂದು ಪ್ರೋಸೆಸ್ ನ ಈ ಗ್ಲೂಕೋಕಾರ್ಟಿಕಾಯ್ಡ್ಸ್ ಏನ್ ಮಾಡುತ್ತೆ ಅಂದ್ರೆ ಇನ್ಹಿಬಿಟ್ ಮಾಡುತ್ತೆ. Cortisol is also involved in maintaining the cardiovascular system as well as kidney function. ಕಾರ್ಟಿಸಾಲ್ ಹಾರ್ಮೋನ್ ಏನಕ್ಕೆ ಹೆಲ್ಪ್ ಮಾಡುತ್ತೆ ಅಂದ್ರೆ ಕಾರ್ಡಿಯೋವ್ಯಾಸ್ಕ್ಯುಲರ್ ಸಿಸ್ಟಮ್ ಹಾಗೆ ಕಿಡ್ನಿಯ ಒಂದು ಫಂಕ್ಷನ್ಸ್ ಗಳನ್ನ ಮೇಂಟೈನ್ ಮಾಡೋದಕ್ಕೆ ಒಂದು ಕಾರ್ಟಿಸಾಲ್ ಹಾರ್ಮೋನ್ ಹೆಲ್ಪ್ ಮಾಡುತ್ತೆ. Glucocorticoids, particularly cortisol, produce and anti-inflammatory reaction and suppress the immune response. ಮಕ್ಕಳೇ ಇಲ್ಲಿ ಗ್ಲೂಕೋಕಾರ್ಟಿಕಾಯ್ಡ್ಸ್ ಏನಿದೆ ಅದ್ರ ಪರ್ಟಿಕ್ಯುಲರ್ ಆಗಿ ಈ ಕಾರ್ಟಿಸೋಲ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಆಂಟಿ ಇನ್ಫ್ಲಮೇಟರಿ ರಿಯಾಕ್ಷನ್ ನ ಪ್ರೊಡ್ಯೂಸ್ ಮಾಡುತ್ತೆ ಅಂತ ಹೇಳಿದ್ರೆ, ಇವಾಗ ನಮ್ಗೆ ಒಂದ್ ಸೊಳ್ಳೆ ಕಚ್ಚಿದ್ರೆ ಆ ರೀಜನ್ ಅಲ್ಲಿ ಏನಾಗುತ್ತೆ? ಸ್ವಲ್ಪ ಸ್ವೆಲ್ಲಿಂಗ್ ಆಗುತ್ತೆ, ಲೈಟ್ ಆಗಿ ಪೇನ್ ಇರುತ್ತೆ ಅಲ್ವಾ? ಈ ರೀತಿಯಾಗಿ ರೆಡ್ನೆಸ್ ಆಗೋದು, ಸ್ವೆಲ್ಲಿಂಗ್ ಆಗೋದು, ಸ್ವಲ್ಪ ಪೇನ್ ಏನಾಗುತ್ತೆ ಅದನ್ನ ನಾವು ಆಂಟಿ ಇನ್ಫ್ಲಮೇಟರಿ ರಿಯಾಕ್ಷನ್ಸ್ ಅಂತ ಹೇಳಿ ಕರಿತೀವಿ. ಕಾರ್ಟಿಸೋಲ್ ಸ್ಟಿಮ್ಯುಲೇಟ್ ಸಮ್ RBC ಪ್ರೊಡಕ್ಷನ್. ಹಾಗೆ ಮಕ್ಕಳ ಕಾರ್ಟಿಸೋಲ್ RBC ಪ್ರೊಡಕ್ಷನ್ ಕೂಡ ಸ್ಟಿಮ್ಯುಲೇಟ್ ಮಾಡುತ್ತೆ. ಎಕ್ಸೋಕ್ರೈನ್ ಗ್ಲ್ಯಾಂಡ್ ಹಾಗೆ ಎಂಡೋಕ್ರೈನ್ ಗ್ಲ್ಯಾಂಡ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಫಸ್ಟ್ ಎಕ್ಸೋಕ್ರೈನ್ ಗ್ಲ್ಯಾಂಡ್. ಎಕ್ಸೋಕ್ರೈನ್ ಗ್ಲ್ಯಾಂಡ್ ಅಂತ ಹೇಳಿದ್ರೆ ಈ ಒಂದು ಗ್ಲ್ಯಾಂಡ್ ಸೆಕ್ರೀಟ್ ಮಾಡುವಂತ ಒಂದು ಸಬ್ಸ್ಟೆನ್ಸ್ ಎಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ ಡಕ್ಟ್ಸ್ ನ ಮುಖಾಂತರ ಬಾಡಿಯ ಸರ್ಫೇಸಿಗೆ ಟ್ರಾನ್ಸ್ಪೋರ್ಟ್ ಆಗುತ್ತೆ. ಓಕೆ, ಈ ಒಂದು ಎಕ್ಸೋಕ್ರೈನ್ ಗ್ಲ್ಯಾಂಡ್ ಅಲ್ಲಿ ಡಕ್ಟ್ಸ್ ಗಳು ಪ್ರೆಸೆಂಟ್ ಇರುತ್ತೆ. ಆದ್ರೆ ಎಂಡೋಕ್ರೈನ್ ಗ್ಲ್ಯಾಂಡ್ ಅಂತ ಬಂದಾಗ ಏನಾಗಿರುತ್ತೆ? ಈ ಒಂದು ಎಂಡೋಕ್ರೈನ್ ಗ್ಲ್ಯಾಂಡ್ ಅಲ್ಲಿ ಪ್ರೊಡ್ಯೂಸ್ ಆಗುವಂತಹ ಒಂದು ಸಬ್ಸ್ಟೆನ್ಸ್ ಅಂದ್ರೆ ಹಾರ್ಮೋನ್ಸ್ ಏನಾಗುತ್ತೆ ಅಂದ್ರೆ ಡೈರೆಕ್ಟ್ ಆಗಿ ಬ್ಲಡ್ ಸ್ಟ್ರೀಮಿಗೆ ರಿಲೀಸ್ ಆಗುತ್ತೆ. ಈ ಒಂದು ಎಂಡೋಕ್ರೈನ್ ಗ್ಲ್ಯಾಂಡ್ ಪ್ರೊಡ್ಯೂಸ್ ಮಾಡುವಂತಹ ಒಂದು ಹಾರ್ಮೋನ್ಸ್ಗಳನ್ನ ಕ್ಯಾರಿ ಮಾಡೋದಕ್ಕೆ ಯಾವುದೇ ರೀತಿಯಾದಂತಹ ಒಂದು ಡಕ್ಟ್ಸ್ ಪ್ರೆಸೆಂಟ್ ಇರೋದಿಲ್ಲ. ಸೊ ಎಂಡೋಕ್ರೈನ್ ಗ್ಲ್ಯಾಂಡ್ನ ಡಕ್ಟ್ ಲೆಸ್ ಗ್ಲ್ಯಾಂಡ್ ಅಂತ ಹೇಳಿ ಕೂಡ ಕರಿತೀವಿ. ಓಕೆ, ಎಕ್ಸೋಕ್ರೈನ್ ಗ್ಲ್ಯಾಂಡ್ ಮತ್ತೆ ಎಂಡೋಕ್ರೈನ್ ಗ್ಲ್ಯಾಂಡ್ಗೆ ಇರುವಂತಹ ಒಂದು ಮೇಜರ್ ಡಿಫ್ರೆನ್ಸ್ ಅಂತ ಹೇಳಿದ್ರೆ ಎಕ್ಸೋಕ್ರೈನ್ ಗ್ಲ್ಯಾಂಡ್ ಅಲ್ಲಿ ಡಕ್ಟ್ಸ್ ಪ್ರೆಸೆಂಟ್ ಇರುತ್ತೆ. ಡಕ್ಟ್ಸ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಎಕ್ಸೋಕ್ರೈನ್ ಗ್ಲ್ಯಾಂಡ್ ಪ್ರೊಡ್ಯೂಸ್ ಮಾಡುವಂಥ ಒಂದು ಸಬ್ಸ್ಟೆನ್ಸ್ನ ಕ್ಯಾರಿ ಮಾಡುತ್ತೆ. ಅದೇ ಎಂಡೋಕ್ರೈನ್ ಗ್ಲ್ಯಾಂಡಲ್ಲಿ ಡಕ್ಟ್ ಆಬ್ಸೆಂಟ್ ಇರುತ್ತೆ. ಓಕೆ, ಎಕ್ಸೋಕ್ರೈನ್ ಗ್ಲ್ಯಾಂಡ್ ಪ್ರೊಡ್ಯೂಸ್ ಮಾಡುವಂಥ ಒಂದು ಸಬ್ಸ್ಟೆನ್ಸ್ಗಳು ಡೈರೆಕ್ಟ್ ಆಗಿ ಬ್ಲಡ್ ಸ್ಟ್ರೀಮಿಗೆ ರಿಲೀಸ್ ಆಗುತ್ತೆ. ಸೊ ಎಕ್ಸೋಕ್ರೈನ್ ಗ್ಲ್ಯಾಂಡಿಗೆ ಎಕ್ಸಾಂಪಲ್ ಕೊಡೋದಾದ್ರೆ ಸಲೈವರಿ ಗ್ಲ್ಯಾಂಡ್. ಓಕೆ, ಸಲೈವರಿ ಗ್ಲ್ಯಾಂಡ್ ಎಲ್ಲಿರುತ್ತೆ? ಮೌತ್ನ ಒಳಗಡೆ ಇರುವಂತಹ ಒಂದು ಸಲೈವರಿ ಗ್ಲ್ಯಾಂಡ್ ಏನಿದೆ ಅದು ಸಲೈವನ ಪ್ರೊಡ್ಯೂಸ್ ಮಾಡುತ್ತೆ. ಈ ಸಲೈವನ ಕ್ಯಾರಿ ಮಾಡೋದು ಯಾರು? ಸಲೈವರಿ ಡಕ್ಟ್. ಓಕೆ, ಸೊ ಈ ರೀತಿಯಾಗಿ ಎಕ್ಸೋಕ್ರೈನ್ ಗ್ಲ್ಯಾಂಡಲ್ಲಿ ಸಬ್ಸ್ಟೆನ್ಸ್ನ ಕ್ಯಾರಿ ಮಾಡೋದಕ್ಕೆ ಡಕ್ಟ್ಸ್ ಪ್ರೆಸೆಂಟ್ ಇರುತ್ತೆ. ಈಗ ಪ್ಯಾನ್ಕ್ರಿಯಾಸಿಗೆ ಬಂದರೆ ಪ್ಯಾನ್ಕ್ರಿಯಾಸ್ ಏನಿದೆ ಇದು ಎಕ್ಸೋಕ್ರೈನ್ ಗ್ಲ್ಯಾಂಡ್ ಹಾಗೆ ಎಂಡೋಕ್ರೈನ್ ಗ್ಲ್ಯಾಂಡ್ ಆಗಿ ಕೂಡ ಆ್ಯಕ್ಟ್ ಮಾಡುತ್ತೆ. ಓಕೆ, ಪ್ಯಾನ್ಕ್ರಿಯಾಸ್ ಎಕ್ಸೋಕ್ರೈನ್ ಗ್ಲ್ಯಾಂಡ್ ಕೂಡ ಹೌದು ಹಾಗೆ ಎಂಡೋಕ್ರೈನ್ ಗ್ಲ್ಯಾಂಡ್ ಕೂಡ. ಓಕೆ, ನಾವಿವಾಗ ಪ್ಯಾನ್ಕ್ರಿಯಾಸ್ ಆಸ್ ಎ ಎಂಡೋಕ್ರೈನ್ ಗ್ಲ್ಯಾಂಡ್ನ ಸ್ಟಡಿ ಮಾಡ್ತಿದ್ದೀವಿ. ಓಕೆ, ಪ್ಯಾನ್ಕ್ರಿಯಾಸ್ನ ಎಂಡೋಕ್ರೈನ್ ಗ್ಲ್ಯಾಂಡ್ನ ಬಗ್ಗೆ ಸ್ಟಡಿ ಮಾಡ್ತಿದ್ದೀವಿ. ಸೊ ಪ್ಯಾನ್ಕ್ರಿಯಾಸ್ ಏನಿದೆ ಎಂಡೋಕ್ರೈನ್ ಪ್ಯಾನ್ಕ್ರಿಯಾಸ್ ಇದು ಐಲೆಟ್ಸ್ ಆಫ್ ಲ್ಯಾಂಗನ್ಸ್ ಇಂದ ಫಾರ್ಮೇಷನ್ ಆಗಿದೆ ಅಂತ ಹೇಳಿದ್ರೆ ಐಲೆಟ್ಸ್ ಆಫ್ ಲ್ಯಾಂಗನ್ ಸೆಲ್ಸ್ ಇಂದ ಈ ಒಂದು ಪ್ಯಾನ್ಕ್ರಿಯಾಸ್ ಫಾರ್ಮೇಷನ್ ಆಗಿದೆ. ಓಕೆ, ಸೊ 1 to 2 million ಆಫ್ ಐಲೆಟ್ಸ್ ಆಫ್ ಲ್ಯಾಂಗನ್ ಸೇರ್ಕೊಂಡ್ರೂ ಕೂಡ ನಮ್ಮ ಹ್ಯೂಮನ್ ಬಾಡಿಯಲ್ಲಿ ಜಸ್ಟ್ 1 to 2% ಅಷ್ಟು ಪ್ಯಾನ್ಕ್ರಿಯಾಟಿಕ್ ಟಿಶ್ಯೂನ ಫಾರ್ಮೇಷನ್ ಮಾಡಿಕೊಡುತ್ತೆ. ಓಕೆ, ಜಸ್ಟ್ 1 to 2% ಅಷ್ಟು ಪ್ಯಾನ್ಕ್ರಿಯಾಟಿಕ್ ಟಿಶ್ಯೂ ಫಾರ್ಮೇಷನ್ ಆಗೋದಕ್ಕೆ 1 to 2 million ಆಫ್ ಐಲೆಟ್ಸ್ ಆಫ್ ಲ್ಯಾಂಗನ್ ಸೆಲ್ಸ್ ಬೇಕು. ಈ ಒಂದು ಐಲೆಟ್ಸ್ ಆಫ್ ಲ್ಯಾಂಗನ್ಸ್ ಅಲ್ಲಿ 2 types ಆಫ್ ಸೆಲ್ಸ್ಗಳು ಪ್ರೆಸೆಂಟ್ ಇರುತ್ತೆ. ಓಕೆ, ಕನ್ಫ್ಯೂಷನ್ ಮಾಡ್ಕೋಬೇಡಿ. ಪ್ಯಾನ್ಕ್ರಿಯಾಸ್ ಏನಿದೆ ಅದು ಎಕ್ಸೋಕ್ರೈನ್ ಹಾಗೆ ಎಂಡೋಕ್ರೈನ್
ಗ್ಲ್ಯಾಂಡ್ ಎರಡೂ ಕೂಡ. ಓಕೆ, ಈಗ ನಾವು ಪ್ಯಾನ್ಕ್ರಿಯಾಸ್ ಆಸ್ ಅ ಎಂಡೋಕ್ರೈನ್ ಗ್ಲ್ಯಾಂಡ್ ಆಗಿ ಸ್ಟಡಿ ಮಾಡ್ತಿದ್ದೀವಿ. ಓಕೆ, ಈ ಒಂದು ಪ್ಯಾನ್ಕ್ರಿಯಾಸ್ ಏನಾಗಿದೆ ಅಂತ ಹೇಳಿದ್ರೆ ಐಲೆಟ್ ಆಫ್ ಲ್ಯಾಂಗನ್ಸ್ ಸೆಲ್ಸಿಂದ ಫಾರ್ಮೇಷನ್ ಆಗಿದೆ. ಓಕೆ, ಈ ಒಂದು ಸೆಲ್ಸಿಂದ ಪ್ಯಾನ್ಕ್ರಿಯಾಸು ಫಾರ್ಮೇಷನ್ ಆಗಿದೆ. ಈ ಒಂದು ಐಲೆಟ್ ಆಫ್ ಲ್ಯಾಂಗನ್ಸ್ ಅಲ್ಲಿ 2 ಟೈಪ್ ಆಫ್ ಸೆಲ್ಸ್ಗಳು ಇರುತ್ತೆ. ಆ 2 ಟೈಪ್ ಆಫ್ ಸೆಲ್ ಯಾವುದು ಅಂತ ನೋಡಿದ್ರೆ ಆಲ್ಫಾ ಸೆಲ್ ಮತ್ತೆ ಬೀಟಾ ಸೆಲ್. ಓಕೆ, ಈ ಆಲ್ಫಾ ಸೆಲ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಗ್ಲೂಕಗನ್ ಅನ್ನೋ ಒಂದು ಹಾರ್ಮೋನ್ನ ಪ್ರೊಡ್ಯೂಸ್ ಮಾಡುತ್ತೆ. ಬೀಟಾ ಸೆಲ್ ಇನ್ಸುಲಿನ್ ಅನ್ನೋ ಒಂದು ಹಾರ್ಮೋನ್ನ ಪ್ರೊಡ್ಯೂಸ್ ಮಾಡುತ್ತೆ. ಓಕೆ, ಸೊ ಈ ಒಂದು ಗ್ಲೂಕಗನ್ ಹಾರ್ಮೋನ್ ಏನು ಕೆಲಸ ಮಾಡುತ್ತೆ, ಇನ್ಸುಲಿನ್ ಹಾರ್ಮೋನ್ ಏನು ಕೆಲಸ ಮಾಡುತ್ತೆ ಅಂತ ನೋಡ್ತಾ ಹೋಗೋಣ. ಇವಾಗ ಗ್ಲೂಕಗನ್ನಿಗೆ ಬಂದರೆ ಇದೇನು ಮಾಡುತ್ತೆ ಅಂತ ಹೇಳಿದ್ರೆ ಬ್ಲಡ್ ಗ್ಲೂಕೋಸ್ ಲೆವೆಲ್ನ ಮೇಂಟೈನ್ ಮಾಡುತ್ತೆ. ಬರೀ ಗ್ಲೂಕಗನ್ ಒಂದೇ ಅಲ್ಲ, ಗ್ಲೂಕಗನ್ ಮತ್ತು ಇನ್ಸುಲಿನ್ ಈ ಒಂದು ಎರಡೂ ಹಾರ್ಮೋನ್ನ ಕೆಲಸ ಏನು ಅಂತ ಹೇಳಿದ್ರೆ ಬ್ಲಡ್ಡಲ್ಲಿ ಶುಗರ್ ಲೆವೆಲ್ ಅಥವಾ ಗ್ಲೂಕೋಸ್ ಲೆವೆಲ್ನ ಮೇಂಟೈನ್ ಮಾಡೋದು ಈ ಒಂದು ಹಾರ್ಮೋನ್ಸ್ಗಳ ಕೆಲಸ. ಈ ಪಿಕ್ಚರ್ನ ಅಬ್ಸರ್ವ್ ಮಾಡಿದರೆ ಗ್ಲೂಕಗನ್ ಮತ್ತು ಇನ್ಸುಲಿನ್ ಎರಡೂ ಹಾರ್ಮೋನ್ನ ಒಂದು ಫಂಕ್ಷನ್ಸ್ ಈಸಿಯಾಗಿ ಅರ್ಥ ಆಗುತ್ತೆ. ಓಕೆ, ಸೊ ಯಾವಾಗ ಬ್ಲಡ್ನ ಒಂದು ಗ್ಲೂಕೋಸ್ ಲೆವೆಲ್ ಡಿಕ್ರೀಸ್ ಆಗುತ್ತೆ ಆಗ ಏನು ಮಾಡುತ್ತೆ ಅಂದರೆ ಪ್ಯಾನ್ಕ್ರಿಯಾಸ್ ಗ್ಲೂಕಗನ್ ಹಾರ್ಮೋನ್ನ ಪ್ರೊಡ್ಯೂಸ್ ಮಾಡುತ್ತೆ. ಓಕೆ, ಪ್ಯಾನ್ಕ್ರಿಯಾಸ್ನ ಆಲ್ಫಾ ಸೆಲ್ಸ್ ಏನು ಮಾಡುತ್ತೆ, ಗ್ಲೂಕಗನ್ ಹಾರ್ಮೋನ್ನ ಪ್ರೊಡ್ಯೂಸ್ ಮಾಡುತ್ತೆ. ಈ ಒಂದು ಗ್ಲೂಕಗನ್ ಹಾರ್ಮೋನ್ ಏನು ಮಾಡುತ್ತೆ ಅಂತ ಹೇಳಿದ್ರೆ ಲಿವರಿಗೆ ಹೋಗಿ ಮೆಸೇಜ್ ಕೊಡುತ್ತೆ. ಲಿವರಲ್ಲಿ ಒಂದು ಗ್ಲೂಕೋಸ್ ಏನಾಗಿರುತ್ತೆ ಅಂತ ಹೇಳಿದ್ರೆ ಗ್ಲೈಕೋಜನ್ನ ಫಾರ್ಮಲ್ಲಿ ಸ್ಟೋರ್ ಆಗಿರುತ್ತೆ. ಓಕೆ, ಸೊ ಇಲ್ಲಿ ನೋಡಿ ಈ ಪಿಕ್ಚರಲ್ಲಿ ಅಬ್ಸರ್ವ್ ಮಾಡ್ಬೋದು ಗ್ಲೈಕೋಜನ್ ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗ್ತಿದೆ ಅಂತ ಆರೋ ಮುಖಾಂತರ ರೆಪ್ರೆಸೆಂಟ್ ಮಾಡಿದ್ದಾರೆ. ಓಕೆ, ಲಿವರಲ್ಲಿ ಗ್ಲೂಕೋಸ್ ಗ್ಲೈಕೋಜನ್ನ ಫಾರ್ಮಲ್ಲಿ ಸ್ಟೋರ್ ಆಗಿರುತ್ತೆ. ಈ ಗ್ಲೂಕಗನ್ ಹೋಗ್ಬಿಟ್ಟು ಏನು ಮಾಡುತ್ತೆ ಅಂದರೆ ಲಿವರಿಗೆ ಬ್ಲಡ್ನಲ್ಲಿ ಗ್ಲೂಕೋಸ್ ಲೆವೆಲ್ ಕಮ್ಮಿ ಆಗಿದೆ, ಸೊ ಗ್ಲೂಕೋಸ್ನ ಅವಶ್ಯಕತೆ ಇದೆ, ಅದಕ್ಕೆ ಗ್ಲೈಕೋಜನ್ನ ಗ್ಲೂಕೋಸ್ ಆಗಿ ಕನ್ವರ್ಟ್ ಮಾಡು ಅಂತ ಹೇಳುತ್ತೆ. ಓಕೆ, ಆಗ ಲಿವರ್ ಏನು ಮಾಡುತ್ತೆ ಅಂತ ಹೇಳಿದ್ರೆ ಗ್ಲೈಕೋಜನ್ನ ಗ್ಲೂಕೋಸ್ ಆಗಿ ಕನ್ವರ್ಟ್ ಮಾಡಿ ಬ್ಲಡ್ಡಿಗೆ ಏನು ಮಾಡುತ್ತೆ, ಕಳಿಸುತ್ತೆ. ಆಗ ಏನಾಗುತ್ತೆ, ಬ್ಲಡ್ನ ಒಂದು ಗ್ಲೂಕೋಸ್ ಲೆವೆಲ್ ನಾರ್ಮಲ್ ಆಗುತ್ತೆ. ಓಕೆ, ಸೊ ಈ ಒಂದು ಗ್ಲೈಕೋಗಾನ್ ಏನಿದೆ ಇದು ಬ್ಲಡ್ನ ಶುಗರ್ ಲೆವೆಲ್ನ ಇನ್ಕ್ರೀಸ್ ಮಾಡುತ್ತೆ. ಓಕೆ, ಇನ್ಕ್ರೀಸ್ ಅಂತ ಹೇಳಿದ್ರೆ ಅಬ್ನಾರ್ಮಲ್ ಆಗಿ ಇನ್ಕ್ರೀಸ್ ಮಾಡುತ್ತಲ್ಲ, ನಾರ್ಮಲ್ ಲೆವೆಲಿಗೆ ಬರೋದಕ್ಕೆ ಎಷ್ಟು ಗ್ಲೂಕೋಸ್ ಇನ್ಕ್ರೀಸ್ ಆಗಬೇಕು ಅಷ್ಟು ಗ್ಲೂಕೋಸ್ ಲೆವೆಲ್ನ ಏನು ಮಾಡುತ್ತೆ, ಈ ಒಂದು ಗ್ಲೈಕೋಗಾನ್ ಹಾರ್ಮೋನ್ ಇನ್ಕ್ರೀಸ್ ಮಾಡುತ್ತೆ. ಓಕೆ, ಇದು ಗ್ಲೈಕೋಗಾನ್ ಹಾರ್ಮೋನ್ನ ಒಂದು ಫಂಕ್ಷನ್. ಓಕೆ, ಲಿವರ್ ಏನು ಗ್ಲೈಕೋಜನ್ನ ಗ್ಲೂಕೋಸ್ ಆಗಿ ಕನ್ವರ್ಟ್ ಮಾಡುತ್ತಲ್ವಾ, ಆ ಒಂದು ಪ್ರೋಸೆಸ್ನ ಗ್ಲೂಕೋನಿಯೋಜೆನಿಸಿಸ್ ಅಂತ ಹೇಳಿ ಕರಿತೀವಿ. ಇವಾಗ ಇನ್ಸುಲಿನ್ನ ಹಾರ್ಮೋನ್ನ ಫಂಕ್ಷನಿಗೆ ಬಂದರೆ ಯಾವಾಗ ಬ್ಲಡ್ಡಲ್ಲಿ ಗ್ಲೂಕೋಸ್ ಲೆವೆಲ್ ತುಂಬ ಇನ್ಕ್ರೀಸ್ ಆಗಿರುತ್ತೆ ಆವಾಗ ಪ್ಯಾನ್ಕ್ರಿಯಾಸ್ನ ಒಂದು ಬೀಟಾ ಸೆಲ್ಸ್ ಏನು ಮಾಡುತ್ತೆ ಅಂತ ಹೇಳಿದ್ರೆ ಇನ್ಸುಲಿನ್ನ ರಿಲೀಸ್ ಮಾಡುತ್ತೆ. ಓಕೆ, ಸೊ ಇನ್ಸುಲಿನ್ ಏನು ಮಾಡುತ್ತೆ ಅಂತ ಹೇಳಿದರೆ ಸೆಲ್ಸ್ನ ಒಂದು ಸೆಲ್ಯುಲಾರ್ ಅಪ್ಟೇಕ್ನ ಇನ್ಕ್ರೀಸ್ ಮಾಡುತ್ತೆ. ಅಂತ ಹೇಳಿದರೆ ಸೆಲ್ಸ್ಗಳು ಬ್ಲಡ್ಡಲ್ಲಿರುವಂಥ ಒಂದು ಗ್ಲೂಕೋಸ್ನ ತಗೊಂಡು ಅದನ್ನು ಯುಟಿಲೈಸ್ ಮಾಡೋ ಹಾಗೆ ಮಾಡುತ್ತೆ. ಓಕೆ, ಸೊ ಮಸಲ್ ಸೆಲ್ಸ್ ಆಗಿರ್ಬೋದು, ಸೊ ಈ ಒಂದು ಸೆಲ್ಸ್ಗಳು ಏನು ಮಾಡುತ್ತೆ, ಬ್ಲಡ್ಡಲ್ಲಿ ಜಾಸ್ತಿ ಆಗಿರೋವಂಥ ಒಂದು ಗ್ಲೂಕೋಸ್ಗಳನ್ನ ಅಪ್ಟೇಕ್ ಮಾಡ್ಕೊಳ್ಳುತ್ತೆ. ಓಕೆ, ಅಪ್ಟೇಕ್ ಮಾಡ್ಕೊಂಡು ಅದು ಯುಟಿಲೈಸ್ ಮಾಡ್ಕೊಳ್ಳುತ್ತೆ. ಹಾಗೆ ಅಥವಾ ಏನಾಗುತ್ತೆ ಅಂತ ಹೇಳಿದರೆ ಲಿವರಿಗೆ ಹೋಗಿ ಅಲ್ಲಿ ಗ್ಲೈಕೋಜನ್ನ ಫಾರ್ಮಲ್ಲಿ ಸ್ಟೋರ್ ಆಗಿರುತ್ತೆ. ಇದು ಇನ್ಸುಲಿನ್ನ ಫಂಕ್ಷನ್. ಸೊ ಇನ್ಸುಲಿನ್ ಯಾವಾಗ ಗ್ಲೂಕೋಸ್ ಲೆವೆಲ್ ಜಾಸ್ತಿ ಇರುತ್ತೆ ಆಗ ಪ್ರೊಡ್ಯೂಸ್ ಆಗುತ್ತೆ, ಯಾವಾಗ ಗ್ಲೂಕೋಸ್ ಲೆವೆಲ್ ಕಮ್ಮಿ ಇರುತ್ತೆ ಆವಾಗ ಗ್ಲೂಕಗನ್ ಹಾರ್ಮೋನು ಪ್ರೊಡ್ಯೂಸ್ ಆಗುತ್ತೆ. ಓಕೆ, ಅಬ್ನಾರ್ಮಲಿ ಏನಾದರೂ ಒಂದು ಗ್ಲೂಕೋಸ್ನ ಲೆವೆಲ್ ತುಂಬ ಕಮ್ಮಿ ಆದರೆ ಆ ಒಂದು ಕಂಡೀಷನ್ನ ನಾವು ಹೈಪೋಗ್ಲೈಸಿಮಿಯಾ ಅಂತ ಹೇಳಿ ಕರಿತೀವಿ. ಓಕೆ, ಸೊ ಅಬ್ನಾರ್ಮಲಿ ಗ್ಲೂಕೋಸ್ನ ಲೆವೆಲ್ ತುಂಬ ಜಾಸ್ತಿ ಆದರೆ ಆ ಒಂದು ಕಂಡೀಷನ್ನ ನಾವು ಹೈಪರ್ ಗ್ಲೈಸಿಮಿಯಾ ಅಂತ ಹೇಳಿ ಕರಿತೀವಿ. ಓಕೆ, ಈಗ ನೆಕ್ಸ್ಟ್ ಎಂಡೋಕ್ರೈನ್ ಗ್ಲ್ಯಾಂಡ್ ಬಂದು ಟೆಸ್ಟಿಸ್. ಸೊ ಟೆಸ್ಟಿಸ್ ಏನಿದೆ ಇದು ಸ್ಕ್ರಾಟಲ್ನ ಸ್ಯಾಕ್ನ ಒಳಗಡೆ ಅಬ್ಡಮನ್ ರೀಜನಲ್ಲಿ ಪ್ರೆಸೆಂಟ್ ಇರುತ್ತೆ. ಓಕೆ, ಮೇಲ್ ಇಂಡಿವಿಜುವಲಲ್ಲಿ. ಸೊ ಈ ಒಂದು ಟೆಸ್ಟಿಸ್ ಡ್ಯುಯಲ್ ಫಂಕ್ಷನ್ನ ಪರ್ಫಾರ್ಮ್ ಮಾಡುತ್ತೆ. ಪ್ರೈಮರಿ ಸೆಕ್ಸ್ ಆರ್ಗನ್ನ ರೀತಿನೂ ಕೂಡ ಆ್ಯಕ್ಟ್ ಮಾಡುತ್ತೆ, ಹಾಗೆ ಎಂಡೋಕ್ರೈನ್ ಗ್ಲ್ಯಾಂಡ್ ಕೂಡ. ಟೆಸ್ಟಿಸ್ ಯಾವುದರಿಂದ ಫಾರ್ಮೇಷನ್ ಆಗಿರುತ್ತೆ ಅಂತ ನೋಡೋದಾದ್ರೆ ಸೆಮಿನಿಫೆರಸ್ ಟ್ಯೂಬ್ಯೂಲ್ಸ್ ಹಾಗೆ ಸ್ಟ್ರೋಮಲ್ ಅಥವಾ ಇಂಟರ್ಸ್ಟಿಷಿಯಲ್ ಟಿಶ್ಯೂ ಇಂದ ಟೆಸ್ಟಿಸ್ ಫಾರ್ಮೇಷನ್ ಆಗಿರುತ್ತೆ. ಓಕೆ, ಸೊ ನೀವಿಲ್ಲಿ ಪಿಕ್ಚರಲ್ಲಿ ಅಬ್ಸರ್ವ್ ಮಾಡ್ಬೋದು ನೋಡಿ, ಇದು ಟೆಸ್ಟಿಸ್ನ ಕ್ರಾಸ್ ಸೆಕ್ಷನ್. ಓಕೆ, ಇಲ್ಲಿ ಸೆಮಿನಿಫೆರಸ್ ಟ್ಯೂಬ್ಯೂಲ್ಸ್ ಅಂತ ಲೇಬಲ್ ಮಾಡಿದ್ದಾರೆ ನೋಡಿ, ಹಾಗೆ ಇಂಟರ್ಸ್ಟಿಷಿಯಲ್ ಟಿಶ್ಯೂ. ಸೊ ಇದರಿಂದ ಏನಾಗುತ್ತೆ, ಟೆಸ್ಟಿಸು
ಫಾರ್ಮೇಷನ್ ಆಗಿರುತ್ತೆ. ಹಾಗೆ ನೆಕ್ಸ್ಟು ಆ ಟೆಸ್ಟಿಸ್ನ ಒಳಗಡೆ ಲೇಡಿಕ್ ಸೆಲ್ಸ್ ಅನ್ನೋ ಒಂದು ಸ್ಪೆಷಲ್ ಟೈಪ್ ಆಫ್ ಸೆಲ್ಸ್ಗಳು ಪ್ರೆಸೆಂಟ್ ಇರುತ್ತೆ. ಓಕೆ, ಈ ಲೇಡಿಕ್ ಸೆಲ್ಲು ಇಂಟರ್ಸ್ಟಿಷಿಯಲ್ ಟಿಶ್ಯೂ ಇರುತ್ತೆ ಅಲ್ವಾ, ಅದರ ಒಳಗಡೆ ಪ್ರೆಸೆಂಟ್ ಇರುತ್ತೆ. ಈ ಲೇಡಿಕ್ ಸೆಲ್ನ ಇಂಟರ್ಸ್ಟಿಷಿಯಲ್ ಸೆಲ್ಸ್ ಅಂತ ಹೇಳಿ ಕೂಡ ಕರೀತಾರೆ. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಲೇಡಿಕ್ ಸೆಲ್ಸ್ ಅಂತ ಲೇಬಲ್ ಮಾಡಿದ್ದಾರೆ. ಸೊ ಇಲ್ಲಿ ಎಷ್ಟೊಂದು ಲೇಡಿಕ್ ಸೆಲ್ಸ್ಗಳು ಪ್ರೆಸೆಂಟ್ ಇದೆ ನೋಡಿ. ಸೊ ಇದು ಲೇಡಿಕ್ ಸೆಲ್. ಓಕೆ, ಈ ಲೇಡಿಕ್ ಸೆಲ್ ಏನು ಮಾಡುತ್ತೆ ಅಂತ ಹೇಳಿದ್ರೆ ಗ್ರೂಪ್ ಆಫ್ ಹಾರ್ಮೋನ್ಸ್ನ ಸೆಕ್ರೀಟ್ ಮಾಡುತ್ತೆ. ಆ ಒಂದು ಹಾರ್ಮೋನ್ಸ್ ಗ್ರೂಪ್ನ ಆಂಡ್ರೋಜನ್ಸ್ ಅಂತ ಹೇಳಿ ಕರೀತಾರೆ. ಆ ಒಂದು ಆಂಡ್ರೋಜನ್ಸ್ ಅಲ್ಲಿ ಒಂದು ಮೇನ್ ಹಾರ್ಮೋನ್ ಅಂದರೆ ಅದು ಟೆಸ್ಟೋಸ್ಟಿರಾನ್. ಈ ಒಂದು ಆಂಡ್ರೋಜನ್ಸ್ನ ಫಂಕ್ಷನ್ ಏನು ಅಂತ ಹೇಳಿದರೆ ಇದು ಮೆಚುರೇಷನ್ ಮತ್ತು ಡೆವಲಪ್ಮೆಂಟ್, ಮೇಲ್ ಅಸೆಸರಿ ಸೆಕ್ಸ್ ಆರ್ಗನ್ಸ್ ಏನಿದೆ ಅದರ ಒಂದು ಮೆಚುರೇಷನ್ ಮತ್ತು ಡೆವಲಪ್ಮೆಂಟ್ನ ನೋಡ್ಕೊಳ್ಳುತ್ತೆ. ಸೊ ಆ ಒಂದು ಅಸೆಸರಿ ಆರ್ಗನ್ಸ್ ಯಾವುದು ಅಂತ ನೋಡೋದಾದರೆ ಎಪಿಡಿಡಮಿಸ್. ಸೊ ಈ ಒಂದು ಎಪಿಡಿಡಮಿಸ್ ಆಗಿರ್ಬೋದು, ಹಾಗೆ ವಾಸ್ ಡಿಫರೆನ್ಸ್ ಮತ್ತು ಸೆಮಿನಲ್ ವೆಸಿಕಲ್, ಪ್ರಾಸ್ಟೇಟ್ ಗ್ಲ್ಯಾಂಡ್ ಮತ್ತು ಯುರೇತ್ರಾ, ಈ ಒಂದು ಆಕ್ಸೆಸರಿ ಆರ್ಗನ್ಸ್ ಏನಿದೆ ಇದರ ಒಂದು ಮೆಚುರೇಷನ್ ಮತ್ತು ಡೆವಲಪ್ಮೆಂಟ್ನ ಈ ಒಂದು ಆಂಡ್ರೋಜನ್ ಆರ್ಗನ್ಸ್ ಹಾರ್ಮೋನ್ಸ್ ನೋಡ್ಕೊಳ್ಳುತ್ತೆ. ಹಾಗೆ ಮಸ್ಕ್ಯುಲರ್ ಗ್ರೋತ್ ಆಗಿರ್ಬೋದು, ಫೇಶಿಯಲ್ ಹೇರ್ ಗ್ರೋತ್ ಮತ್ತು ಆಕ್ಸಿಲರಿ ಹೇರ್, ಅಗ್ರೆಸಿವ್ನೆಸ್, ಲೋ ಪಿಚ್ ಆಫ್ ವಾಯ್ಸ್, ಇದನ್ನು ಕೂಡ ಈ ಒಂದು ಹಾರ್ಮೋನ್ಸ್ ರೆಗ್ಯುಲೇಟ್ ಮಾಡುತ್ತೆ. ಸ್ಪರ್ಮ್ಯಾಟೋಜೆನಿಸಿಸ್. ಸೊ ಸ್ಪರ್ಮ್ಯಾಟೋಜೆನಿಸಿಸ್ ಅಂತ ಅಂದರೆ ಏನು? ಫಾರ್ಮೇಷನ್ ಆಫ್ ಸ್ಪರ್ಮ್ ಅಥವಾ ಫಾರ್ಮೇಷನ್ ಆಫ್ ಸ್ಪರ್ಮಟೋಜೋವಾ. ಸೊ ಇದನ್ನು ಕೂಡ ಆಂಡ್ರೋಜನ್ ಹಾರ್ಮೋನ್ಸ್ ರೆಗ್ಯುಲೇಟ್ ಮಾಡುತ್ತೆ. ಓವರೀಸ್. ಸೊ ಫೀಮೇಲ್ಸಲ್ಲಿ ಒಂದು ಪೇರ್ ಆಫ್ ಓವರೀಸ್ಗಳು ಪ್ರೆಸೆಂಟ್ ಇರುತ್ತೆ. ಓಕೆ, ಆ ಓವರೀಸ್ ಎಲ್ಲಿರುತ್ತೆ? ಅಬ್ಡಮನ್ನ ರೀಜನಲ್ಲಿ ಲೊಕೇಟ್ ಆಗಿರುತ್ತೆ. ಸೊ ಈ ಒಂದು ಓವರಿ ಕೂಡ ಅಷ್ಟೇ, ಪ್ರೈಮರಿ ಫೀಮೇಲ್ ಸೆಕ್ಸ್ ಆರ್ಗನ್ ಹಾಗೆ ಎಂಡೋಕ್ರೈನ್ ಗ್ಲ್ಯಾಂಡ್ ಎರಡು ರೀತಿ ಕೂಡ ಆ್ಯಕ್ಟ್ ಮಾಡುತ್ತೆ. ಸೊ ಇದೇನು ಮಾಡುತ್ತೆ ಅಂತ ಹೇಳಿದ್ರೆ ಪ್ರತಿ ಮೆನ್ಸ್ಟ್ರುವಲ್ ಸೈಕಲಲ್ಲಿ ಒಂದೊಂದು ಓವಮ್ನ ಪ್ರೊಡ್ಯೂಸ್ ಮಾಡುತ್ತೆ. ಇದು ಓವರಿಯ ಒಂದು ಪ್ರೈಮರಿ ಫಂಕ್ಷನ್. ಸೊ ಹಾಗೆ ಈ ಓವರಿ ಏನು ಮಾಡುತ್ತೆ ಅಂತ ಹೇಳಿದ್ರೆ ಎರಡು ಹಾರ್ಮೋನ್ಸ್ಗಳನ್ನು ಸೆಕ್ರೇಟ್ ಮಾಡುತ್ತೆ. ಆ ಹಾರ್ಮೋನ್ಸ್ಗಳನ್ನು ಸ್ಟೀರಾಯ್ಡ್ ಹಾರ್ಮೋನ್ಸ್ ಅಂತ ಹೇಳಿ ಕರಿತೀವಿ. ಅದು ಯಾವ್ದು ಅಂತ ನೋಡೋದಾದರೆ ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟಿರಾನ್. ಓಕೆ, ಸೊ ಈಸ್ಟ್ರೋಜನ್ ಎಲ್ಲಿ ಸೆಕ್ರೇಟ್ ಆಗುತ್ತೆ, ಪ್ರೊಜೆಸ್ಟಿರಾನ್ ಎಲ್ಲಿ ಸೆಕ್ರೇಟ್ ಆಗುತ್ತೆ ಅಂತ ನೋಡೋದಾದರೆ ಓವರಿ ಏನಾಗಿರುತ್ತೆ ಅಂತ ಹೇಳಿದ್ರೆ ಓವರಿಯನ್ ಫಾಲಿಕಲ್ಸ್ ಮತ್ತು ಸ್ಟ್ರೋಮಲ್ ಟಿಶ್ಯೂ ಇಂದ ಕಂಪೋಸ್ಡ್ ಆಗಿರುತ್ತೆ. ಓಕೆ, ಸೊ ಓವರಿಯನ್ ಫಾಲಿಕಲ್ಸ್ ಮತ್ತು ಸ್ಟ್ರೋಮಲ್ ಟಿಶ್ಯೂ ಇಂದ ಕಂಪೋಸ್ಡ್ ಆಗಿರುತ್ತೆ. ಈ ಒಂದು ಈಸ್ಟ್ರೋಜನ್ ಹಾರ್ಮೋನ್ ಏನಿದೆ ಇದು ಓವರಿಯನ್ ಫಾಲಿಕಲ್ಸ್ ಇಂದ ಸೆಕ್ರೀಟ್ ಆಗುತ್ತೆ. ಓಕೆ, ಸೊ ಯಾವಾಗ ಓವ್ಯುಲೇಷನ್ ಆಗುತ್ತೆ, ಇಲ್ಲಿ ನೋಡಿ ಈ ಪಿಕ್ಚರಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಇದು ಓವರಿಯ ಕ್ರಾಸ್ ಸೆಕ್ಷನ್. ಓಕೆ, ಸೊ ಈ ಓವರಿಯ ಒಳಗಡೆ ಇದು ಓವರಿಯನ್ ಫಾಲಿಕಲ್ಸ್, ಇದನ್ನು ನಾವು ಓವರಿಯನ್ ಫಾಲಿಕಲ್ ಅಂತ ಹೇಳಿ ಕರಿತೀವಿ. ಓಕೆ, ಈ ಓವರಿಯನ್ ಫಾಲಿಕಲ್ನ ಒಳಗಡೆ ಈ ಓವಮ್ ಪ್ರೆಸೆಂಟ್ ಇರುತ್ತೆ, ಅದ್ರ ಒಳಗಡೆ ಇದೆ ಅಲ್ವಾ, ಅದೇನೇ ಓವಮ್. ಸೊ ಈ ಓವರಿಯನ್ ಫಾಲಿಕಲ್ ರಪ್ಚರ್ ಆಗಿ ಓವಮ್ನ ರಿಲೀಸ್ ಮಾಡುತ್ತೆ. ಓಕೆ, ಓವರಿಯನ್ ಫಾಲಿಕಲ್ ರಪ್ಚರ್ ಆಗಿ ಓವಮ್ನ ರಿಲೀಸ್ ಮಾಡ್ತಿರೋದನ್ನು ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಸೊ ನೆಕ್ಸ್ಟು ಓವಮ್ ಆಚೆ ಹೋಗುತ್ತೆ, ಇಲ್ಲಿ ಉಳ್ಕೊಂಡಿದೆಯಲ್ಲ ರಪ್ಚರ್ ಆಗಿರೋಂಥ ಓವರಿಯನ್ ಫಾಲಿಕಲ್ ಅದೇನಾಗುತ್ತೆ, ಕಾರ್ಪಸ್ ಲುಟಿಯಮ್ ಆಗುತ್ತೆ. ಸೊ ಈ ರೀತಿಯಾಗಿ ಕಾರ್ಪಸ್ ಲುಟಿಯಮ್ಗೆ ಆ ಓವರಿಯ ಒಳಗಡೆ ಇರುತ್ತೆ. ಈ ಒಂದು ಕಾರ್ಪಸ್ ಲುಟಿಯಮ್ ಏನು ಮಾಡುತ್ತೆ ಅಂತ ಹೇಳಿದ್ರೆ ಪ್ರೊಜೆಸ್ಟಿರಾನ್ ಹಾರ್ಮೋನ್ನ ಸೆಕ್ರೀಟ್ ಮಾಡುತ್ತೆ. ಓಕೆ, ಸೊ ಓವರಿಯನ್ ಫಾಲಿಕಲ್ ಈಸ್ಟ್ರೋಜನ್ ಹಾರ್ಮೋನ್ನ ಸೆಕ್ರೀಟ್ ಮಾಡಿದ್ರೆ ಈ ಒಂದು ಕಾರ್ಪಸ್ ಲುಟಿಯಮ್ ಪ್ರೊಜೆಸ್ಟಿರಾನ್ ಹಾರ್ಮೋನ್ನ ಸೆಕ್ರೀಟ್ ಮಾಡುತ್ತೆ. ಈಸ್ಟ್ರೋಜನ್ ಯಾವ್ಯಾವ ಫಂಕ್ಷನ್ಸ್ಗಳನ್ನು ನೋಡ್ಕೊಳ್ಳುತ್ತೆ ಅಂತ ನೋಡೋದಾದರೆ ಸೆಕೆಂಡರಿ ಸೆಕ್ಸ್ ಆರ್ಗನ್ಸ್ ಡೆವಲಪ್ಮೆಂಟ್ ಆಗಿರ್ಬೋದು, ಅದರ ಒಂದು ಗ್ರೋತ್ ಇದನ್ನು ಈಸ್ಟ್ರೋಜನ್ ನೋಡ್ಕೊಳ್ಳುತ್ತೆ. ಹಾಗೆ ಓವರಿಯನ್ ಫಾಲಿಕಲ್ಸ್ಗಳ ಗ್ರೋತ್. ಓಕೆ, ಹಾಗೆ ಸೆಕೆಂಡರಿ ಸೆಕ್ಸ್ ಕ್ಯಾರೆಕ್ಟರ್ಸ್ ಆಗಿರ್ಬೋದು, ಹೈ ಪಿಚ್ ಆಫ್ ವಾಯ್ಸು ಮತ್ತು ಮೆಮರಿ ಗ್ಲ್ಯಾಂಡ್ಸ್ ಡೆವಲಪ್ಮೆಂಟ್, ಇದನ್ನೆಲ್ಲ ಏನು ಮಾಡುತ್ತೆ ಈ ಒಂದು ಈಸ್ಟ್ರೋಜನ್ ರೆಗ್ಯುಲೇಟ್ ಮಾಡುತ್ತೆ. ಹಾಗೆ ಫಿಮೇಲ್ ಸೆಕ್ಷುವಲ್ ಬಿಹೇವಿಯರ್ನ ಕೂಡ ಈಸ್ಟ್ರೋಜನ್ ರೆಗ್ಯುಲೇಟ್ ಮಾಡುತ್ತೆ. ಪ್ರೊಜೆಸ್ಟಿರಾನ್ ಹಾರ್ಮೋನ್ ಏನಿದೆ ಇದು ಪ್ರೆಗ್ನೆನ್ಸಿಯ ಟೈಮಲ್ಲಿ ಏನು ಮಾಡುತ್ತೆ, ಸಪೋರ್ಟ್ ಮಾಡುತ್ತೆ. ಸೊ ಪ್ರೆಗ್ನೆನ್ಸಿಯ ಟೈಮಲ್ಲಿ ಯಾವ ರೀತಿ ಸಪೋರ್ಟ್ ಮಾಡುತ್ತೆ ಅಂತ ಹೇಳಿದರೆ ಮೆಮರಿ ಗ್ಲ್ಯಾಂಡ್ಸ್ ಇರುತ್ತೆ ಅಲ್ವಾ, ಆ ಮೆಮರಿ ಗ್ಲ್ಯಾಂಡ್ಸಲ್ಲಿ ಮಿಲ್ಕ್ ಫಾರ್ಮೇಷನ್ ಆಗೋದನ್ನು ಸ್ಟಿಮ್ಯುಲೇಟ್ ಮಾಡುತ್ತೆ. ಓಕೆ, ಸೊ ಇದು ಪ್ರೊಜೆಸ್ಟಿರಾನ್ ಹಾರ್ಮೋನ್ನ ಫಂಕ್ಷನ್. ಈಗ ನಾವು ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಸೆಕ್ರೀಟ್ ಮಾಡೋ ಅಂತಹ ಒಂದು ಹಾರ್ಮೋನ್ಸ್ಗಳ ಬಗ್ಗೆ ನೋಡಿದ್ವಿ. ನಮ್ಮ ಬಾಡಿಯಲ್ಲಿ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ನ ಬಿಟ್ಟು ಬೇರೆ ಸೆಲ್ಸ್ ಮತ್ತು ಟಿಶ್ಯೂಸ್ಗಳು ಕೂಡ ಕೆಲವು ಹಾರ್ಮೋನ್ಸ್ನ ಸೆಕ್ರೀಟ್ ಮಾಡುತ್ತೆ. ಅದು ಯಾವುದು, ಯಾವ ಒಂದು ಸೆಲ್ಸ್ ಮತ್ತು ಟಿಶ್ಯೂ
ಹಾರ್ಮೋನ್ಸ್ನ ಸೆಕ್ರೀಟ್ ಮಾಡುತ್ತೆ ಅಂತ ನೋಡ್ತಾ ಹೋಗೋಣ. ಫಸ್ಟು ಹಾರ್ಟ್. ಓಕೆ, ಹಾರ್ಟಲ್ಲಿ ಒಂದು ಟಿಶ್ಯೂ ಹಾರ್ಮೋನ್ನ ಸೆಕ್ರೀಟ್ ಮಾಡುತ್ತೆ. ಅದು ಯಾವುದು ಅಂತ ಹೇಳಿದರೆ ಏಟ್ರಿಯಲ್ ವಾಲ್ ಆಫ್ ಹಾರ್ಟ್. ಸೊ ಹಾರ್ಟ್ನ ಏಟ್ರಿಯಮ್ ಏನಿದೆ ಅದರ ವಾಲ್, ಓಕೆ, ಏಟ್ರಿಯಲ್ ವಾಲ್ ಆಫ್ ಹಾರ್ಟ್ ಒಂದು ಇಂಪಾರ್ಟೆಂಟ್ ಪೆಪ್ಟೈಡ್ ಹಾರ್ಮೋನ್ನ ಸೆಕ್ರೀಟ್ ಮಾಡುತ್ತೆ. ಓಕೆ, ಅದು ಯಾವುದು? ಏಟ್ರಿಯಲ್ ನ್ಯಾಟ್ರಿಯೂರಿಟಿಕ್ ಫ್ಯಾಕ್ಟರ್. ಓಕೆ, ANF ಅನ್ನೋ ಒಂದು ಹಾರ್ಮೋನ್ನ ಸೆಕ್ರೇಟ್ ಮಾಡುತ್ತೆ. ಈ ಒಂದು ANF ಹಾರ್ಮೋನ್ ಏನು ಮಾಡುತ್ತೆ ಅಂತ ಹೇಳಿದ್ರೆ ಬ್ಲಡ್ ಪ್ರೆಷರ್ನ ಡಿಕ್ರೀಸ್ ಮಾಡುತ್ತೆ. ಓಕೆ, ಹೇಗೆ ಬ್ಲಡ್ ಪ್ರೆಷರ್ನ ಡಿಕ್ರೀಸ್ ಮಾಡುತ್ತೆ ಅಂತ ಹೇಳಿದ್ರೆ ಬ್ಲಡ್ ವೆಸಲ್ ಇರುತ್ತೆ ಅಲ್ವಾ, ಆ ಬ್ಲಡ್ ವೆಸಲ್ನ ಡೈಲೇಟ್ ಮಾಡುತ್ತೆ. ಡೈಲೇಷನ್ ಮಾಡೋದು ಅಂತ ಹೇಳಿದ್ರೆ ಹೀಗಿರುತ್ತೆ ಅಲ್ವಾ ಬ್ಲಡ್ ವೆಸಲ್ಸ್, ಅದನ್ನು ಹೀಗೆ ಅಗ್ಲ ಅಂದರೆ ವೈಡ್ ಮಾಡೋದು. ಓಕೆ, ಅದರ ಒಂದು ಬ್ಲಡ್ ವೆಸಲ್ಸ್ನ ಸ್ಪೇಸ್ನ ವೈಡ್ ಮಾಡೋದ್ರ ಮುಖಾಂತರ, ಡೈಲೇಷನ್ ಮಾಡೋದ್ರ ಮುಖಾಂತರ ಏನು ಮಾಡುತ್ತೆ? ಬ್ಲಡ್ ಪ್ರೆಷರ್ನ ಕಮ್ಮಿ ಮಾಡುತ್ತೆ. ಹಾಗೆ ನೆಕ್ಸ್ಟು ಜಕ್ಸ್ಟ್ರಾಗ್ಲಾಮರುಲಾರ್ ಸೆಲ್ಸ್. ಓಕೆ, ಕಿಡ್ನಿಯ ಒಳಗಡೆ ಇರೋವಂಥ ಒಂದು ಜಕ್ಸ್ಟ್ರಾಗ್ಲಾಮರುಲಾರ್ ಸೆಲ್ಸ್ ಇದೇನು ಮಾಡುತ್ತೆ ಅಂತ ಹೇಳಿದರೆ ಇದು ಕೂಡ ಒಂದು ಪೆಪ್ಟೈಡ್ ಹಾರ್ಮೋನ್ನ ಸೆಕ್ರೇಟ್ ಮಾಡುತ್ತೆ. ಎರಿಥ್ರೋಪಾಯ್ಟಿನ್ ಅಂತ ಹೇಳಿ ಕರಿತೀವಿ. ಓಕೆ, ಗ್ಲಾಮರುಲಾರ್ ಸೆಲ್ ಯಾವ ಒಂದು ಹಾರ್ಮೋನ್ನ ಸೆಕ್ರೇಟ್ ಮಾಡುತ್ತೆ? ಎರಿಥ್ರೋಪಾಯ್ಟಿನ್. ಈ ಒಂದು ಹಾರ್ಮೋನ್ನ ಕೆಲಸ ಏನು ಅಂದರೆ ಎರಿಥ್ರೋಪಾಯ್ಸಿಸ್. ಸೊ ಎರಿಥ್ರೋ ಅಂತ ಹೇಳಿದ್ರೆ ರೆಡ್ ಬ್ಲಡ್ ಸೆಲ್. ಓಕೆ, ಪಾಯ್ಸಿಸ್ ಅಂತ ಹೇಳಿದ್ರೆ ಪ್ರೊಡಕ್ಷನ್ ಅಂತ RBC ರೆಡ್ ಬ್ಲಡ್ ಸೆಲ್ಸ್ನ ಒಂದು ಪ್ರೊಡಕ್ಷನ್ನ ಸ್ಟಿಮ್ಯುಲೇಟ್ ಮಾಡುತ್ತೆ ಈ ಒಂದು ಎರಿಥ್ರೋಪಾಯ್ಟಿನ್ ಹಾರ್ಮೋನ್. ಓಕೆ, ಹಾಗೆ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಟ್ರ್ಯಾಕ್ಟ್, ನಮ್ಮ ಬಾಡಿಯ ಒಳಗಡೆ ಇರುವಂಥ ಒಂದು ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಟ್ರ್ಯಾಕ್ಟ್ ಏನಿದೆ ಆ ಒಂದು ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಟ್ರ್ಯಾಕ್ಟ್ನ ಡಿಫರೆಂಟ್ ಪಾರ್ಟ್ಸಿಂದ ಕೆಲವು ಹಾರ್ಮೋನ್ ಸೆಕ್ರೀಟ್ ಆಗುತ್ತೆ. ಡಿಫ್ರೆಂಟ್ ಪಾರ್ಟ್ಸಲ್ಲಿ ಪ್ರೆಸೆಂಟ್ ಇರುವಂಥ ಒಂದು ಎಂಡೋಕ್ರೈನ್ ಸೆಲ್ಸ್ಗಳಿಂದ 4 ಮೇಜರ್ ಪೆಪ್ಟೈಡ್ ಹಾರ್ಮೋನ್ಸ್ನ ಸೆಕ್ರೀಟ್ ಮಾಡುತ್ತೆ. ಅದು ಯಾವ್ದ್ಯಾವುದು ಅಂತ ನೋಡೋಣ. ಗ್ಯಾಸ್ಟ್ರಿನ್, ಸೆಕ್ರಿಟಿನ್, ಕೋಲಿಸಿಸ್ಟೋಕಿನಿನ್ ಹಾಗೆ ಗ್ಯಾಸ್ಟ್ರಿಕ್ ಇನ್ಹಿಬಿಟರಿ ಪೆಪ್ಟೈಡ್. ಸೊ ಈ ಒಂದು 4 ಹಾರ್ಮೋನ್ಸ್ಗಳನ್ನು ಸೆಕ್ರೇಟ್ ಮಾಡುತ್ತೆ. ಓಕೆ, ಸೊ ಅದರಲ್ಲಿ ಫಸ್ಟ್ ಒನ್ ಗ್ಯಾಸ್ಟ್ರಿನ್ ಏನಿದೆ ಇದು ಗ್ಯಾಸ್ಟ್ರಿಕ್ ಗ್ಲ್ಯಾಂಡ್ಸ್ನ ಮೇಲೆ ಆ್ಯಕ್ಟ್ ಆಗುತ್ತೆ. ಓಕೆ, ಸೊ ಗ್ಯಾಸ್ಟ್ರಿಕ್ ಗ್ಲ್ಯಾಂಡ್ಸ್ನ ಮೇಲೆ ಆ್ಯಕ್ಟ್ ಆಗಿ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಮತ್ತು ಪೆಪ್ಸಿನೋಜನ್, ನಮ್ಮ ಸ್ಟೊಮಕ್ ಒಳಗಡೆ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಮತ್ತು ಪೆಪ್ಸಿನೋಜನ್ ಇದೆರಡು ಕೂಡ ಪ್ರೊಡಕ್ಷನ್ ಆಗೋ ಹಾಗೆ ಮಾಡುತ್ತೆ. ಹಾಗೆ ನೆಕ್ಸ್ಟ್ ಒನ್ ಬಂದು ಸೆಕ್ರಿಟಿನ್. ಸೆಕ್ರಿಟಿನ್ ಹಾರ್ಮೋನ್ ಏನಿದೆ ಇದು ಎಕ್ಸೋಕ್ರೈನ್ ಪ್ಯಾನ್ಕ್ರಿಯಾಸ್. ಸೊ ಪ್ಯಾನ್ಕ್ರಿಯಾಸ್ ಎಂಡೋಕ್ರೈನ್ ಅಲ್ಲ, ಎಕ್ಸೋಕ್ರೈನ್ ಪ್ಯಾನ್ಕ್ರಿಯಾಸ್ನ ಮೇಲೆ ಆ್ಯಕ್ಟ್ ಮಾಡಿ ವಾಟರ್ ಮತ್ತು ಬೈಕಾರ್ಬನೇಟ್ ಅಯಾನ್ಸ್ ಸೆಕ್ರೀಟ್ ಆಗೋ ಹಾಗೆ ಮಾಡುತ್ತೆ. ಓಕೆ, ಈಗ ಮೆಕ್ಯಾನಿಸಮ್ ಆಫ್ ಹಾರ್ಮೋನ್ ಆ್ಯಕ್ಷನ್ನ ಬಗ್ಗೆ ಸ್ಟಡಿ ಮಾಡೋಣ. ಓಕೆ, ಈ ಹಾರ್ಮೋನ್ಸ್ಗಳೇನಿರುತ್ತೆ ಇದು ಹೋಗಿ ಯಾವುದ್ಯಾವುದೋ ಟಿಶ್ಯೂಗೆ ಬೈಂಡ್ ಆಗೋದಿಲ್ಲ. ಓಕೆ, ಈ ಒಂದು ಹಾರ್ಮೋನ್ ಈ ಒಂದು ಟಿಶ್ಯೂಗೆ ಬೈಂಡ್ ಆಗಬೇಕು ಅಂತ ಹೇಳಿ ಒಂದು ಸ್ಪೆಸಿಫಿಕ್ ಟಿಶ್ಯೂಗಳು ಪ್ರೆಸೆಂಟ್ ಇರುತ್ತೆ. ಓಕೆ, ಆ ಒಂದು ಸ್ಪೆಸಿಫಿಕ್ ಟಿಶ್ಯೂನ ಮೇಲೆ ಈ ಒಂದು ಹಾರ್ಮೋನ್ಸ್ ಎಫೆಕ್ಟ್ಸ್ನ ಪ್ರೊಡ್ಯೂಸ್ ಮಾಡುತ್ತೆ. ಆ ಒಂದು ಟಿಶ್ಯೂ ಮೇಲೆ ಏನಾಗಿರುತ್ತೆ ಅಂತ ಹೇಳಿದ್ರೆ ಪ್ರೋಟೀನ್ಸ್ಗಳು ಪ್ರೆಸೆಂಟ್ ಇರುತ್ತೆ. ಆ ಪ್ರೋಟೀನ್ಸ್ನ ನಾವು ರೆಸೆಪ್ಟಾರ್ಸ್ ಅಂತ ಹೇಳಿ ಕರಿತೀವಿ. ಓಕೆ, ಈ ಹಾರ್ಮೋನ್ ಹೋಗಿ ಏನಾಗುತ್ತೆ ಆ ಒಂದು ರೆಸೆಪ್ಟಾರ್ಸ್ಗೆ ಬೈಂಡ್ ಆಗುತ್ತೆ. ಆ ಒಂದು ಪ್ರೋಟೀನ್ಸ್ನ ನಾವು ಹಾರ್ಮೋನ್ ರೆಸೆಪ್ಟಾರ್ಸ್ ಅಂತ ಹೇಳಿ ಕರಿತೀವಿ. ಈ ಒಂದು ರೆಸೆಪ್ಟಾರ್ಸ್ಗಳು ಸೆಲ್ನ ಮೆಂಬ್ರೇನ್ ಮೇಲೆ ಪ್ರೆಸೆಂಟ್ ಇದ್ದರೆ ಅಂತಹ ಒಂದು ರೆಸೆಪ್ಟಾರ್ಗಳನ್ನ ನಾವು ಮೆಂಬ್ರೇನ್ ಬೌಂಡ್ ರೆಸೆಪ್ಟಾರ್ಸ್ ಅಂತ ಹೇಳಿ ಕರಿತೀವಿ. ಓಕೆ, ಸೊ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು ನೋಡಿ, ಇಲ್ಲಿ ರೆಸೆಪ್ಟಾರ್ ಏನಿದೆ ಅದು ಸೆಲ್ ಮೆಂಬ್ರೇನ್ನ ಮೇಲೆ ಪ್ರೆಸೆಂಟ್ ಇದೆ. ಸೊ ಅದರಿಂದ ನಾವು ಈ ರೆಸೆಪ್ಟಾರ್ನ ಸೆಲ್ ಮೆಂಬ್ರೇನ್ ಬೌಂಡ್ ರೆಸೆಪ್ಟಾರ್ ಅಂತ ಹೇಳಿ ಕರಿತೀವಿ. ಓಕೆ, ಹಾಗೆ ಈ ಒಂದು ರೆಸೆಪ್ಟಾರ್ಗಳು ಸೆಲ್ನ ಒಳಗಡೆ ಕೂಡ ಪ್ರೆಸೆಂಟ್ ಇರುತ್ತೆ. ಆ ರೀತಿಯಾದಂಥ ಒಂದು ರೆಸೆಪ್ಟಾರ್ಗಳನ್ನ ನಾವು ಇಂಟ್ರಾಸೆಲ್ಯುಲಾರ್ ರೆಸೆಪ್ಟಾರ್ ಅಂತ ಹೇಳಿ ಕರಿತೀವಿ. ಓಕೆ, ಸೆಲ್ಸ್ನ ಒಳಗಡೆ ಅಂತ ಹೇಳಿದ್ರೆ ನ್ಯೂಕ್ಲಿಯಸ್ನ ಮೇಲೆ ಪ್ರೆಸೆಂಟ್ ಇರುತ್ತೆ. ಓಕೆ, ಅದನ್ನು ನಾವು ಇಂಟ್ರಾಸೆಲ್ಯುಲಾರ್ ರೆಸೆಪ್ಟಾರ್ ಅಂತ ಹೇಳಿ ಕರಿತೀವಿ. ಈ ಒಂದು ಹಾರ್ಮೋನ್ ಬಂದು ಏನು ಈ ಒಂದು ರೆಸೆಪ್ಟಾರಿಗೆ ಬೈಂಡ್ ಆಗುತ್ತೆ, ಬೈಂಡ್ ಆಗಿ ಹಾರ್ಮೋನ್ ರೆಸೆಪ್ಟಾರ್ ಕಾಂಪ್ಲೆಕ್ಸ್ನ ಫಾರ್ಮೇಷನ್ ಮಾಡಿಕೊಡುತ್ತೆ. ಓಕೆ, ಇದನ್ನು ನಾವು ಹಾರ್ಮೋನ್ ರೆಸೆಪ್ಟಾರ್ ಕಾಂಪ್ಲೆಕ್ಸ್ ಅಂತ ಹೇಳಿ ಕರಿತೀವಿ. ಯಾವಾಗ ಹಾರ್ಮೋನ್ ರೆಸೆಪ್ಟರ್ ಕಾಂಪ್ಲೆಕ್ಸ್ ಫಾರ್ಮೇಷನ್ ಆಗುತ್ತೆ ಆವಾಗ ಏನಾಗುತ್ತೆ ಅಂತ ಹೇಳಿದರೆ ಆ ಟಾರ್ಗೆಟೆಡ್ ಟಿಶ್ಯೂ ಅಲ್ಲಿ ಬಯೋಕೆಮಿಕಲ್ ಚೇಂಜಸ್ ಅಕ್ಕರಾಗುತ್ತೆ. ಓಕೆ, ನೆಕ್ಸ್ಟ್ ಏನು ಮಾಡುತ್ತೆ ಅಂತ ಹೇಳಿದರೆ ಈ ಒಂದು ಹಾರ್ಮೋನ್ ಆ ಒಂದು ಟಾರ್ಗೆಟೆಡ್ ಟಿಶ್ಯೂನ ಫಿಸಿಯಾಲಜಿಕಲ್ ಫಂಕ್ಷನ್ಸ್ಗಳನ್ನು ಕಂಟ್ರೋಲ್ ಮಾಡುತ್ತೆ. ಹಾಗೆ ಈ ಹಾರ್ಮೋನ್ ಏನು ಬಂದು ರೆಸೆಪ್ಟಾರಿಗೆ ಬೈಂಡ್ ಆಗುತ್ತೆ ಅಲ್ವಾ, ಆ ಹಾರ್ಮೋನ್ ಏನಾಗೋದಿಲ್ಲ ಸೆಲ್ನ ಒಳಗಡೆ ಬರೋದಿಲ್ಲ, ಬರೀ ಮೆಂಬ್ರೇನ್ ಬೌಂಡ್ ರೆಸೆಪ್ಟಾರ್ನ ಜೊತೆ ಮಾತ್ರ ಏನು ಮಾಡುತ್ತೆ ಈ ಹಾರ್ಮೋನ್ ಇಂಟರಾಕ್ಟ್ ಮಾಡುತ್ತೆ. ಹಾಗಾದರೆ ಹೇಗೆ ಆ ಒಂದು ಟಿಶ್ಯೂನ ಫಿಸಿಯಾಲಜಿಕಲ್ ಫಂಕ್ಷನ್ಸ್ನ ಕಂಟ್ರೋಲ್ ಮಾಡುತ್ತೆ ಅಂತ ನೋಡೋದಾದರೆ ಈ ಒಂದು ಹಾರ್ಮೋನ್ ಏನಿದೆ ಅದು ಸೆಕೆಂಡರಿ ಮೆಸೇಜ್ನ ಜನರೇಟ್ ಮಾಡುತ್ತೆ. ಓಕೆ, ಆ ಸೆಕೆಂಡರಿ ಮೆಸೇಜ್ನ ಮುಖಾಂತರ ಏನು ಮಾಡುತ್ತೆ ಈ ಒಂದು ಫಿಸಿಯಾಲಜಿಕಲ್ ಫಂಕ್ಷನ್ಸ್ನ ಹಾರ್ಮೋನ್ ಕಂಟ್ರೋಲ್ ಮಾಡುತ್ತೆ.
ಈ ಪಿಕ್ಚರಲ್ಲಿ ನೀವು ಮೆಂಬ್ರೇನ್ ಬೌಂಡ್ ರೆಸೆಪ್ಟಾರ್ ಮತ್ತು ಇಂಟ್ರಾಸೆಲ್ಯುಲಾರ್ ರೆಸೆಪ್ಟಾರ್ ಎರಡನ್ನೂ ಕೂಡ ಅಬ್ಸರ್ವ್ ಮಾಡ್ತಿದ್ದೀರಾ. ಇದು ಮೆಂಬ್ರೇನ್ ಬೌಂಡ್ ರೆಸೆಪ್ಟಾರ್ ಮತ್ತು ಇದು ಇಂಟ್ರಾಸೆಲ್ಯುಲಾರ್ ರೆಸೆಪ್ಟಾರ್. ಈ ಒಂದು ಮೆಂಬ್ರೇನ್ ಬೌಂಡ್ ರೆಸೆಪ್ಟಾರ್ ಏನಿರುತ್ತೆ ಇದು ಸೆಲ್ಯುಲಾರ್ ಮೆಟಬಾಲಿಸಮ್ನ ರೆಗ್ಯುಲೇಟ್ ಮಾಡುತ್ತೆ. ಹಾಗೆ ಒಂದು ಸೆಲ್ಯುಲಾರ್ ರೆಸೆಪ್ಟಾರ್ ಏನಿರುತ್ತೆ ಇದು ಜೀನೋಮ್ ಅಥವಾ ಕ್ರೋಮೋಸೋಮ್ ಫಂಕ್ಷನ್ನ ರೆಗ್ಯುಲೇಟ್ ಮಾಡುತ್ತೆ. ಓಕೆ.